ಮಾಡ್ಕೊಳ್ತೀನಿ. ಸೊ ಫೈನಲಿ ದ ಟೈಮ್ ಇಸ್ ಹಿಯರ್. 2 ದಿನ ಹಿಂದೆ ನಾನೊಂದು ವಿಡಿಯೋ ಶೂಟ್ ಮಾಡಿ ಹಾಕಿದ್ದೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ರಿಲೇಟೆಡ್ ಏನಾದ್ರು ಜರ್ಮನಿ ಬಗ್ಗೆ ಕೇಳಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ನಿಮ್ಮ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ ಮಾಡಕ್ಕೆ ನಮ್ ಜೊತೆ ಇದ್ದಾರೆ ಇವತ್ತು ಪ್ರವೀಣ್ ಅವರು. ಇವರು ಯಾರು ಅಂತ ಫಸ್ಟ್ ನಾನು ನಿಮ್ಗೆ ಒಂದ್ ಸ್ವಲ್ಪ ಸಣ್ಣ ಇಂಟ್ರೋ ಮಾಡ್ಕೊಡ್ತೀನಿ. ಇವ್ರು ಆಕ್ಚುಲಿ ಅಮಿತ್ ಅವ್ರ ಕಲೀಗ್. ಸೊ ಕಲೀಗ್ ಅನ್ನಕ್ಕಿಂತ ಜಾಸ್ತಿ ಬ್ರದರ್ಹುಡ್ ಅನ್ಬೋದು. ನಮ್ಗೆ ತುಂಬಾನೇ ಜಾಸ್ತಿ ಕ್ಲೋಸ್ ಇಲ್ಲಿ. ಆಲ್ಮೋಸ್ಟ್ 9-10 ಇಯರ್ಸ್ ಇಂದ ಇಲ್ಲಿ ಜರ್ಮನ್ ಇದ್ದಾರೆ. 9 ಇಯರ್ಸ್ ಅಲ್ಲ, ಆಲ್ಮೋಸ್ಟ್ 9-10 ಅಂತ ಬಂತು. ನಿಮ್ಮ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ ಮಾಡಕ್ಕೆ ಇವರಿಗಿಂತ ಜಾಸ್ತಿ ರೈಟ್ ಪರ್ಸನ್ ಯಾರು ಇಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ ಟಾಪಿಕ್. ಓಕೆ, ನನ್ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ನಾನು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಅದರಲ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರು ಲೈಕ್ ನಿಮ್ ಎಜುಕೇಶನ್ ಏನು, ನೀವೇನ್ ಮಾಡ್ತಾ ಇದ್ದೀರಿ ಅಂತ. ಸೊ ನಾನು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಅಂಡ್ ಅದೇ ನನ್ನ ಟೈಮಲ್ಲೂ ಹಂಗೆ ಇದ್ದಿದ್ದು. ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಪ್ಲೇಸ್ಮೆಂಟ್ ಇಲ್ಲ. ಲೈಕ್ ಪ್ಲೇಸ್ಮೆಂಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕಂಪನೀಸ್ ಅಲ್ಲಿ ಸ್ಟಾರ್ಟ್ಅಪ್ಸ್ ಕಂಪನೀಸ್ ಬಂತು. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಆಗಿರೋದು ಬೇರೆ ಏನಾದ್ರು ಹೈಯರ್ ಕೋರ್ಸ್ಗೆ ಏನಾದ್ರು ರೆಕಮೆಂಡೇಶನ್ಸ್ ಬೇಕು ಅಂತಂದ್ರೆ ಆತರ ಏನಾದ್ರು ರೆಕಮೆಂಡೇಶನ್ ಬರ್ತಿತ್ತು ಕಾಲೇಜ್ಗೆ. ಕಂಪನೀಸ್ ನಾನ್ ನಿಜವಾಗ್ಲೂ ನೋಡ್ಲಿಲ್ಲ. ನನ್ನ ಟೈಮ್ ಅಲ್ಲಿ ಕಂಪನೀಸ್ ನಾನು ನಮ್ಮ ಕಾಲೇಜ್ ಅಲ್ಲಿ ನೋಡ್ಲಿಲ್ಲ ಆಕ್ಚುಲಿ. ಐ ಡಿಡ್ ಇವನ್ ಅಟೆಂಡ್ ಒನ್ ಇದು ಪ್ಲೇಸ್ಮೆಂಟ್ ಬರ್ತೈತಿ. ಇನ್ನು ಜಾಸ್ತಿ ಪ್ಲೇಸ್ಮೆಂಟ್ ಅಟೆಂಡ್ ಆಗಿಲ್ಲ. ಫಿಕ್ಸ್ ತಲೆಯಲ್ಲಿ ನಾನ್ ಹೋಗೋದು ಗ್ಯಾರಂಟಿ ಅಂತ. ಆದ್ರೆ ನಾನ್ ಡಿಸೈಡ್ ಮಾಡ್ರೆ ಸಾಕ, ಮನೇಲಿ ಡಿಸೈಡ್. ಸೊ ಮನೆಯಲ್ಲಿ ಅಮೇಝಿಂಗ್ ಇದು ನಮ್ದೊಂಥರ ಟೀಮ್ ಇದ್ದಂಗೆ, ಒಂದು ಫ್ಯಾಮಿಲಿ. ನಾವು ಹೀಗೆ ಮನೇಲಿ ಕುತ್ಕೊಂಡು ಎಲ್ಲ ಇಂಜಿನಿಯರಿಂಗ್ ಎಲ್ಲ ಆಯ್ತು, ನೆಕ್ಸ್ಟ್ ಏನ್ ಮಾಡೋದು ಅಂತ ಒಂಥರ ರೌಂಡ್ ಟೇಬಲ್ ಮೀಟಿಂಗ್ ತರ ನಮ್ದು ಡಿಸೈಡ್ ಮಾಡಿದ್ವಿ. ಎಲ್ರು ಯುನಾನಿಮಸ್ ಏನಾದ್ರು ಮಾಡಿ ಹೋಗೋಣ ಅಂತ. ಆಬ್ವಿಯಸ್ಲಿ ತುಂಬಾ ಎಲ್ಲ ಬೇಕಲ್ಲ, ಫೈನಾನ್ಷಿಯಲಿ ಇದು ಲೋನ್ಸ್ ಅದು ಇದು. ಸರಿ, ಎಲ್ಲ ಸೇರಿ ಏನಾದ್ರು ಮಾಡಿ ಮಾಡೋಣ, ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಐ ಥಿಂಕ್ ಈ ಡಿಸ್ಕಷನ್ ಮೇ ಬಿ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಮಾಡಿದ್ದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೇಲಿ ಫುಲ್ ಡಿಸ್ಕಸ್ ಮಾಡಿ ಎಲ್ರೂ ಜೊತೆ ಸೇರಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಸರಿ ಮಾಡೋಣ ಅಂತ ಆತರ ಡಿಸೈಡ್ ಮಾಡಿ ಹೊರಟಿ. ಟೋಟಲ್ ನ್ಯೂ ಜರ್ನಿ. ಅದು ಅದ್ರ ಬಗ್ಗೆ ಕಲ್ತಿದ್ವಿ, ಎಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ. ಇಂಟರ್ನೆಟ್ ಅವಾಗೆಲ್ಲ ಫಸ್ಟ್ ಇಂಟರ್ನೆಟ್ ಕೈಯಲ್ಲಿ ಬಂದಿದ್ದು, ಅಷ್ಟು ರಿಸರ್ಚ್ ಮಾಡಿದ್ದು. ಅದಕ್ಕೊಂದು ವೆಬ್ಸೈಟ್ ಇದೆ ಅಪ್ಲಿಕೇಶನ್ ಮಾಡೋಕೆ ಅಥವಾ ಕಾಲೇಜಸ್ ಸರ್ಚ್ ಮಾಡೋಕೆ, ಡಾಡ್ ಅಂತ ಒಂದು ವೆಬ್ಸೈಟ್. ಅದನ್ನ ಅರ್ದು ಕೊಟ್ಟಿದ್ನ ಅಂತ ನಾನು. ಪ್ರತಿಯೊಂದು ಕಾಲೇಜ್ ಏನೇನ್ ಕೋರ್ಸ್ ಇದೆ ಒಂದು ಎಕ್ಸೆಲ್ ಶೀಟ್ ಹಾಕ್ಬಿಟ್ಟು ಏನೇನ್ ಕೋರ್ಸ್ ಇದೆ, ಏನೇನು ಯಾವ್ಯಾವ ಊರಲ್ಲಿ ಒಳ್ಳೆ ಕಾಲೇಜಸ್ ಇದಾವೆ, ಆ ಕಾಲೇಜಸ್ ಅಲ್ಲಿ ಏನೇನ್ ಕೋರ್ಸ್ ಇದೆ, ಮತ್ತೆ ಆ ಕೋರ್ಸ್ ಅಲ್ಲಿ ಹೇಗೆ ಸೆಲೆಕ್ಷನ್ ಕ್ರೈಟೀರಿಯಾ ಏನು, ಆತರ ಎಲ್ಲಾನು ಒಂದಷ್ಟು ನನಗೆ ಬೇಕಾಗಿರೋ ಕೋರ್ಸ್ಗಳನ್ನ ಈ ತರ ಸಾರ್ಟ್ ಔಟ್ ಮಾಡಿ ಫುಲ್ ಎಕ್ಸೆಲ್ ಶೀಟ್ ಮಾಡ್ಕೊಂಡು. ಅದಾದ್ಮೇಲೆ ಏನಿಲ್ಲ, ಐ ಮೀನ್ ಎಲ್ರು ಫ್ರೆಂಡ್ಸ್ ಎಲ್ಲ ಬೆಂಗಳೂರು ಕಡೆ ಹೊರಟ್ರು, ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ. ನಾನು ಮಾಡಿದ್ದೆ. ಐ ಮೀನ್ ಜಾಬ್ ಸಿಕ್ದವರು ಜಾಬಿಗೆ ಅಂತ ಹೊರಟ್ರು, ಇಲ್ಲ ಅಂತವ್ರು ಹುಡ್ಕೊಂಡು ಹೊರಟ್ರು ಬೆಂಗಳೂರಲ್ಲಿ ಹೋಗಿ ಜಾಬ್ ಸರ್ಚ್ ಮಾಡೋದು ಆತರ. ಆಕ್ಚುಲಿ ನಾನು 6 months ಇದ್ದೆ ಬೆಂಗಳೂರಲ್ಲಿ. ಇಂದಿರಾನಗರಲ್ಲಿ ಗೋತೆ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಜರ್ಮನ್ ಕೋರ್ಸ್ ಸಿಕ್ಕಿತ್ತು ನನಗೆ. ಸೊ ಅಲ್ಲಿ ನಾನು ಅಪ್ ಟು 3 levels, A1, A2, B1. ಇಲ್ಲಿ ಬರಕ್ಕೆ ಮಿನಿಮಮ್ ಲ್ಯಾಂಗ್ವೇಜ್ ಬೇಕಾಗಿರೋದು ಐ ಥಿಂಕ್ A1 ಸಾಕು ಅನ್ಸುತ್ತೆ. ಅಂದ್ರೆ ನೀವು ಜಸ್ಟ್ ವೀಸಾಗೋಸ್ಕರ ಒಂದು ಬೇಕು ಅಂತ ಅಂದ್ರೆ A1 ಫಸ್ಟ್ ಲೆವೆಲ್ಗೆ ಸಾಕು ಆಗುತ್ತೆ. ಮೋಸ್ಟ್ಲಿ ಸ್ಪೌಸ್ ವೀಸಾಗೂ A1 ಕೇಳ್ತಾರೆ ಅನ್ಕೋತೀನಿ ನಾನು. ಬಟ್ ನಾನು ಯಾಕೆ B1 ವರೆಗೆ ಕಲಿತೆ ಅಂದ್ರೆ, ಔಟ್ ಆಫ್ ದ ಕಾಲೇಜಸ್ ನಾನು ಅಪ್ಲೈ ಏನ್ ಮಾಡ್ತಾ ಇದ್ನಲ್ಲ, ನಂದೊಂದು ಟಾಪ್ 1 ಪ್ರಯಾರಿಟಿ ಒಂದು ಕಾಲೇಜ್ ಇತ್ತು ಆಯ್ತಾ. ಅದು ಯಾವ ಕಾಲೇಜ್ ಅಂದ್ರೆ, ನನ್ನ ಫ್ರೆಂಡ್ ಹೇಳಿದ್ನಲ್ಲ, ನಾನು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಒಂದು ಹೆಸರು ಹೇಳಿದ್ದ, ಒಂದು ಕಾಲೇಜ್ ಹೆಸರು, ಇಲ್ಲಿ ಇದು ಈ ಕೋರ್ಸ್ ಇದೆ, ಇಲ್ಲಿಗೆ ಹೋಗು ಅಂತ. ಅದು ಆಕ್ಚುಲಿ ಇಟ್ ವಾಸ್ ಆಕನ್ ಅಂತ. ಅಲ್ಲಿ ಮೇಲೆ ನೆದರ್ಲೆಂಡ್ಸ್, ಜರ್ಮನಿ ಮತ್ತೆ ಬೆಲ್ಜಿಯಂ 3 ಬಾರ್ಡರ್ ಮಧ್ಯದಲ್ಲಿ 3 ದೇಶದ ಬಾರ್ಡರ್ ಇದೆ ಒಂದು. ಅಲ್ಲಿ ರಿಕ್ವೈರ್ಮೆಂಟ್ ಲ್ಯಾಂಗ್ವೇಜ್ ಜರ್ಮನ್ ಲೆವೆಲ್ B1 ಇತ್ತು. ಯಾಕೆಂದ್ರೆ ಕೋರ್ಸಸ್ ಅಲ್ಲಿ ಕೆಲವೊಂದು ಜರ್ಮನ್ ಟಾಟ್ ಕೋರ್ಸಸ್, ಆದ್ರೆ ಪಾರ್ಟ್ಲಿ ಜರ್ಮನ್ ಟಾಟ್. ಮೋಸ್ಟ್ಲಿ ನಾನು ಅದೇ ಹೇಳಿದ್ನಲ್ಲ, ಎಕ್ಸೆಲ್ ಶೀಟ್ ಮಾಡಿದ್ದೆ. ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲ ಇಂಗ್ಲಿಷ್ ಕೋರ್ಸಸ್ ಯಾವ್ದೆಲ್ಲ ಇದೆ, ಯಾವ್ದಾವ್ದು ಕಾಲೇಜಲ್ಲಿ ಇಂಗ್ಲಿಷ್ ಕೋರ್ಸಸ್ ಇದೆ, ಈ ತರ ಎಲ್ಲ ಇದು ಸಾರ್ಟ್ ಔಟ್ ಮಾಡಿಟ್ಟಿದ್ದೆ ನಾನು. ಯಾಕೆಂದ್ರೆ ಇದು ಒಂದೇ ಜರ್ಮನ್ ಕೋರ್ಸ್ ಇದ್ದಿದ್ದು ಪಾರ್ಟ್ಲಿ, ಅದಕ್ಕೆ ನಾನು B1 ತನಕ ಮಾಡಿ ಅಂದ್ರೆ ಮಾಡ್ತಾ ಹೋಗಿ. ಫಸ್ಟ್ A1 ಶುರು ಮಾಡಿದ್ದು, A1 ಆಯ್ತು, A2 ಆಯ್ತಾ, ನೆಕ್ಸ್ಟ್ B1 ಆಯ್ತು. ಅಲ್ಲಿ ಒಳಗೆ ಹೋಗೋದೇ ಕಷ್ಟ ಗೊತ್ತಾ. ಗೋತೆಯಲ್ಲಿ ಎಷ್ಟೋ ಜನ ಗೊತ್ತಿರ್ಬೋದು, ಇವಾಗ ಟ್ರೈ ಮಾಡ್ತಿರೋರು. ಗೋತೆ ಇನ್ಸ್ಟಿಟ್ಯೂಟ್ ಅಲ್ಲಿ ಜರ್ಮನ್ ಕೋರ್ಸ್ ಸಿಗ್ಬೇಕಂದ್ರೆ ಲೈನಲ್ಲಿ ನಿಲ್ಬೇಕಿತ್ತು. ಅದಾದ್ಮೇಲೆ ನಮ್ಗೆ ಹೆಂಗೋ ಸಿಕ್ತು. 1 ವರ್ಷ ಅದು ಈ ತರ ಪ್ರತಿ ಇದು 2 ತಿಂಗಳು ಬಿಟ್ಟು 2 ತಿಂಗಳು ಅಡ್ಮಿಷನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಒಂದ್ಸತಿ ನಮ್ಮ ಅಣ್ಣ ಆರಾಮಾಗಿ 6 ಗಂಟೆ 7 ಗಂಟೆ ಓಪನ್ ಆಗುತ್ತೆ ಅಂತ ಹೋದಾಗ ಲೈನ್ ಉದ್ದ ಅವನಿಗೆ ಸಿಗ್ಲಿಲ್ಲ. ನೆಕ್ಸ್ಟ್ 2 month ಬಿಟ್ಟು ಪುನಃ 12, ಈ ಸರ್ತಿ ಆಗಿದ್ದಾಗ್ಲೇ ಸಿಗ್ಲೇಬೇಕು ಅಂತ 12 ಗಂಟೆಗೆ ಹೋಗಿ ನಿಂತಿದ್ದಾನೆ. ಅವನಕಿಂತ ಮುಂಚೆ 3 ಜನ
3 ಜನ ನಿಂತಿದ್ರು ಅವನಕ್ಕಿಂತ ಮುಂಚೆ. ಇದೆಲ್ಲ ಮುಗಿದ್ಮೇಲೆ ಈಗ ನಿಮಗೆ ಗೊತ್ತಿದೆ ಯಾವ ತರ ಸ್ಟೇ ಮಾಡ್ಬೇಕು, ಎಲ್ಲಿ ಸ್ಟೇ ಮಾಡ್ಬೇಕು, ಸ್ಟ್ರಕ್ಚರ್ ಏನಿರತ್ತೆ, ಜುಗಾಡ ಸೊ ಅದು, ಆಮೇಲೆ ಫುಡ್ ಏನು, ಮತ್ತೆ ಬಿಕಾಸ್ ಆಫ್ ಕೋರ್ಸ್ ನಾವು ವೆಜಿಟೇರಿಯನ್ಸ್, ಈಗ ನಮ್ಗೆ ಹೊರಗಡೆ ಕಂಟ್ರಿಗೆ ಹೋದ್ರೆ ಯಾವ್ದು ಸೆಲ್ಫ್ ಕುಕಿಂಗ್ ಜಾಸ್ತಿ ಅದನ್ನ ಪ್ರಿಫರ್ ಮಾಡೋದೇ ಬೆಸ್ಟ್. ನಾವೇ ಮಾಡ್ಕೊಂಡ್ರೆ ಓಕೆ ಫೈನ್ ಅಂತ. ಹೆಂಗೆ ಹೊರಗಡೆ ಗ್ರಾಸರೀಸ್ ಎಲ್ಲ ಹೆಂಗೆ, ಮಾರ್ಕೆಟ್ ಹೊರಗಡೆ ಹೆಂಗಿದೆ, ಪ್ರೈಸಸ್ ಹೆಂಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ರ ಮೊದ್ಲೇ? ಅಷ್ಟು ಡೀಪ್ ಆಗಿ ಅದೆಲ್ಲ ರಿಸರ್ಚ್ ಮಾಡಿ ಅದೆಲ್ಲ ಬಂದ್ಮೇಲೆ ಅದೆಲ್ಲ ಬಂದ ಇವನ್ ನಮ್ಗೆ ಬರ್ಬೇಕಾದ್ರೆ ಮನೆ ಸಿಕ್ಕಿರ್ಲಿಲ್ಲ. ಮತ್ತೆ ಬರ್ಬೇಕಾದ್ರೆ ಮನೆ ಸಿಕ್ಕಿರ್ಲಿಲ್ಲ. ಬರ್ಬೇಕಾದ್ರೆ ನಾವೇನು ಯಾರೋ ಒಬ್ರು ಫೇಸ್ಬುಕ್ ಅಲ್ಲಿ ಹೀಗೆ ಕಾಂಟ್ಯಾಕ್ಟ್ ಆಯ್ತು, ಅವ್ರ ಹತ್ರ ಹೀಗೆ ರೂಮ್ ಇದೆಯಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿ, ಯಾಕಂದ್ರೆ ಅಲ್ಲಿ ಹಾಸ್ಟೆಲಿಗೆ ಅಪ್ಲೈ ಮಾಡಕ್ಕಿರುತ್ತೆ. ನಾನು ಆಕ್ಚುಲಿ ಇನ್ಫಾರ್ಮೇಶನ್ ಜನರಿಗೆ ಇನ್ಫಾರ್ಮೇಶನ್ ಅಂತ ಕೊಡ್ಬೇಕಂದ್ರೆ ಆಕ್ಚುಲಿ ಗೈಸ್ ಯಾರು ಆತರ ಬರಕ್ ಹೋಗ್ಬೇಡಿ ಆಯ್ತಾ. ಇನ್ನು ಸ್ಟೇಗೆ ಅಕೊಮಡೇಷನ್ ಇಲ್ಲ, ಸೀದಾ ಜರ್ಮನಿಗೆ ಹೋಗ್ತೀವಿ ಅಂತ ಟಿಕ್ ಮಾಡ್ಕೊಂಡ್ಬಿಟ್ಟು. ಏನಂದ್ರೆ ಯಾವಾಗ ಅಪ್ಲೈ ಮಾಡ್ತೀವಲ್ಲ ಕಾಲೇಜಿಗೆ, ಅದೇ ಟೈಮ್ ಅಲ್ಲಿ ಆ ಕಾಲೇಜಲ್ಲಿ ಇದಿರುತ್ತಲ್ಲ ಸ್ಟೂಡೆಂಟ್ ಹಾಸ್ಟೆಲ್ಸ್. ನೀವೀಗ ಸಿಗುತ್ತೋ ಬಿಡುತ್ತೋ, ಈ ಕಾಲೇಜ್ ಒಂದ್ ಕಾಲೇಜ್ಗೆ ಅಪ್ಲೈ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಕಾಲೇಜ್ ಸ್ಟೂಡೆಂಟ್ ಹಾಸ್ಟೆಲ್ಗೂ ಅದೇ ಟೈಮಿಗೆ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ವೇಟಿಂಗ್ ಟೈಮ್ ಈವನ್ ಕಾಲೇಜಿಂದ ಅಡ್ಮಿಷನ್ ಬರಬಹುದು, ಬಟ್ ಇದರದ್ದು ವೇಟಿಂಗ್ ಟೈಮ್ ಅಷ್ಟು ಉದ್ದ ಇರುತ್ತೆ. ಹಾಸ್ಟೆಲ್ದೇ ಬರಲ್ಲ ಅಡ್ಮಿಷನ್. ಕಾಲೇಜ್ ಅಡ್ಮಿಷನ್ ಆದ್ರೂ ಸಿಗ್ಬಹುದು, ಹಾಸ್ಟೆಲ್ ಅಡ್ಮಿಷನ್ ಸಿಗಲ್ಲ. ಸ್ಟೂಡೆಂಟ್ ಡಾಮ್ಸ್ ಸಿಗಲ್ಲ. ನಾವು ಆರಾಮಾಗಿ ಅಡ್ಮಿಷನ್ ಸಿಕ್ತಲ್ಲ ಅಂತ ಆರಾಮಾಗಿ ಅಡ್ಮಿಷನ್ ಸಿಕ್ತು ಅಂತ ಅಷ್ಟೇ. ಇದು ಸ್ಟೂಡೆಂಟ್ ಡಾಮ್ಸ್ ಬಗ್ಗೆ ನೋಡಕ್ಕೆ ಆ ಟೈಮ್ ಅಂದ್ರೆ ಏನ್ ಗೊತ್ತಾ, ಜರ್ಮನಿ ಗೊತ್ತಿರ್ಬೋದು ಎಲ್ರಿಗೂ. ಜರ್ಮನಿಯಲ್ಲಿ ಎಜುಕೇಶನ್ ಫ್ರೀ ಇದೆ, ಅಂದ್ರೆ ಪಬ್ಲಿಕ್ ಕಾಲೇಜಸ್ ಅಲ್ಲಿ ಎಜುಕೇಶನ್ ಫ್ರೀ ಇದೆ. ಪ್ರೈವೇಟ್ ಕಾಲೇಜ್ ಇದೆಯಲ್ಲ, ಲೈಕ್ ಪೇ ಮಾಡಿ ಇದೆ. ಅದೇ ಇವಾಗೆಲ್ಲ ಕೆಲವೊಂದು ಸ್ಟೇಟ್ಸ್, ಇವಾಗ ನಾವಿರೋ ಸ್ಟೇಟ್ ಬಾಡೆನ್-ವ್ಯುರ್ಟೆಂಬರ್ಗ್ ಮತ್ತೆ ಪಕ್ಕದ ಸ್ಟೇಟ್ ಫೀಸ್ ಮಾಡಿದ್ದಾರೆ. ಹೌದಾ? ನಾನ್ EU ಸ್ಟೂಡೆಂಟ್ಸ್ಗೆ ಇವಾಗ ಫೀಸ್ ಮಾಡಿದ್ದಾರೆ. ಇದು ಬಾಡೆನ್-ವ್ಯುರ್ಟೆಂಬರ್ಗ್ ಅಂತೂ ತುಂಬಾ ವರ್ಷ ಮುಂಚೆ ಮಾಡಿದ್ದಾರೆ. ಇದರಲ್ಲಿ ಬಯನಲ್ಲಿ ಮೊನ್ನೆ ಯಾರು ಮಾತಾಡ್ತಾ ಇದ್ರು, 3000 euros ಮಾಡಿದ್ದಾರೆ ಅಂತೆ. ಇದು TU ಮ್ಯೂನಿಕ್ ಅಲ್ಲಿ ಯಾವ್ದ್ರಲ್ಲ ನಾಟ್ ಶೋರ್, ಬಟ್ ಯಾರೋ ಹೇಳ್ದಾಗಾಯ್ತು. ಒಂದು ಸೀಸನ್ಗೆ ಅಥವಾ ಕಂಪ್ಲೀಟ್ ಸೆಮಿಸ್ಟರ್ ಅಷ್ಟೆಲ್ಲ. ಅವಾಗ ಈಗ ಫೀ ಏನು, ಹಾಸ್ಟೆಲ್ಗೆ ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಅದೇ ಇದ್ದಿದ್ದು ಫ್ರೀ ಟ್ಯೂಷನ್. ಆ ವೆಬ್ಸೈಟ್ ಅಲ್ಲಿ ಬರ್ತದೆ ಇನ್ಫಾರ್ಮೇಶನ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಟ್ಯೂಷನ್ ಫೀಸ್ ಅಂತ ಇರುತ್ತಲ್ಲ, ಅದರಲ್ಲಿ ಫ್ರೀ ಅಂತ ಇದ್ದನ್ನೇ ನಾನು ಸಾರ್ಟ್ ಮಾಡ್ಕೊಂಡು ಎಕ್ಸೆಲ್ ಶೀಟ್ ಅಲ್ಲಿ ಫ್ರೀ ಟ್ಯೂಷನ್ ಇರೋದು ಯಾವ್ದೆಲ್ಲ ಅದು ಮಾತ್ರ. ಅಂದ್ರೆ ಸೆಮಿಸ್ಟರ್ ಫೀಸ್ ಅಂತ ಒಂದಿರ್ತಿತ್ತು, ಅದೊಂದು ಅರೌಂಡ್ 300 odd euros ಇರುತ್ತೆ. ಬಟ್ ಸೆಮಿಸ್ಟರ್ ಫೀಸ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ಇದು ಇವಾಗ ಟಿಕೆಟ್ ಏನಿದೆ, ಸಿಟಿ ಟಿಕೆಟ್ ಅಥವಾ ಸ್ಟೇಟ್ ಟಿಕೆಟ್, ರೀಜನ್ ಟಿಕೆಟ್, ಆ ತರ. ನಾವು ಕಲ್ತಿದ್ದ ಕಾಲೇಜ್ ಊರಲ್ಲಿ ಫುಲ್ ಸ್ಟೇಟ್ ಇಂದ ಟಿಕೆಟ್ ಸಿಗೋದು ಕಂಪ್ಲೀಟ್ ಆಗಿ. ಸೊ ಆಲ್ಮೋಸ್ಟ್ 40 to 50% ನಾವು ಕಟ್ಟಿರೋ ದುಡ್ಡು ಸೆಮಿಸ್ಟರ್ ಫೀಸ್. ಆ ಒಂದು ಸೆಮಿಸ್ಟರಿಗೆ ಫಾರ್ ಎಕ್ಸಾಂಪಲ್ ಈಗ 300 euros ಕಟ್ಟಿದೀವಿ ಸೆಮಿಸ್ಟರ್ ಫೀಸಿಗೆ ಅಂದ್ರೆ ಅರೌಂಡ್ 140 euros ಇಂದು ಸೆಮಿಸ್ಟರ್ ಟಿಕೆಟ್ ಇರ್ತಾ ಇತ್ತು. ಆ ಟಿಕೆಟ್ ಅಲ್ಲಿ ಫುಲ್ ಸ್ಟೇಟ್ ತಿರುಗ್ಬೋದಿತ್ತು ನಾವು. ಫುಲ್ ಸ್ಟೇಟ್, ಅದು ಆ ಸ್ಟೇಟ್ ವಾಸ್ ಬಾರ್ಡರಿಂಗ್ ನೆದರ್ಲೆಂಡ್ಸ್ ಅಂಡ್ ಬೆಲ್ಜಿಯಂ. ವಿ ಕುಡ್ ಈವನ್ ಗೋ ಟು ದ ಬಾರ್ಡರಿಂಗ್ ಟೌನ್. ನೆದರ್ಲೆಂಡ್ಸ್ ಇನ್ ಬಾರ್ಡರ್ ಟೌನಿಗೆ ಹೋಗ್ಬೋದು, ಬೆಲ್ಜಿಯಂ ಕಡೆ ಹೋಗ್ಬೋದು, ಆ ತರ ಆಯ್ತು. ಸೊ ವೀಸಾ ಅಲ್ಲ ಏನು ಆ ಟೈಮಲ್ಲಿ? ಸ್ಟೂಡೆಂಟ್ ವೀಸಾ ಅದೇ ಅಡ್ಮಿಷನ್ ಸಿಕ್ಕಿದ್ರೆ ಅಡ್ಮಿಷನ್ ಸಿಕ್ತು. ಅವಾಗ ಏನೋ ಮೆನ್ಷನ್ ಮಾಡೋದಿಲ್ವಾ, ಲೈಕ್ ಅಕೊಮಡೇಷನ್ ಎಲ್ಲಿ ಸ್ಟೂಡೆಂಟ್ ಆಮೇಲೆ ತಗೊಂಡಿದ್ದೀರಾ, ಲೈಕ್ ಯಾವ ತರ ಅಕೊಮಡೇಷನ್ ಏನ್ ಕೊಟ್ಟಿದೆ ಅಂತ ನೆನಪಿಲ್ಲ ಮಾತ್ರ. ಬಟ್ ಅಕೊಮಡೇಷನ್ ಅಂತೂ ಇರ್ಲಿಲ್ಲ ನಮ್ಮ ಹತ್ರ. ನಂಗೆ ಆಕ್ಚುಲಿ ನೆನಪಿಲ್ಲ ಅಕೊಮಡೇಷನ್ ಎಂತ ಕೊಟ್ಟಿದೆ ಅಂತ. ಆಕ್ಚುಲಿ ಅಕೊಮಡೇಷನ್ ಬಗ್ಗೆ ಏನು ಅಂದ್ರೆ ಅದೇ ಹೇಳಿದ್ನಲ್ಲ, ಫೇಸ್ಬುಕ್ ಅಲ್ಲಿ ಯಾರ ಹತ್ರನೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ, ಮನೆ ಸಿಗುತ್ತಾ ಅಂತ. ಅವಾಗ ಯಾರೋ ಒಬ್ರು ಈ ತರ ಇದೆ ಬಟ್ ಟೆಂಪರರಿ ಇದೆ, ಇಲ್ಲಿ ಬಂದು 1-2 ತಿಂಗಳು ಇರಬಹುದು, ಅಷ್ಟರಲ್ಲಿ ಮನೆ ಹುಡ್ಕೊಳ್ಬೇಕು, ಆ ತರದಿತ್ತು. ಆ ತರ ಜುಗಾಡಲ್ಲೇ ಬಂದಿದ್ದು, ಟೆಂಪರರಿ ಇದ್ದಿದ್ದು ಜುಗಾಡಲ್ಲಿ ಬಂದು ಮತ್ತಲ್ಲೇ ನಾವು ದಂಡ ಫುಲ್ ಪರ್ಮನೆಂಟ್ ಅಲ್ಲೇ ಇದ್ವಿ, ಮತ್ತೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಅವ್ರು ಮತ್ತೆ ಅಲ್ಲಿ ಅವ್ರು ಯಾರು ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿತ್ತಲ್ಲ, ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿ ನಮ್ ಜೊತೆ ನಾವು ಫುಲ್ ಇವಾಗ್ಲೂ ಫುಲ್ ಕಾಂಟ್ಯಾಕ್ಟ್ ಅಂದ್ರೆ ಸೀನಿಯರ್ಸ್ ಇದ್ದಿದ್ದು. ಇಲ್ಲಿಗೆ ಬಂದ್ಮೇಲೆ ಇವಾಗ ಇಲ್ಲಿದ್ ಲೈಫ್ ನೋಡ್ಬಿಟ್ಟು ಯಾವ ತರ ಅನಿಸ್ತು? ಲೈಕ್ ಸ್ಟಾರ್ಟಿಂಗ್ ನಿಮ್ ಎಕ್ಸ್ಪೀರಿಯನ್ಸ್ ಬಂದಿದ ತಕ್ಷಣ ಏನ್ ಅನಿಸ್ತು, ಲೈಕ್ ಹೇಗಿದೆ ಅಂತ? ಬಂದಿದ ತಕ್ಷಣ ಚಳಿ ಆಯ್ತು ಸ್ವಲ್ಪ. ಇದೊಂದು ಓಕೆ, ನಂದು ಹಾಗೆ. ನಾನು ಮುಂಬೈಯಿಂದ ಬಂದಿದ್ದು ಸೆಕೆ ಟೈಮಲ್ಲಿ. ಸೆಕೆ ಅಂತ ನೋಡಲ್ಲ, ಅದು ವಿಂಟರ್ ಟೈಮ್, January 1st ಬಂದಿದ್ದು ನಾನು. ಇವಾಗ ಆಲ್ಮೋಸ್ಟ್ 5-6 ತಿಂಗಳು ಆಗ್ತಾ ಬಂತು. ನಾನ್ ಬರ್ಬೇಕಾದ್ರೆ ಹಂಗೆ ಫುಲ್ ಬರ್ಬೇಕಾದ್ರೆ ಅದು ಇದು ಸ್ಲೀವ್ಲೆಸ್ ಎಲ್ಲ ಹಾಕೊಂಡ್ ಬಂದು ಇಲ್ಲಿ ಇವ್ರು ಹೇಳ್ದ ನಂಗೆ ಬಂದ ತಕ್ಷಣ ಈ ತರ ಎಲ್ಲ ಅಲ್ಲಿ ಹೋಗಕ್ ಈ ಫ್ಲೈಟ್ ಅಲ್ಲಿ ಕೂತಿದ್ಯಾ ಆಮೇಲೆ ನೋಡ್ ನೀನು ಅಂತ. ಆದ್ರೂ ಕೈಯಲ್ಲೆಲ್ಲ ಜಾಕೆಟ್ ಇಟ್ಕೊಂಡ್ ಬಂದು ಫ್ರಾಂಕ್ಫರ್ಟ್ ರೀಚ್ ಆಗಿದ ತಕ್ಷಣ ಆ ಒಂದು ಫ್ರೀಸರ್ ಮೊಮೆಂಟ್
ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಓಕೆ, ಇನ್ನು ಇದು ಲಾಸ್ಟ್, ಇದಕ್ಕಿದ ನಂತರ ಫುಲ್ ಚಳಿನ ಎಂಜಾಯ್ ಮಾಡ್ಬೇಕು ಅಂತ. ಅದೇ ಚಳಿ ಒಂದು ಫಸ್ಟ್, ಓಕೆ. ಅದಾದ್ಮೇಲೆ ಸಿಟಿ ನೋಡಿ ನಾವು ಅದೇ ಬಂದಿದ್ ನೈಟೇ ಟ್ರೈನ್ ಟಿಕೆಟ್ ನೆಕ್ಸ್ಟ್ ದಿನ ಬೆಳಿಗ್ಗೆ ಬುಕ್ ಮಾಡಿದ್ವಿ ನಾವು. ಯಾಕೆ ಫ್ರಾಂಕ್ಫರ್ಟ್ ಅಲ್ಲಿ ಇಳಿತೇವಲ್ಲ, ಫ್ರಾಂಕ್ಫರ್ಟ್ ಸ್ವಲ್ಪ ಬ್ಯಾಗ್ ಎಲ್ಲ ಅಲ್ಲೇ ಬಿಟ್ಟು ಫ್ರಾಂಕ್ಫರ್ಟ್ ಇದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ಏನಾದ್ರು ಲಾಕರ್ ಇರುತ್ತಲ್ಲ, ಲಾಕರ್ ಅಲ್ಲಿ ಇಟ್ಬಿಟ್ಟು ಫ್ರಾಂಕ್ಫರ್ಟ್ ಬೆಳಿಗ್ಗೆ ಇದು ಡಾಟ್ಮಂಡ್ ಕಡೆ ಹೋದ್ರೆ ಆಯ್ತು. ಡಾಟ್ಮಂಡ್ ಅಲ್ಲಿ ಕಲ್ತಿದ್ದ ಬೆಳಿಗ್ಗೆ ಡಾಟ್ಮಂಡ್ ಟ್ರೈನ್ ಬುಕ್ ಮಾಡಿದೀವಿ ಆಯ್ತು. ಹೊರಗೆ ಹೋಗಕ್ ಚಳಿ ಬಂದ ಎಲ್ಲ ಯಾವ್ದು ಜುಗಾಡ್ ಜಾಕೆಟ್ ಎಲ್ಲ ಮಾಡ್ಕೊ ಬಂದಿದ್ದು. ಯಾವ್ದೇನು ಇಂಡಿಯಾದಲ್ಲಿ ಜಾಕೆಟ್ ಚೆನ್ನಾಗಿ ಸಿಗುತ್ತೆ, ಅದೊಂದು ಜಾಕೆಟ್ ತಗೋ ಬಂದಿದ್ದು. ಇಲ್ಲಿ ಬಂದ್ಮೇಲೆ ಚಳಿಯಲ್ಲಿ ಹೋಗೋದ್ ಬೇಡ. ಮತ್ತೆ ಅದು ಅಲ್ಲದೆ ಲಗೇಜ್ ಇಡೋದೆಲ್ಲಿ ಎಷ್ಟು ಅಂತ ನೋಡ್ತೀವಿ. ಇಷ್ಟು ದುಡ್ಡ ಒಂದ್ ಲಗೇಜ್ ಇಡಕ್ಕೆ ಬೇಡ. ಅದಕ್ಕೆ ಅಲ್ಲೇ ಕೂತಿದ್ರು. ನಂದು ಫಸ್ಟ್ ಥಾಟ್ ಪ್ರೊಸೆಸ್ ಅದು, ಲೈಕ್ ಯಾವ್ದಾದ್ರು ಪ್ರೈಸ್ ನೋಡಿದ ತಕ್ಷಣ ಸಡನ್ ಆಗಿ ಅದನ್ನ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಬಂದಾಗ ಜೋರಿತ್ತು ನನಗದು. ಫಸ್ಟ್ 2 months ನಾನಂತೂ ಎಲ್ಲಾ ಕಡೆ ಹೋಗ್ಬೇಕಾದ್ರು ಅದನ್ನ ಇದು ಮಾಡಿ. ಇವಾಗ ಉಲ್ಟಾ ಆಗಿದೆ. ಇವಾಗ ಇಂಡಿಯಾದಲ್ಲಿ ಹೋದಾಗ ಹತ್ತಿದ್ರು ಅಂತ ಆಗುತ್ತೆ ಆತರ. ಇವಾಗ ಇಂಡಿಯಾದಲ್ಲಿ ತರಕಾರಿ ತಗೊಳ್ಳಿಕ್ ಹೋದ್ರೆ ಬರೀ €2 ಆಯ್ತಾ ಅಂತ ಆತರ. ಸೊ ಬೇಸಿಕ್ ಆಗಿ ಇಲ್ಲಿ ವೀಕ್ಲಿ ಖರ್ಚು ಅರೌಂಡ್ ಈಗ ಗ್ರಾಸರಿ ಶಾಪಿಂಗ್ ಅಂತಿದ್ರೆ ಅವಾಗೆಲ್ಲ ಎಂತ ಇಲ್ಲ ಮರೆ. ಅವಾಗೆಲ್ಲ ತಿಂಗಳಿಗೆ €50 ಅಲ್ಲಿ ಮುಗಿಸ್ತೀವಿ ಸೀರಿಯಸ್ಲಿ. ಅಂದ್ರೆ ನಾವು ಜೊತೆಗಿರ್ತಿದ್ವಲ್ಲ ಎಲ್ಲ ಸೇರಿ. ಗೊತ್ತಾಗ್ತಿರಲಿಲ್ಲ ಎಷ್ಟಾಗ್ತಿತ್ತು ಅಂತ, ಬಟ್ ಜಾಸ್ತಿ ಏನ್ ಆಗ್ತಾ ಇರ್ಲಿಲ್ಲ. ಅವಾಗ ಎಲ್ಲ ಪಾರ್ಟಿ ಅದು ಇದು ಫುಲ್ ಎಲ್ಲರೂ ಅದೇ ಹೇಳಿದ್ನಲ್ಲ 8 ಜನ ಮನೇಲಿ ಅಡ್ಗೆ ಎಲ್ರು ಜೊತೆಗೆ ಅಡ್ಗೆ ಮಾಡಿ ಊಟ ಮಾಡೋದು ಆತರ ಶೇರ್ ಆಗ್ತಾ ಇತ್ತು ತುಂಬಾ. ಅದಕ್ಕೆ ಅಷ್ಟು ಜಾಸ್ತಿ ಅನ್ಸ್ತಾ ಇರಲಿಲ್ಲ. ಮತ್ತೆ ಅವಾಗ ಕಮ್ಮಿನೂ ಇತ್ತು, 8-9 years ago ಎಲ್ಲ ಕಮ್ಮಿ ಚೀಪ್ ಇತ್ತು. ಮತ್ತೆ ನಾವು ಹುಡ್ಕೊಂಡು ಹೋಗೋದನ್ನು ಫುಲ್ ಏನು ಸೂಪರ್ ಮಾರ್ಕೆಟ್ ಇರುತ್ತಲ್ಲ, ಸೂಪರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಬೇರೆ ಬೇರೆ ತರ ಸೂಪರ್ ಮಾರ್ಕೆಟ್. ಈಗ ಎಡೆಕಾಯಿ ಎಲ್ಲ ನೀನ್ ನೋಡಿದ್ರೆ ಎಲ್ಲ ಕಾಸ್ಟ್ಲಿ ಎಲ್ಲ ಒಂಥರ ಪ್ರೀಮಿಯಂ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಸುಮ್ನೆ ಏನಿಲ್ಲ, ಸೇಮ್ ತರ ಕಾಣುತ್ತೆ, ಬಟ್ ಪ್ಯಾಕೇಜಿಂಗ್ ಮತ್ತೆ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಜಾಸ್ತಿ. ಕಂಪ್ಯಾರಿಟಿವ್ಲಿ ಯಾವ್ದು ಚೀಪರ್ ಅನ್ಸಿತ್ತು ಆ ಟೈಮ್? ಅವಾಗ ನಮ್ದು ನೆಟ್, ನಾವು ಅವಾಗ ನೆಟ್ ಹೋಗ್ತಿದ್ವಿ, ನಮ್ಮ ಮನೆ ಹತ್ರನೇ ಇತ್ತು ನೆಟ್ಟೋ ತುಂಬಾ ಚೀಪ್. ಇವಾಗ್ಲೂ ಚೀಪ್. ಸೊ ನೆಟ್ಟೋ ತುಂಬಾ ಚೀಪ್. ಅದೇ ಎಲ್ಲ ಶೇರ್ ಮಾಡ್ಕೊಂಡೇ ತರ್ತಾ ಇದ್ವಿ, ಎಲ್ಲ ಶೇರ್ ಮಾಡ್ಕೊಂಡು ಅಡಿಗೆ ಮಾಡೋದು. ಫಸ್ಟ್ ಬಂದಾಗ ಏನ್ ತಿನ್ನೋದು, ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಆಯ್ತಾ. ಅದಕ್ಕೆ ಆಲ್ರೆಡಿ ನಮ್ಮ ಸೀನಿಯರ್ಸ್ ಕೆಲವರೆಲ್ಲ ಇದ್ರಲ್ಲ, ಅವ್ರು ಟ್ರೈಡ್ ಅಂಡ್ ಟೆಸ್ಟೆಡ್ ಕೆಲವೊಂದೆಲ್ಲ ಇತ್ತು. ಇದ್ ನೋಡಿ ಚೆನ್ನಾಗಿದೆ, ಇದ್ರಲ್ಲಿ ಈ ಡಿಶ್ ಮಾಡ್ಬೋದು, ಇದ್ರಲ್ಲಿ ಈ ಡಿಶ್ ಮಾಡ್ಬೋದು ಅಂತ ಆತರ ಎಲ್ಲ ಕೆಲವೊಂದು ನೆಟ್ಟೋದಲ್ಲಿ. ಈಗ್ಲೂ ನಂಗೆ ಇಲ್ಲೊಂದು ನೆಟ್ಟೋ ಇದೆ ಮನೆ ಹತ್ರ. ಆ ನೆಟ್ಟೋ ಅಲ್ಲಿ ಹೋಗಿ ಈಗ್ಲೂ ಆ ಪ್ಯಾಕೆಟ್ಸ್ ನ ತಗೋಬಹುದು. ಯಾಕಂದ್ರೆ ಅವಾಗ ಆ ಕೆಲವೊಂದು ಇಲ್ಲಿಂದು ಏನಿದೆ ಸಿಗುವಂತದ್ದು ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ ಇವಾಗ್ಲೂ ಅದು ಇಷ್ಟ ಆಗುತ್ತೆ ಆತರ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದಾಗ ನಂಗೆ ಒಂದು ತುಂಬಾ ಡಿಫ್ರೆಂಟ್ ಅನಿಸ್ತು ಇಲ್ಲಿ. ಏನಂತ ಅಂದ್ರೆ €49 ಪಾಸ್. ಓಕೆ, ಇದು ಯಾರಿಗೂ ಗೊತ್ತಿರಲ್ಲ ಇಂಡಿಯಾದಲ್ಲಿ. ಮೋಸ್ಟ್ಲಿ ಗೊತ್ತಿರ್ಬೋದು ಕೆಲವು ಜನಕ್ಕೆ, ಯಾರೆಲ್ಲ ಆಲ್ಮೋಸ್ಟ್ ಬಂದ್ ಹೋಗಿದ್ದಾರೆ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು, ಅಥವಾ ಯಾರಾದ್ರೂ ರಿಲೇಟಿವ್ಸ್ ಆಲ್ರೆಡಿ ಸ್ಟೇ ಮಾಡ್ತಾ ಇದಾರೆ. ಸೊ ಅವ್ರಿಗೆ ಇದು ಮೋಸ್ಟ್ಲಿ ಗೊತ್ತಿರುತ್ತೆ. €49 ಪಾಸ್ ಅಂತಂದ್ರೆ ಇಟ್ಸ್ ಸಮಥಿಂಗ್ ಲೈಕ್ ನೀವು ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋಗ್ಬೋದು ಇಲ್ಲಿ ಲೋಕಲ್. ಫಾರ್ ಎಕ್ಸಾಂಪಲ್ ಟ್ರೈನ್ ಆಗಿರ್ಲಿ ಅಥವಾ ಲೋಕಲ್ ಬಸ್ಸಸ್ ಆಗಿರ್ಲಿ, ಅದ್ರೆಲ್ಲ ನೀವು ಟ್ರಾವೆಲ್ ಮಾಡ್ಕೋಬಹುದು. ಜರ್ಮನಿಲಿ ಎಲ್ಲಾ ಕಡೆನೂ ಹೋಗ್ಬೋದು. ನೀವು ಟಿಕೆಟ್ ಎಲ್ಲಾ ಕಡೆ ತಗೋಬೇಕಾದ ಅವಶ್ಯಕತೆ ಇಲ್ಲ. ಆಲ್ಸೋ ನನಗಿದು ತುಂಬಾ ಡಿಫ್ರೆಂಟ್ ಅನಿಸ್ತು. ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಬಸ್ ಹತ್ತಿದ ತಕ್ಷಣ ಕಂಡಕ್ಟರ್ ಬರ್ತಾರೆ, ನಾವು ಟಿಕೆಟ್ ತಗೋಬಿಟ್ಟು ಇದ್ ಮಾಡ್ತೀವಿ, ಅದೆಲ್ಲ ಓಕೆ. ಇಲ್ಲಿ ಏನಂತಂದ್ರೆ ಹತ್ತಿದ ತಕ್ಷಣ ಹೋಗ್ಬಿಟ್ಟು ಸ್ಕ್ಯಾನ್ ತೋರಿಸೋದು ಆಲ್ರೆಡಿ ನಮ್ಮ ಹತ್ರ ಪಾಸ್ ಇದೆ ಅಂತ. ಸೊ ಎಲ್ಲಾ ಬಸ್ಸಲ್ಲಿ ನೀವು ಹೋಗ್ಬೋದು ಈ ತರ. ಸೊ ಇದೊಂದು ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ನನ್ಗೆ ಅನಿಸ್ತು ಇಲ್ಲಿ ಬಂದ್ಮೇಲೆ. ಮೊದ್ಲು ಹೆಂಗಿತ್ತು ಲೈಕ್ 10 years ಬ್ಯಾಕ್? ಮೊದ್ಲೆಲ್ಲ ಅದೇ ನಮಗೆ ಸ್ಟೂಡೆಂಟ್ಸ್ ಇರ್ಬೇಕಾದ್ರೆ ಸೆಮಿಸ್ಟರ್ ಟಿಕೆಟ್ ಸಿಗ್ತಾ ಇತ್ತು. €140-160 ಅದು ಎಷ್ಟು ಹೋಗ್ತಿತ್ತು ಗೊತ್ತಿಲ್ಲ. ನಾವು ಸೆಮಿಸ್ಟರ್ ಫೀಸ್ ಕಟ್ತಾ ಇದ್ವಾ, ಅದರಲ್ಲಿ ನಮಗೆ ಸೆಮಿಸ್ಟರ್ ಟಿಕೆಟ್ ಬರ್ತಾ ಇತ್ತು. ಆ QR ಕೋಡ್ ನ ನಾವು ಫೋನ್ ಹಿಂದ್ಗಡೆ ಅಂಟಿಸ್ಕೊಂಡು ತಿರುಗ್ತಾ ಇದ್ವಿ. ಅದು ಒಂದ್ ಸೆಮಿಸ್ಟರಿಗೆ, ಹೋಲ್ ಸೆಮಿಸ್ಟರಿಗೆ ವ್ಯಾಲಿಡ್. ಸೆಮಿಸ್ಟರ್ ಸ್ಟಾರ್ಟ್ ಟು ಎಂಡ್ ಅದ್ರಲ್ಲಿ ಡೇಟ್ಸ್ ಇರ್ತಿತ್ತು. ಅಂಡ್ ಅದು ಸ್ಟೂಡೆಂಟ್ಸ್ ಇರ್ಬೇಕಾದ್ರೆ ಅದು ಚೀಪ್ ಇತ್ತು. ಬಟ್ ಒನ್ಸ್ ಸ್ಟೂಡೆಂಟ್ ಇದು ರಿಜಿಸ್ಟ್ರೇಷನ್ ಮುಗ್ದ ಮೇಲೆ, ಅಂದ್ರೆ ನೀವು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಇದ್ದಷ್ಟು ಟೈಮ್ ಅದನ್ನ ತಗೊಳ್ತಾ ಇರ್ಬೋದು. ಸೆಮಿಸ್ಟರ್ ಯಾವಾಗೆಲ್ಲ ನೀವು ಒಂದ್ ಸೆಮಿಸ್ಟರ್ ಅಲ್ಲಿ ರಿಜಿಸ್ಟರ್ ಆಗ್ತೀವಿ, ಇಲ್ಲೊಂಥರ ತುಂಬಾ ಫ್ಲೆಕ್ಸಿಬಲ್ ಇದೆ, ಅದು ಆಮೇಲೆ ಹೇಳ್ತೀನಿ ನಾನು. ಸೆಮಿಸ್ಟರ್ ಇಲ್ಲಿ ರಿಜಿಸ್ಟರ್ ಆದಾಗ ಸೆಮಿಸ್ಟರ್ ಟಿಕೆಟ್ ಸಿಗುತ್ತೆ. ಕೆಲವೊಮ್ಮೆ ನೀವು ಸೆಮಿಸ್ಟರ್ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ಆ ಒಂದ್ ಸೆಮಿಸ್ಟರ್ ಸ್ಕಿಪ್ ಮಾಡ್ಬೋದು ಆತರ. ಸೊ ನಾವು ಸ್ಟೂಡೆಂಟ್ ಆಗಿ ಮುಗ್ದ ಮೇಲೆ, ಸ್ಟೂಡೆಂಟ್ ಆದ್ಮೇಲೆ ಟಿಕೆಟ್ ತಗೊಳ್ಬೇಕು. ಇಲ್ಲಿ ಬಂದಿದ್ದಲ್ಲ ನಾನು ಅಲ್ಲಿ ನಂದು ಮಾಸ್ಟರ್ಸ್ 1-2-3 ಸೆಮಿಸ್ಟರ್ ಮುಗಿಸಿ ಇಂಟರ್ನ್ಶಿಪ್ ಅದೆಲ್ಲ ಹುಡ್ಕೊಂಡು ಬೇರೆ ಊರಿಗೆ ಹೋಗ್ಬೇಕು.
ಸೊ ಇಲ್ಲಿಗೆ ಬಂದಿದ್ದೆ ಅವಾಗ ನಾನು ಇಂಟರ್ನ್ಶಿಪ್ ಮಾಡೋಕ್ಕೆ. ಸೊ ಅವಾಗಿಂದ ಇಲ್ಲೇ ಇದ್ದೀನಿ, ಬೇಸಿಕ್ಲಿ ಇಂಟರ್ನ್ಶಿಪ್ ಮಾಡೋಕ್ಕೆ ಬಂದಿದ್ದು ಇಲ್ಲೇ ಇದ್ದೀನಿ. ಸೊ ಇಲ್ಲಿ ಬಂದಾಗ ಇಲ್ಲೂ ಮಂತ್ಲಿ ಟಿಕೆಟ್ಸ್ ಅಂತ ತಗೊಳ್ತಿದ್ದೆ. ಅದು ಎಷ್ಟಿತ್ತು ಗೊತ್ತಿಲ್ಲ, ಬಟ್ ಅವಾಗೆಲ್ಲ ಚೀಪ್ ಇತ್ತು. ಆಲ್ಮೋಸ್ಟ್ ರೀಸೆಂಟ್ವರೆಗೆ ಏನು €49 ಟಿಕೆಟ್ ಬರೋವರೆಗೆ 50 odd euros, 50-60 odd euros ಇತ್ತು ಮಂತ್ಲಿ. ಸೊ €49 ಟಿಕೆಟ್ ವಾಸ್ ಸೇವಿಂಗ್, ಒಂದು €10 ಸೇವ್ ಆದಾಗತ್ತೆ ನಮಗೆ. ಬಟ್ ಎಷ್ಟು ವರ್ಷ ಇರುತ್ತೆ ಗೊತ್ತಿಲ್ಲ, ಎಷ್ಟು ತಿಂಗಳಿರುತ್ತೆ ಅದೇನೋ, ಅದಕ್ಕೆ ಅಷ್ಟೇನು ಗೊತ್ತಿಲ್ಲ ಅದ್ರದ್ದು ಏನಾಗುತ್ತೆ ಅಂತ. €49 ಟಿಕೆಟ್ ಇತ್ತು. ಓಕೆ, ಸೊ ನಾನು ಕೆಲವೊಂದು ಕಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಒಂದು ಕಮೆಂಟ್ ಓದ್ತೀನಿ. ಒಬ್ರು ದೀಪಿಕಾ ಅಂತ ನಂಗೊಂದು ಕಮೆಂಟ್ ಮಾಡಿದ್ರು, ನೀವು ಫಸ್ಟ್ ಟೈಮ್ ಜರ್ಮನಿಗೆ ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಏನೆಲ್ಲ ಡಿಫ್ರೆಂಟ್ ಅನಿಸ್ತು ಇಂಡಿಯಾಗಿಂತ, ನಿಮ್ಮ ಓವರ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿದ್ವಿ ಇದ್ರ ಬಗ್ಗೆ. ನಮ್ಗೆ ಹೆಂಗ ಅನಿಸ್ತು ಸ್ಟಾರ್ಟಿಂಗ್ ಬಂದಾಗ, ಮತ್ತೆ ಇಲ್ಲಿದು ನಂಗೆ ಇನ್ನೊಂದು ಜನರಲ್ ಥಿಂಗ್ಸ್ ತುಂಬಾ ಇದೆ, ಜನರಲ್ ತುಂಬಾ ಇದೆ. ಜನರಲ್ ಅಂದ್ರೆ ಇಫ್ ಯು ಕೀಪ್ ಯುವರ್ ಐಸ್ ಓಪನ್, ಅಂದ್ರೆ ಸುಮ್ನೆ ಜನರು ಹೇಗೆ ಬಿಹೇವ್ ಮಾಡ್ತಾರೆ ಆತರ ನಾನು ನೋಡಿದ್ದು ಜಾಸ್ತಿ ಅಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಲಿ, ಪಬ್ಲಿಕ್ ಏನೇ ಒಂದು ಬಸ್ ಸ್ಟಾಪ್ ಆದ್ರೂ ಆಗಿರ್ಲಿ, ಎಷ್ಟು ಸೈಲೆಂಟ್ ಇರ್ತಾರೆ ಅಂತಂದ್ರೆ ಅಲ್ಲೊಂದು 100-200 ಜನ ಇದ್ರು ನಿಮ್ಗೆ 5 ಜನಕ್ಕಿಂತ ಜಾಸ್ತಿ ಅಲ್ಲಿ ಇಲ್ವೇನೋ ಅಂತ ಅನ್ಸ್ಬಿಡತ್ತೆ. ಈಗ ಬ್ಲೈಂಡ್ ಆಗ್ಬಿಟ್ಟು ಹೋಗ್ಬಿಟ್ರೆ ಡೆಫಿನೆಟ್ಲಿ ಜಾಸ್ತಿ ಜನನೇ ಇಲ್ಲ ಅಂತ ಅನ್ಸ್ಬಿಡತ್ತೆ. ಅಷ್ಟೊಂದು ಕಾಮ್ ಅಂತ ನಂಗೊಂದು ಅನಿಸ್ತು. ಕೆಲವೊಂದು ಜಾಗಗಳಲ್ಲಿ ಇಲ್ಲಿ ಇವಾಗ ಎಲ್ಲ ಬೇರೆ ದೇಶದಿಂದ ಎಲ್ಲ ಬಂದಿರೋದ್ರಿಂದ ಅಷ್ಟು ಕಾಮ್ ಇಲ್ಲ. ಸೊ ಅದು ಬಿಟ್ಟರೆ ನಂಗೆ ಇನ್ನೊಂದು ಚೆನ್ನಾಗಿದೆ ಅನಿಸಿದ್ದು ಪೊಲೀಸ್ ಬಗ್ಗೆ ಹೆದರಿಕೆ. ಲೈಕ್ ನಂಗೆ ಒಂಥರ ಇಲ್ಲಿ ಯಾಕೆ ಒಂಥರ ಖುಷಿ ಆಯ್ತು ಅಂತಂದ್ರೆ, ಏನೇ ಒಂದು ಸೀನ್, ಒಂದು ಕ್ರೈಮ್ ಏನೋ ಒಂದು ನಡೀತು ಸ್ಪಾಟ್ ಅಲ್ಲಿ 1 ನಿಮಿಷದ ಒಳಗಡೆ, ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಇಲ್ಲಿ ರ್ಯಾಟ್ ಹೌಸ್ ಅಂತ ಇದೆ ಪಕ್ಕದಲ್ಲೇ, ಒಂದು ಟ್ರೈನ್ ಸ್ಟೇಷನ್ ಎಲ್ಲ ಇದೆ. ಒಂದ್ ಸತಿ ಹೆಂಗಾಗಿತ್ತು ಅಂತಂದ್ರೆ, ನೀವಿದ್ರ ಅವತ್ತು ನೀವಿರ್ಲಿಲ್ವಾ? ಇರ್ಲಿಲ್ಲ ಅನ್ಕೋತೀನಿ. ಐ ಥಿಂಕ್ ಅಮಿತ್, ನಾನ್ ಮತ್ತೆ ಇನ್ನೊಬ್ಳು ಫ್ರೆಂಡ್ ಇದ್ದು. ಸೊ ಅವತ್ತೇನಾಗಿತ್ತು ಅಂತಂದ್ರೆ, ಅಲ್ಲೊಂದು ಕುಡ್ದು ಫುಲ್ಲು ಏನೋ ನಶೆ ಗಿಶೆ ಏನೋ ಮಾಡ್ಕೊಂಡ್ಬಿಟ್ಟು ಬಂದು ಅಲ್ಲಿ ಯಾರ್ಯಾರ ಜೊತೆನೋ ಕಿರ್ಚಾಡಿ ಏನೇನೋ ಸೀನ್ ಮಾಡ್ತಿದ್ರು ರ್ಯಾಟ್ ಹೌಸ್ ಅಲ್ಲಿ. ಆ ಮೇನ್ ಇದ್ರಲ್ಲ ನಾನ್ ನೋಡಿ ಫಸ್ಟ್ ಟೈಮ್. ಸೊ ನಾನು ಈ ತರ ಓಕೆ ಸರಿ ಏನೋ ಮಾಡ್ತಾರೆ ಬಿಡಪ್ಪ ಅಂತ ಹೋಗ್ಬಿಟ್ಟು ಸುಮ್ನೆ ಒಂದ್ ಕಣ್ ಹಿಂಗ್ ಮಾಡೋಷ್ಟ್ರಲ್ಲೇ ನಂಗೆ ಸೈರೋ ಕೇಳಿಸಿದೆ ಹಿಂದ್ಗಡೆಯಿಂದ. ಅದು ಕಾರ್ಸ್ ಇಷ್ಟು ಒಂದ್ ಈ ಕಡೆಯಿಂದ ಒಂದ್ 3 ಕಾರ್ ಬಂದ್ಬಿಟ್ಟು, ಅದು ಯಾವ ತರ ಆ ಸ್ಪಾಟ್ ಬಂದಿದಂದ್ರೆ 4 ಪೊಲೀಸ್ ಬಂದು ಅದ್ರಲ್ಲಿ ಫುಲ್ ಕೈಗೆಲ್ಲ ಇದ್ ಮಾಡ್ಕೊಬಿಟ್ಟು, ಜನರು ಕಾಲ್ ಮಾಡಿ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಅವಾಗ ಅಲ್ಲೇ ಬರ್ತಾರೆ, ಅಲ್ಲೇ ಇರ್ತಾರೆ ಪೊಲೀಸ್. ಒಂದೊಂದ್ ಕಡೆ ಬೀಟ್ ಸಿಸ್ಟಮ್ ಇಲ್ಲಿ ಪ್ರಾಪರ್ ಆಗಿದೆ ಅಷ್ಟೇ. ಬೀಟ್ ಸಿಸ್ಟಮ್ ಪ್ರಾಪರ್ ಆಗಿದ್ರೆ ಎಲ್ಲ ನಡೆಯುತ್ತೆ ಎಲ್ಲ ಕಡೆ. ನಮ್ಮಲ್ಲಿ ಇಲ್ಲ, ಅದು ಏನ್ ಮಾಡ್ತಾರೆ. ಕರೆಕ್ಟ್. ಇದು ನನಗೆ ಡಿಫ್ರೆಂಟ್ ಅಂತ ಅನಿಸ್ತು. ಲೈಕ್ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ, ಯಾವ್ದೇ ಒಂದು ಇದಿಲ್ಲದೆ. ಪೊಲೀಸಿಂಗ್ ಸಿಸ್ಟಮ್ 101 ಅದು ಬೇಸಿಕ್ಲಿ. ಬೀಟ್ ಸಿಸ್ಟಮ್ ಪರ್ಸನಲ್ ಇದರಿಂದ ಹೇಳೋದು ನಾನು. ಸೊ ಬೀಟ್ ಸಿಸ್ಟಮ್ ಅಂದ್ರೆ ಒಂದು ಪ್ಯಾರಿಗೆ, 1 ಪೇರ್ ಆಫ್ ಆಫೀಸರ್ಸ್ಗೆ ಒಂದು ಏರಿಯಾ ಅಸೈನ್ ಮಾಡ್ತಾರೆ. ಓಕೆ, ಆ ಏರಿಯಾ ದೇ ಹ್ಯಾವ್ ಟು ಗೋ ಡೈಲಿ. ಅದಕ್ಕೆ ಬೀಟ್ ಅಂತ ಹೇಳ್ತಾರೆ, ಬೀಟ್ ಹೋಗೋದು ಅಂತ ಹೇಳ್ತಾರೆ. ಆತರ ಮಾಡ್ತಾ ಇದ್ರೆ ಅವರಿಗೆ ಒಂದ್ ಏರಿಯಾ ಅಸೈನ್ ಆಗಿರುತ್ತೆ, ಅವ್ರು ಅಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ. ಅದನ್ನ ಹೇಳಿದ್ನಲ್ಲ, ಸುಮ್ನೆ ನಾನು ತುಂಬಾ ನೋಟಿಸ್ ಮಾಡ್ತೀನಿ ಈ ತರ ಜನ ಏನ್ ಮಾಡ್ತಾರೆ. ಆ ತರ ನೀವ್ ಹೇಳ್ದಂಗೆ ಒಂದು ಸೈಲೆಂಟ್ ಆಗಿ ಜಾಸ್ತಿ ಯಾರು ನೈಟ್ 9 ಗಂಟೆ ನಂತರ ಏನಾದ್ರು ಜಾಸ್ತಿ ಸಬ್ ಮಾಡಿದ್ರು ಲೈಕ್ ಅದು ಕಾಮನ್ ಅಲ್ಲ ಆಕ್ಚುಲಿ ನಮ್ ಕಡೆ. ಈಗ ನಾವು ನೋಡಿದ್ರೆ, ಈಗ ನೈಟ್ ಏನಾದ್ರು ಜಾಸ್ತಿ ಸದ್ದು ಆಯ್ತು, ಏನೋ ಮಾಡಿದ್ರಿ, ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀರಾ, ಕುಕ್ಕರ್ ಯೂಸ್ ಮಾಡ್ತಾ ಇದೀರಾ, ಹ್ಯಾರ್ ಡ್ರೈರ್ ಯೂಸ್ ಮಾಡ್ತಾ ಇದ್ದೀರಾ, ನಮ್ದು ಮೇನ್ ಇದೆ ಅಂತ ಹೇಳಿ ಹೋಗ್ಲಿ ಬಿಡಿ, ಪರವಾಗಿಲ್ಲ ಏನಾಯ್ತು ಅಂತ. ಸೊ ಬೇಸಿಕ್ಲಿ ನಮ್ದು ಹೋಲ್ ಕಲ್ಚರ್ ಇದೆ, ಹೋಗ್ಲಿ ಬಿಡಿ ಪರವಾಗಿಲ್ಲ ಆತರ. ಬಟ್ ಇಲ್ಲಿ ಆತರ ಅಲ್ಲ, ಇವರು ತುಂಬಾ ಸ್ಟ್ರಿಕ್ಟ್ ಅಂತಾನೆ ಇವ್ರು ಫೇಮಸ್ ಅಲ್ಲ ಇಡೀ ದೇಶ. ಮತ್ತೆ ನಾನು ತುಂಬಾ ನೋಟಿಸ್ ಮಾಡಿದ್ದೀನಿ ಈ ತರ ಡಿಸಿಪ್ಲಿನ್ ಆಗಿ. ನಾನು ಒಂದು ಹೇಳ್ಬೇಕಂದ್ರೆ, ನಾನು ನೋಟಿಸ್ ಮಾಡಿದೆ ಫಸ್ಟ್ ಬಂದಾಗ, ಇಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ, ಇಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ನೀವು ನೋಡಿರ್ಬೋದು. ಮಕ್ಕಳು ಅಳಲ್ಲ, ಮಕ್ಕಳಿಗೆ ಹೇಗೆ ಟ್ರೈನ್ ಮಾಡ್ತಾರೆ, ಒಂಥರ ಟ್ರೈನ್ ಮಾಡ್ದಂಗೆನೆ ಮಕ್ಕಳಿಗೆ. ಎಷ್ಟೋ ಸತಿ ಹೀಗೆ ನೋಡಿದೀನಿ. ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟೆನ್ಸ್ ಹೇಳ್ತೇನೆ. ಹೀಗೆ ಎಲ್ಲೋ ಒಂದು ಪಾರ್ಕ್ ಅಲ್ಲಿ ಹೋಗ್ತಿದ್ವಿ ನಾವು ಫ್ರೆಂಡ್ಸ್, ಆಯ್ತಾ. ಒಂದ್ ಮಗು ಆಟ ಆಡ್ತಾ ಓಡ್ಕೊಂಡು ಬಂತು, ಬಿದ್ಬಿಡ್ತು ಮಗು, ಕಾಲು ಇದಾಗಿ ಬಿದ್ಬಿಡ್ತು, ಸ್ಲಿಪ್ ಆಗಿ ಬಿದ್ಬಿಡ್ತು, ಅಥವಾ ಹೀಗೆ ಎಡವಿ ಬಿದ್ಬಿಡ್ತು. ಅಮ್ಮಂದು ಅಥವಾ ಅಪ್ಪನ್ ಅದೇ ರಿಯಾಕ್ಷನ್ ಇರುತ್ತೆ. ನಮ್ದೇ ನಾವು ಅಯ್ಯೋ ಅಂತ ನಾವು ಹೋದ್ವಿ, ಯಾಕಂದ್ರೆ ಆ ಮಗು ಅಪ್ಪಕ್ಕಿಂತ ನಾವೇ ಸ್ವಲ್ಪ ಹತ್ರ ಇದ್ವಿ ಮಗುಗೆ ಅಂತ. ಹೀಗೆ ಮಗು ನಮ್ ರಿಫ್ಲೆಕ್ಸ್ ಅದು ಮಾಡಕ್ ಹೋದ್ವಿ. ಅವನ ಅಪ್ಪ ದೂರದಿಂದ ಇಟ್ಸ್ ಓಕೆ ಅಂತ ಹೇಳ್ದ. ಮಗು ಅಪ್ಪನ್ನ ಹಿಂಗ್ ನೋಡಿ ತಿರುಗಿ ನೋಡ್ತು.
ಹೇಳು ಪರವಾಗಿಲ್ಲ ಹೇಳು ಅಂತ ಹೇಳಿದ ಅಷ್ಟೇ. ಹೇಳು ಅಂತ ಹೇಳಿ ಅದು ಎದ್ದು ಮಗು ಎದ್ದು ಹೀಗೆ ಅದನ್ನ ನೋಡ್ಬಿಟ್ಟು ನಾವು ನಮ್ಗೊಂದು ಒಂಥರ ಎನ್ಲೈಟನ್ಮೆಂಟ್ ತರ ನಮ್ಗೆ ನಮ್ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ಕೊಂಡು ಹೋದ್ವಿ. ಏನು ಡಿಫ್ರೆನ್ಸ್ ಅಲ್ಲ ಅಂದ್ರೆ ಒಂದು ರೆಸ್ಪಾನ್ಸ್ಗೆ ಹೇಗೆ ಅಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಿದ್ದು ಮುಂದೆ ಹೋಗಿ ಹೇಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇಟ್ಸ್ ಆಲ್ ಮೆಂಟಲ್ ಅಲ್ವಾ. ಈಗ ಮಕ್ಕಳು ಈಗ ಒಂದು ಮಕ್ಕಳು ಬೀಳ್ತಾರೆ, ಮಕ್ಕಳು ಬಿದ್ದಾಗ ನೀನ್ ಕಾಮನ್ ಆಗಿ ನೋಡ್ಬೋದು, ಮಕ್ಕಳು ಒಮ್ಮೆ ಬಿದ್ದಾಗ ಆಚೆ ಈಚೆ ನೋಡ್ತಾರೆ, ಯಾರು ನೋಡ್ತಾ ಇದಾರೆ ಮಾತ್ರ ಅಳೋದು ಅಲ್ಲ ನೋಡಿ ಅದಕ್ಕೆ ನಾವು ಸ್ವಲ್ಪ ಹೆದರಿಕೆ ಆದಾಗ ರಿಯಾಕ್ಟ್ ಮಾಡ್ತೇವಲ್ಲ ಅವಾಗ ಜಾಸ್ತಿ. ಇಟ್ಸ್ ಬೇಸಿಕ್ಲಿ ಎಂಬ್ಯಾರಸ್ಮೆಂಟ್ ಮಕ್ಕಳಿಗೆ ಅದು ಎಂಬ್ಯಾರಸ್ಮೆಂಟ್ ಆದಾಗ ಅವರು ಯಾರೋ ಹೀಗೆ ಇದು ಮಾಡ್ತಾರೆ ಅವಾಗ ಅಳೋದು. ಯಾರು ಏನು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮಕ್ಕಳು ಅಳಲ್ಲ. ಅಂದ್ರೆ ಎಂತ ಗೊತ್ತಾ, ಕಲ್ಚರ್ ಯಾವ್ದು ಪರ್ಫೆಕ್ಟ್ ಅಲ್ಲ ನನ್ನ ಒಪಿನಿಯನ್. ಎಲ್ಲದ್ರಲ್ಲೂ ನಾವ್ ಎಂತಾದ್ರೂ ಒಳ್ಳೇದನ್ನ ಯಾವಾಗ್ಲೂ ನೋಟಿಸ್ ಮಾಡ್ತಾ ಇರ್ಬೇಕು. ಯಾವ್ದಾದ್ರು ಒಳ್ಳೇದಿದ್ರೆ ನಾವು ತಗೊಳ್ತಾ ಇರ್ಬೇಕು. ದಟ್ ಈಸ್ ವಾಟ್ ಐ ಥಿಂಕ್. ನಂಗೆ ಕೆಲವೊಂದು ಅನ್ಸಿದ್ದು ನಾನು ಯಾವಾಗ್ಲೂ ತುಂಬಾ ಜನಕ್ಕೆ ಹೇಳಿದೀನಿ ಈ ತರ ವಿಷಯ, ಈ ತರ ಇನ್ಸ್ಟೆನ್ಸಸ್ ಎಲ್ಲ ಹೇಳಿದೀನಿ. ಮಕ್ಕಳನ್ನ ನಾವು ನೋಡ್ತೀವಿ ನಮ್ಮಲ್ಲಿ ಹೇಗೆ ಮಕ್ಕಳನ್ನ ಹಠಕ್ಕೆ ಇದು ಜಾಸ್ತಿ ಇದ್ ಮಾಡೋದು. ಅಂದ್ರೆ ಮಕ್ಳು ಹಠ ಮಾಡ್ತಿದಾರ, ಹಠ ನಿಲ್ಲಿಸ್ಲಿಕ್ಕೆ ಏನೋ ಒಂದು ಕೊಟ್ಬಿಡೋದು. ಸೊ ದೆನ್ ಮಕ್ಳಿಗೆ ಗೊತ್ತಾಗುತ್ತೆ ಎಸ್ ನಾನು ಹಠ ಮಾಡಿದ್ರೆ ಸಿಗುತ್ತೆ ಅಂತ. ಅದಕ್ಕೆ ಇನ್ನೊಂದು ಇನ್ಸ್ಟೆನ್ಸ್ ಇದೆ ಇಲ್ಲೇ. ನಾನು ಹೈಲ್ಬ್ರೋನ್ ಅಲ್ಲಿ ಇದ್ದಾಗ ಫಸ್ಟ್ ಬಂದಾಗ ನಾನು ಒಂದು ಹಾಸ್ಟೆಲ್ ಅಲ್ಲಿ ಇರ್ತಾ ಇದ್ದೆ. ಆ ಹಾಸ್ಟೆಲ್ ಪಕ್ಕದಲ್ಲೇ ಒಂದು ಕಿಂಡರ್ ಗಾರ್ಟನ್ ಇತ್ತು. ಅಲ್ಲಿ ಮಕ್ಕಳೆಲ್ಲ ಮನೆಗೆ ಶಾಲೆಯಿಂದ ಮನೆಗೆ ಹೋಗಕ್ಕೆ ಅಮ್ಮ ಕರ್ಕೊಂಡು ಹೋಗಕ್ ಬರ್ತಾರಲ್ಲ. ನಾ ಹಿಂಗೆ ಒಂದಿನ ಅಲ್ಲೇ ಎಲ್ಲೋ ಹೊರಗಡೆ ನಿಂತಿದ್ದಾಗ ನೋಡ್ತಿದೀನಿ ಒಂದ್ ಮಗು ಅಮ್ಮ ಜೊತೆ ಶಾಲೆಯಿಂದ ಮನೆಗೆ ಕಿಂಡರ್ ಗಾರ್ಟನ್ ಇಂದ ಮನೆಗೆ ಹೋಗಕ್ಕೆ ಹೊರಟು. ಅವಾಗ ಏನೋ ಹಠ ಮಾಡ್ತಾ ಇದೆ ಮಗು, ಏನೋ ಹಠ ಮಾಡ್ತಿದೆ, ಏನೋ ಅಮ್ಮನ ಬ್ಯಾಗ್ ಅಲ್ಲಿನೋ ಇದೆ, ಅದು ಬೇಕು ಅಂತ ಹಠ ಮಾಡ್ತಾ ಇದೆ. ಆಯ್ತಾ, ಕೊಡು 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 ಅಂತ ಬರೀ ಹಠ. ಅಂಡ್ ಅಮ್ಮ ಕೊಡಲ್ಲ ಅಂತ. ಅಮ್ಮ ಏನಿಲ್ಲ, ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ. ಏನು ರೆಸ್ಪಾನ್ಸೇ ಇಲ್ಲ. ಆ ಮಗು ಸಿಟ್ಟಲ್ಲಿ ಒಂದು ಕ್ಯಾಪ್ ಹಾಕೊಂಡಿದ್ದೆ. ಆಯ್ತಾ, ಕ್ಯಾಪ್ ಅಂತ ತೆಗೆದು ನೆಲಕ್ಕೆ ಬಿಸಾಡಿ ಇದು ಜೋರು ಹಠ ಮಾಡಕ್ ಶುರು. ಅಮ್ಮ ಹೇಗೆ ಅಂದ್ರೆ 1 ಇಂಚಿಂದು ಇದು ಇಲ್ಲ, ಚೇಂಜ್ ಇಲ್ಲ. ಅವಳು ಕ್ಯಾಪ್ ಎತ್ತು ಅಂತ ಎಷ್ಟು ಸರ್ತಿ ಹೇಳಿದ್ದು ಗೊತ್ತಿಲ್ಲ ನಂಗೆ. ಬರೀ ಕ್ಯಾಪ್ ಎತ್ತು. ಕೊನೆಗೆ ಆ ಮಗುಗೆ ಸುಸ್ತಾಗಿ ಹೋಗಿ ಕ್ಯಾಪ್ ಎತ್ತಿ ಹೀಗೆ ಅಮ್ಮನ ಕೈ ಕೊಡ್ತು. ಕ್ಯಾಪ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಸೀದಾ ನಡಿಯಕ್ ಸ್ಟಾರ್ಟ್ ಮಾಡು. ಕೊಡ್ಲೇ ಇಲ್ಲ ಅವನು. ಅದೇನ್ ಮಗು ಏನ್ ಕೇಳ್ತಾ ಇತ್ತು, ಕೊಡ್ಲಿಲ್ಲ. ಮೇ ಬಿ ಇದು ಎಸ್ ಮಕ್ಕಳಿಗೆ ಹಠ ಕಲ್ಸುತ್ತೆ. ಈ ತರ ನಾವು ಇದ್ ಮಾಡಿದಾಗ ಕೊಟ್ಟು ಸಮಾಧಾನ ಮಾಡಿಸಿ ಬಿಟ್ಟಾಗ ಅದು ಹಠ ಕಲ್ಸುತ್ತೆ. ಬಟ್ ಆನ್ ದ ಅದರ್ ಹ್ಯಾಂಡ್ ನಂಗೇನ್ ಅನ್ಸ್ತು ಆ ದಿನ ಅದು ನೋಡಿದಾಗ, ಮೇ ಬಿ ಅದಕ್ಕೆ ಇವರಿಗೆ ಪೇರೆಂಟ್ ಚೈಲ್ಡ್ ಮಧ್ಯದಲ್ಲಿ ಅಷ್ಟು ಬಾಂಡಿಂಗು ಇರಲ್ಲ ಅನ್ಸುತ್ತೆ ಅಂತ ನಂಗೆ ಅನ್ಸುತ್ತೆ. ಇಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ನಾನು ಫಸ್ಟ್ ಥಿಂಗ್ ಎಲ್ರಿಗೂ ಹೇಳ್ತೀನಿ, ಮಾಸ್ಟರ್ಸ್ ಮಾಡೋವಂಥವ್ರಿಗೆ ಫಸ್ಟ್ ಮಿಸ್ಕನ್ಸೆಪ್ಷನ್ ನ ಬಿಡ್ಬೇಕು. ಒಂದು ಏನಂದ್ರೆ ರ್ಯಾಂಕಿಂಗ್, ಯೂನಿವರ್ಸಿಟಿ ರ್ಯಾಂಕಿಂಗ್. ಈ ರ್ಯಾಂಕಿಂಗ್ ಕಾನ್ಸೆಪ್ಟ್ ಈಸ್ ಫ್ರಮ್ US ಆರ್ UK. ಆಯ್ತಾ, ಈ ರ್ಯಾಂಕಿಂಗ್ ವೆಬ್ಸೈಟ್ಗಳು ಕೂಡ ನೀವು ಈ ವೆಬ್ಸೈಟ್ ಅಲ್ಲಿ ಹಾಕಿ ನೋಡಿದ್ರೆ ಟಾಪ್ ಯೂನಿವರ್ಸಿಟೀಸ್ ಅಂತ ಹಾಕಿ ನೋಡಿದ್ರೆ ರ್ಯಾಂಕಿಂಗ್ ಯೂನಿವರ್ಸಿಟಿ ಇದು ಟಾಪ್ ರ್ಯಾಂಕಿಂಗ್ ಅಲ್ಲಿ ಇರೋ ಯೂನಿವರ್ಸಿಟೀಸ್ ಎಲ್ಲ US UK. ಆಯ್ತಾ, ಯಾಕೆ ಅಂದ್ರೆ ಆ ವೆಬ್ಸೈಟ್ಗಳೇ US ಅವ್ರದ್ದು ಅಥವಾ UK ಅವ್ರದ್ದು. ಆಬ್ವಿಯಸ್ಲಿ ಅವ್ರ ದೇಶದವ್ರದೇ ಮಾಡಿ, ಆಬ್ವಿಯಸ್ಲಿ ಎಲ್ಲ ದೊಡ್ಡ ಯೂನಿವರ್ಸಿಟಿ, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್. ಆದ್ರೆ ಇಲ್ಲಿನೂ ಜರ್ಮನಿಯಲ್ಲೂ ಯೂನಿವರ್ಸಿಟೀಸ್ ಬೇಕಾದಷ್ಟು ಟಾಪ್ ಯೂನಿವರ್ಸಿಟೀಸ್ ಇದಾವೆ. ಬಟ್ ದೇ ಡೋಂಟ್ ಕೇರ್, ದೇ ದೆಮ್ಸೆಲ್ಸ್ ಡೋಂಟ್ ಕೇರ್ ಅಬೌಟ್ ರ್ಯಾಂಕಿಂಗ್ಸ್. ಜರ್ಮನ್ ಯೂನಿವರ್ಸಿಟೀಸಿಗೆ ತಲೆ ಬಿದ್ದೇ ಹೋಗಿಲ್ಲ ಯೂನಿವರ್ಸಿಟಿ ರ್ಯಾಂಕಿಂಗ್ ಬಗ್ಗೆ. ಬಿಕಾಸ್ ಅವರು ಆಲ್ರೆಡಿ ಅಂತ ಹೈ ಲೆವೆಲ್ ಇದರಲ್ಲಿ ಅಕಾಡೆಮಿಕ್ ಅಲ್ಲಿ ಹೈ ಲೆವೆಲ್ ಇದ್ದಾರೆ. ಮತ್ತೆ ಹಾಗೇನೆ ನೀನು ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅಥವಾ ಏನೇ ರ್ಯಾಂಕಿಂಗ್ ತಗೋ, ಈಗಿನ ಕಾಲದಲ್ಲಿ ವರ್ಲ್ಡ್ ರ್ಯಾಂಕಿಂಗ್ಸ್ ಅಂತೆಲ್ಲ ಅದೆಲ್ಲ ಗೊತ್ತಿದೆ, ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ. ದಟ್ ಬಯಾಸ್ಡ್ ಇರುತ್ತೆ ರ್ಯಾಂಕಿಂಗ್ಸ್, ಯಾರು ಮಾಡಿಸ್ತಾ ಇರ್ತಾರೆ ಅದೆಲ್ಲ ನೋಡ್ಬೇಕಾಗುತ್ತೆ. ಮತ್ತೆ ಯಾವ್ದಿದು ಎಲ್ಲಿಂದ ಪೇಜ್ ಅಂತ ಆಬ್ವಿಯಸ್ಲಿ ರ್ಯಾಂಕಿಂಗ್ ನೋಡಿದಾಗ ಅದು ಟಾಪ್ ರ್ಯಾಂಕಿಂಗ್ ಇದೆ, ಇದು ಅಷ್ಟೇನು ಜಾಸ್ತಿ ರ್ಯಾಂಕಿಂಗ್ ಇಲ್ಲ, ಆ ಥರ ಎಲ್ಲ ಆಗುತ್ತೆ. ಅದು ಬಿಟ್ರೆ ಪಬ್ಲಿಕ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಎಜುಕೇಶನ್ ಲೆವೆಲ್ ಅಲ್ಲಿ ಇದೆಯಲ್ಲ, ಬೇಸಿಕ್ ಆಸ್ ಅ ಸ್ಟೂಡೆಂಟ್ ನನ್ನ ಪ್ರಕಾರ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಆಯ್ತಾ, ಇಲ್ಲೇನು ಕೂರಿಸ್ಕೊಂಡು ಪಾಠ ಹೇಳ್ಕೊಡಲ್ಲ. ಮಾಸ್ಟರ್ಸಿಗೆ ಬರ್ತಾ ಇದ್ರೆ ದೇರ್ ಈಸ್ ನೋ ಎಂತ, ನೀನು ಮಾಡ್ತೀಯಾ ನಿನ್ ಬಿಟ್ಟಿದ್ದು ಅಷ್ಟೇ. ನೀನೇನು ಸ್ಪೂನ್ ಫೀಡಿಂಗ್ ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಕ್ಲಾಸ್ ಅಲ್ಲಿ ಕೂತ್ಕೊಂಡು ನೀನ್ ಕೇಳ್ತಾ ಇದೀಯಾ ಅಂತ ಎಲ್ಲ ಲೆಕ್ಚರರ್ ಇದು ಮಾಡೋದು ಆತರ ಎಲ್ಲ ಏನಿಲ್ಲ. ಮೈಕ್ರೋ ಮಾನಿಟರಿಂಗ್ ಇಲ್ಲ. ಅವ್ರು ಸುಮ್ನೆ ಬರ್ತಾರೆ, ಅವ್ರು ಪ್ರಿಪೇರ್ ಮಾಡ್ಕೊ ಬಂದಿದ್ನ ಹೇಳ್ತಾರೆ, ಲೆಕ್ಚರ್ ಕೊಡ್ತಾರೆ,
ಹೋಗ್ತಾರೆ. ಇನ್ನು ಓದ್ಬೇಕು Yes. ಬೇಕಿತ್ತು ಬೇಡ ಅದು ನಿಮ್ ಬಿಟ್ಟಿದ್ದು. ಎಸ್ ಅಷ್ಟೇ. ಅದು ಜಾಸ್ತಿ ಏನು ಅವರು ಟೆನ್ಷನ್ ತಗೊಳಕ್ ಹೋಗಲ್ಲ. ನೀನು ಇವನ್ ನಾನು ಹೇಳಿದ್ನಲ್ಲ, ನೀನ್ ಒಂದ್ ಸೆಮಿಸ್ಟರ್ ಗ್ಯಾಪ್ ತಗೊಳ್ತೀಯ, ಯಾರು ಕೇಳಲ್ಲ. ನೀನ್ ಸೆಮಿಸ್ಟರ್ ರಿಜಿಸ್ಟರ್ ಮಾಡ್ಲಿಲ್ವಾ, ಮಾಡ್ಲಿಲ್ಲ ಅಷ್ಟೇ, ನೀನ್ ಟೈಮ್ ಪಾಸ್ ಮಾಡ್ಬೋದು ಸೆಮಿಸ್ಟರ್. ಮಾಡ್ಬೇಕು ಅಂತ ಅಲ್ಲ, ಲೈಕ್ ಮಾಡ್ತಾರೆ. ಈಸಿ, ದೇ ಟೇಕ್ ಇಟ್ ವೆರಿ ಈಸಿಲಿ. ಐ ಮೀನ್ ಅವರು ಪ್ರೆಷರ್ ಅಂತ ಇಲ್ಲ. ಎಕ್ಸಾಮ್ಸ್ ಕೂಡ ಇವಾಗ ನಮ್ಮಲ್ಲಿ ಹೆಂಗೆ ಇಂಜಿನಿಯರಿಂಗ್ ಅಲ್ಲಿ ಈ ತರ ಒಂದ್ ಸೆಮಿಸ್ಟರ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ ಅಂತ ಫಿಕ್ಸ್ ಇರುತ್ತಲ್ಲ, ಇಲ್ಲಿ ಫಿಕ್ಸ್ ಇಲ್ಲ. ಇಲ್ಲಿ ನೀ ಬೇಕಿದ್ರೆ ಈ ಸೆಮಿಸ್ಟರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕ್ಲಾಸಿಗೆ ಹೋಗ್ಬಿಟ್ಟು ಯು ಕ್ಯಾನ್ ಡಿಸೈಡ್ ನಾನು ಯಾವ್ದೋ ಎಕ್ಸಾಮೇ ತಗೊಳಲ್ಲ ಈ ವರ್ಷ ಅಂತ, ಈ ಸೆಮಿಸ್ಟರ್ ಅಂತ ಡಿಸೈಡ್ ಮಾಡ್ಬೋದು. ಅಥವಾ ಕೊನೆಗೆ ಸೆಮಿಸ್ಟರ್ ಎಂಡ್ ಅಲ್ಲಿ ಯಾವಾಗ ಎಕ್ಸಾಮ್ಸ್ ಇರುತ್ತಲ್ಲ, ಎಕ್ಸಾಮ್ಸ್ ಅಂತ ಮುಂಚೆ ಸ್ವಲ್ಪ ದಿನ ಮುಂಚೆ ಎಕ್ಸಾಮ್ ರಿಜಿಸ್ಟ್ರೇಷನ್ ಇರ್ತದೆ. ನಮ್ಮ ಪೋರ್ಟಲ್ ಏನಿರುತ್ತೆ, ಸ್ಟೂಡೆಂಟ್ ಪೋರ್ಟಲ್ ಅಥವಾ ಏನೋ ಒಂದು ಮೆಥಡ್ ಇರುತ್ತೆ ಒಂದೊಂದು ಯೂನಿವರ್ಸಿಟಿಯಲ್ಲಿ. ಅಲ್ಲಿ ನೀವು ಆ ಎಕ್ಸಾಮಿಗೆ ರಿಜಿಸ್ಟರ್ ಆದ್ರೆ ಅದು ಕೌಂಟ್ ಆಗುತ್ತೆ. ಎಕ್ಸಾಮ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನೀನದು ಒನ್ ಅಟೆಂಪ್ಟ್ ಅಂತ ಕೌಂಟ್ ಆಗಲ್ಲ. ಸೊ ಒಂದ್ ಸಬ್ಜೆಕ್ಟ್ ನಾರ್ಮಲಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಒಂದ್ ಸಬ್ಜೆಕ್ಟ್ ಪಾಸ್ ಆಗ 3 ಅಟೆಂಪ್ಟ್ ಏನೋ ಇರುತ್ತೆ. ಆ 3 ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ನಿಮ್ಗೆ ಈ ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆ, ಈ ಸೆಮಿಸ್ಟರ್ ಅಲ್ಲಿ ಅಟೆಂಪ್ಟ್ ಮಾಡಿದ್ರು ಪಾಸ್ ಆಗಲ್ಲ ಅಂತ ಇದ್ರೆ ರಿಜಿಸ್ಟರ್ ಮಾಡಬೇಕಾಗಿಲ್ಲ. ಸೊ ರಿಜಿಸ್ಟರ್ ಮಾಡ್ತಿದ್ರೆ ಅದು ಅಟೆಂಪ್ಟ್ ಕೌಂಟ್ ಆಗಲ್ಲ ಹಾಗೆ. ಬಟ್ ಇನ್ ದಿ ಎಂಡ್ ಯಾವಾಗ ಈ ಥೀಸಿಸ್ ಎಲ್ಲ ಮಾಡಕ್ಕಿರುತ್ತಲ್ವಾ, ಫೈನಲ್ ಇಯರ್ ಥೀಸಿಸ್ ಅಂತ, ಅವಾಗ ಒಂದು ಕ್ಲಾಸ್ ಇರುತ್ತೆ ಅಷ್ಟೇ. ಇಷ್ಟು ಸಬ್ಜೆಕ್ಟ್ಸ್, ಮ್ಯಾಂಡೇಟರಿ ಸಬ್ಜೆಕ್ಟ್ಸ್ ಅಂತ ಒಂದಷ್ಟು ಇರ್ತದೆ. ಆ ಮ್ಯಾಂಡೇಟರಿ ಸಬ್ಜೆಕ್ಟ್ಸ್ ಮುಗಿದೆ ಥೀಸಿಸ್ ಸ್ಟಾರ್ಟ್ ಮಾಡಂಗಿಲ್ಲ, ಆತರ ಏನೋ ಒಂದು ಇದು ಕೊಟ್ಟಿರ್ತಾರೆ ಅಲ್ಲಿ ಅಂತ. ಆತರ ಯೂನಿವರ್ಸಿಟಿ ಅವರು ಒಂದು ರೂಲ್ ಸೆಟ್ ಮಾಡಿಟ್ಟಿರ್ತಾರೆ. ಹಾಗಾಗಿ ಮುಂದೆ ತಳ್ತಾರೆ ಸುಮಾರು ಜನ ಸಿವಿಲೈಸೇಷನ್ ಹಿಂದೆ ಕೂಡ ಇಲ್ಲಿ ಜನ ನಾರ್ಮಲ್ ನೋಡಿದ್ರೆ ಆ ಮನೆಗಳಿಂದ ಆ ಮಕ್ಕಳ ಪೇರೆಂಟ್ಸ್ ಆಗಿರ್ಲಿ ಅವ್ರ ಕಡೆ ಪ್ರೆಷರ್ ಅಂತ ಇಲ್ವಾ? ಬೇಡ ಇಷ್ಟು ಬರ್ಲೇಬೇಕು, ಪರ್ಸೆಂಟೇಜ್ ಇಷ್ಟು ಮಾರ್ಕ್ಸ್, ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಇಷ್ಟು ಕಲಿಬೇಕು, ಇಷ್ಟು ಬರ್ಬೇಕು ಅಂತ ಅದೊಂದು. ಇನ್ನೊಂದು, ಈ ವರ್ಷಕ್ಕೆ ನೀನು ಇಷ್ಟು ವರ್ಷ ಇದು ಮುಗಿಬೇಕು, ಸ್ಟೆಪ್ ಬೈ ಸ್ಟೆಪ್ ಈ ವರ್ಷಕ್ಕೆ ನಿಮ್ದು ಇದು ಕಂಪ್ಲೀಟ್ ಆಗಿರ್ಬೇಕು, ಅದು ಕಂಪ್ಲೀಟ್ ಆಗಿರ್ಬೇಕು, ಆ ಒಂದು ಪ್ರೆಷರ್ ಇಲ್ಲ. ಇವಾಗ ಇಲ್ಲಿ ಯಾರೇ ನೋಡಿದ್ರು ನಾವ್ ಇಂಡಿಯನ್ಸ್ ಬೇಸಿಕ್ಲಿ ಎಲ್ಲರೂ 25 ಅಥವಾ 26 ಏಜ್ಗೆ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ, ಬ್ಯಾಚುಲರ್ಸ್ ಮಾಸ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಜಾಬ್ ಸಿಕ್ಕಿ ಎಲ್ಲ ಆಗಿರುತ್ತೆ. ಬಟ್ ಇಲ್ಲಿ ಅವರು 25-26 ಏಜ್ಗೆ ಇನ್ನು ಬ್ಯಾಚುಲರ್ಸೇ ಮುಗಿಸಿರೋದು. ಬ್ಯಾಚುಲರ್ಸ್ ಅಲ್ಲಿ ಇರ್ತಾರೆ ಆರಾಮಾಗಿ, ಇನ್ನು ಬ್ಯಾಚುಲರ್ಸ್ ಮಾಡ್ತಾ ಇದೀನಿ ನಾನು ಅಂತ. ಹಾಗೆ ಅವ್ರು ಆರಾಮಾಗಿ ಟೈಮ್ ತಗೊಳ್ತಾರೆ, ಅವ್ರಿಗೇನು ಇದಿಲ್ಲ. ಓಕೆ, ದಿಸ್ ಇಸ್ ಅಬೌಟ್ ದ್ಯಾಟ್. ಅಂಡ್ ಇನ್ನೊಬ್ರು ಗೇಮಿಂಗ್ ಹಬ್ _688 ಅಂತ ಒಂದು ಅಕೌಂಟ್ ಇಂದ ಕಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ ಜರ್ಮನಿಯಲ್ಲಿ ಹೌಸ್ ರೆಂಟ್ಸ್ ಹೆಂಗಿದೆ, ಲೈಕ್ ಯಾವ ತರ ಡಿಸೈಡ್ ಮಾಡ್ತಾರೆ, ರೆಂಟ್ಸ್ ಹೆಂಗಿದೆ, ಸೊ ಇದ್ರ ಬಗ್ಗೆ. ಆಸ್ ಅ ಸ್ಟೂಡೆಂಟ್ ಆರ್ ಒಂದು ಮನೆ ನಾರ್ಮಲ್, ನಾಟ್ ಆಸ್ ಅ ಸ್ಟೂಡೆಂಟ್, ಲೈಕ್ ಹೊರಗಡೆಯಿಂದ ಅದೇ ಒಂದು ಮನೆ, ಫುಲ್ ಮನೆ ಅಂದ್ರೆ ಡಿಪೆಂಡ್ಸ್. ಅದೇ ಇಲ್ಲಿ ನಾವು ಇಂಡಿಯಾದಲ್ಲಿ ಹೇಗೆ 1 BHK 2 BHK ಅಂತ ಹೇಳ್ತೀವಲ್ಲ, ಇಲ್ಲಿ ರೂಮ್ ಲೆಕ್ಕ, BHK ಎಲ್ಲ ಲೆಕ್ಕ ಇಲ್ಲ, ಎಷ್ಟು ರೂಮ್ ಅಪಾರ್ಟ್ಮೆಂಟ್ ಅಂತ. ಹೀಗೆ ಈಗ 2 ರೂಮ್ ಅಪಾರ್ಟ್ಮೆಂಟ್, 3 ರೂಮ್, 2.5 ರೂಮ್ ಅಪಾರ್ಟ್ಮೆಂಟ್ ಆ ಥರ ಏನೋ ಇರುತ್ತೆ. 2 ರೂಮ್ ಅಪಾರ್ಟ್ಮೆಂಟ್ ಅಂದ್ರೆ 1 ಹಾಲ್ 1 ಬೆಡ್ರೂಮ್ ಅಂತ ಕೌಂಟ್ ಮಾಡ್ಬೋದು. ಹೌದು, ಹಾಲ್ ಅಲ್ಲೇ ನಿಮ್ಗೆ ಕಿಚನ್ ಇರುತ್ತೆ. ಕೆಲವೊಮ್ಮೆ ಹಾಲಲ್ಲಿ ಕಿಚನ್ ಇರುತ್ತೆ, ಇಲ್ಲ ಅಂದ್ರೆ ಕಿಚನ್ ಸಪರೇಟ್ ಇರುತ್ತೆ. ಬಟ್ ಸ್ಟಿಲ್ 2 ರೂಮ್ ಅಪಾರ್ಟ್ಮೆಂಟ್ ಅಂತ ಹೇಳ್ತಾರೆ, ಅಥವಾ 2.5 ರೂಮ್ ಆ ಥರ ಹೇಳ್ಬೋದು. ಬಟ್ ಆಸ್ ಫಾರ್ ಆಸ್ ರೆಂಟ್ ಅಲ್ಲಿ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ಲಿ ಯಾವ ರೀಜನ್ ಅಲ್ಲಿ ಅವರು ನೋಡ್ತಿದ್ದಾರೆ, ಯಾವ ಊರು. ಸದರ್ನ್ ಸ್ಟೇಟ್ಸ್ ಕಾಸ್ಟ್ಲಿ, ಇವಾಗ ನಾವಿರೋ ಸ್ಟೇಟ್ ಮತ್ತೆ ಪಕ್ಕದ ಬಯಾನ್ ಸ್ಟೇಟ್ ಕಾಸ್ಟ್ಲಿ. ಇಲ್ಲಿ ನಾರ್ಮಲ್ ಮನೆ ಸಿಗೋಕೆನೆ ಒಂದು 1500 euros ಬೇಕಾಗುತ್ತೆ ಅಲ್ವಾ? 1500 euros ನಾರ್ಮಲ್ ಮನೆಗೆ. ಬೇರೆ ನಾರ್ತ್ ಕಡೆ ಹೋಗ್ತಿದ್ರೆ ನಾರ್ತ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇವಾಗಿನ ಕರೆಂಟ್ ಸಿಚುವೇಶನ್ ಹೇಳ್ಬೇಕಂದ್ರೆ ಅದೇ ರೆಂಟ್ ಅರೌಂಡ್ ಎಲ್ಲ ಸೇರ್ಬಿಟ್ಟು 1500 ಆಡ್ ಅಂತೂ ಇದ್ದೇ ಇರುತ್ತೆ. ಒಂದು ಪ್ರಾಪರ್ ಒಂದು ಮನೆ, 1-2 ರೂಮ್ ಅಪಾರ್ಟ್ಮೆಂಟ್. ಸೊ ಮೋಸ್ಟ್ಲಿ ನಾವು ಎಜುಕೇಶನ್ ಮತ್ತೆ ಇಲ್ಲಿ ಲೈಫ್ ಸ್ಟೈಲ್, ಇಲ್ಲಿ ಕಲ್ಚರ್ ಬಗ್ಗೆ ನಾವು ಕಂಪ್ಲೀಟ್ ಮಾಡಿದೀವಿ ಟಾಪಿಕ್. ಸೊ ಮುಂದಿನ ಟಾಪಿಕ್ ಏನಂತಂದ್ರೆ ವರ್ಕ್ ರಿಲೇಟೆಡ್, ಆಯ್ತಾ? ಸೊ ಇಲ್ಲಿ ಜಾಬ್ ತಗೊಳ್ಳೋದು ಹೆಂಗೆ, ಆಮೇಲೆ ಜಾಬ್ ಸಿಕ್ತು ಅಂತಂದ್ರೆ ವಾಟ್ ನೆಕ್ಸ್ಟ್, ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಬಿಫೋರ್ ಕಮಿಂಗ್ ಟು ಜರ್ಮನಿ ಒಂದದು. ಆಮೇಲೆ ವರ್ಕ್ ಕಲ್ಚರ್ ಹೆಂಗಿದೆ, ಇಲ್ಲಿದು ಎನ್ವೈರ್ಮೆಂಟ್ ಹೆಂಗಿದೆ, ಆಮೇಲೆ ಇಂಡಿಯಾ ವರ್ಕ್ ಕಲ್ಚರ್ ಮತ್ತೆ ಇಲ್ಲಿ ವರ್ಕ್ ಕಲ್ಚರ್ ಅದ್ರ ಬಗ್ಗೆ ಡಿಫ್ರೆನ್ಸ್ ಏನು, ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ. ಸೊ
ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಂತ ಫಸ್ಟ್ ಕ್ವಶನ್? ಸೊ ಇಷ್ಟೊಂದು ಕ್ವಶನ್ಸ್ ಕೇಳಿದೀರಾ, ಎಲ್ಲಿಂದ ಕ್ವಶನ್ಸ್ ಕೇಳಬೇಕು ನನಗೆ ವರ್ಕ್ ಇಲ್ಲಿ ಹೆಂಗೆ ವರ್ಕ್ ತಗೊಳ್ಳೋದು ಅಥವಾ ಫೈಂಡ್ ಮಾಡೋದು, ಸರ್ಚ್ ಮಾಡೋದು, ಹೇಗೆ ವರ್ಕ್ ಸರ್ಚ್ ಮಾಡೋದು. ಆಸ್ ಅ ಸ್ಟೂಡೆಂಟ್ ಬರೋರಿಗೆ ಬೆಸ್ಟ್ ಥಿಂಗ್ ಇಸ್ ಆದಷ್ಟು ಬೇಗ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕು. ಆಯ್ತಾ? ಯಾವ್ದೆಲ್ಲ ಅವ್ರ ಮ್ಯಾಂಡೇಟರಿ ಸಬ್ಜೆಕ್ಟ್ಸ್ ಇದೆ ಆದಷ್ಟು ಬೇಗ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಬಿಕಾಸ್ ನೋ ಒನ್ ಗಿವ್ಸ್ ಡ್ಯಾಮ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಟ್ ಡಸ್ ನಾಟ್ ಮ್ಯಾಟರ್. ಇಲ್ಲಿ ನೋಡಲ್ಲ ನೀ ಪಾಸ್ ಆಗಿದೆ ಅಷ್ಟೇ. ಜಸ್ಟ್ ಅಬೌಟ್ ಒಂದು ಜಾಬ್ ಇಂಟರ್ವ್ಯೂ ಅಲ್ಲಿ ನೀ ಹೆಂಗೆ ಇದು ಪರ್ಫಾರ್ಮ್ ಮಾಡ್ತೀಯ ಅಂತ ಅಷ್ಟೇ. ಅದನ್ನು ಜಾಬ್ ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ ಹೇಗಿರುತ್ತೆ ಅಂತ. ಬಟ್ ಇಲ್ಲಿ ಆಸ್ ಅ ಸ್ಟೂಡೆಂಟ್ ಬೆಸ್ಟ್ ಥಿಂಗ್ ಏನಂದ್ರೆ, ನಾನು ಅದೇ ಒಂದು ಮಿಸ್ಟೇಕ್ ಮಾಡಿದೆ. ಸೊ ಲೆಸನ್ಸ್ ಲರ್ನ್ ನನಗೆ ಆದಷ್ಟು ಬೇಗ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡಿಕೊಂಡು ಇಂಟರ್ನ್ಶಿಪ್ ಹುಡುಕ್ಬೇಕು. ಮೋಸ್ಟ್ ಕಾಲೇಜಸ್ ಅಲ್ಲಿ, ಮೋಸ್ಟ್ ಕೋರ್ಸಸ್ ಅಲ್ಲಿ ಇಂಟರ್ನ್ಶಿಪ್ ಮ್ಯಾಂಡೇಟರಿ ಅಂತ ಇರ್ಬೋದು, ಅವಾಗ ಈಸಿ ಸಿಗುತ್ತೆ. ಮ್ಯಾಂಡೇಟರಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಕೋರ್ಸ್ ಅಲ್ಲಿ ಇದ್ರೆ ಕಂಪನೀಸ್ ಹ್ಯಾವ್ ಮೋರ್ ಪ್ರಿಫರೆನ್ಸ್ ಓವರ್ ಆನ್ ದ್ಯಾಟ್ ದ್ಯಾನ್ ವಾಲಂಟರಿ ಇಂಟರ್ನ್ಶಿಪ್. ಆ ಥರ ಇದೆ. ವಾಲಂಟರಿ ಇಂಟರ್ನ್ಶಿಪ್ ಸಿಗುತ್ತೆ. ಫಸ್ಟ್ ಇಂಟರ್ನ್ಶಿಪ್ ಹೇಗಾದ್ರು ಹಿಡ್ಕೊಳ್ಬೇಕು ಅದಾದ್ರೂ ಒಂದು ಕಂಪ್ನಿಲಿ, ಒಳ್ಳೆ ಕಂಪ್ನಿಲಿ. ಸೊ ಆ ಇಂಟರ್ನ್ಶಿಪ್ ಮಾಡಿ ಆದಷ್ಟು ಅದೇ ಕಂಪ್ನಿಯಲ್ಲಿ ಆ ಥರ ಒಳಗಡೆ ಸಿಗುತ್ತಾ ಜಾಬ್, ಆ ತರ ಟ್ರೈ ಮಾಡ್ಬೇಕು. ಸಿ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದ್ರ ಬಗ್ಗೆ ಗ್ರಾಜುಯೇಷನ್ ಮಾಡಿದೀವಿ, ಸೊ ಅದ್ರ ಅರೌಂಡ್ ಇವಾಗ ಸಿಗುತ್ತಾ ಇಲ್ಲಿ ವರ್ಕ್ ಜಾಬ್ ಆಗಿ? ಡಿಪೆಂಡ್ಸ್ ಅವ್ರು ಯಾವ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಮಾಡ್ತಾರೆ ಅಂತ. ಇವಾಗೆಲ್ಲ ಯಾವ ಫೀಲ್ಡ್ ಅಲ್ಲಿ ಯಾವ ತರ, ಇವಾಗೆಲ್ಲ ಇದು ಜರ್ಮನಿ ತುಂಬಾ ಇದ್ರಲ್ಲಿ ಹೋಗ್ತಾ ಇದೆ ಅಲ್ಲ, ಜಾಬ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸಿಚುವೇಶನ್ ಇವಾಗ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಕರೆಂಟ್ಲಿ ಅಷ್ಟು ಚೆನ್ನಾಗಿಲ್ಲ. ಎಷ್ಟೋ ಒಂದು ಕಂಪ್ನೀಸ್ ಅಲ್ಲಿ, ನಮ್ಮ ಕಂಪ್ನಿಯಲ್ಲೂ ಕೂಡ ದೇರ್ ಆರ್ ಜಾಬ್ ಕಟ್ಸ್ ಇದಾವೆ. ಮತ್ತೆ ರೆಡ್ಯೂಸ್ಡ್ ಅವರ್ಸ್ ಅಂತ ಮಾಡ್ತಾರೆ ಇಲ್ಲಿ. ಇದು ಇವ್ರದೊಂದು ಮೆಥಡ್ ಇದೆ. ಜಾಬ್ ಇಂದ ತೆಗೆಯೋ ಬದಲಿಗೆ ಇಟ್ಸ್ ಅ ಫೇಮಸ್ ಕಾನ್ಸೆಪ್ಟ್, ಜರ್ಮನ್ ಕಾನ್ಸೆಪ್ಟ್ ಅದು, ರೆಡ್ಯೂಸ್ ಅವರ್ಸ್ ವರ್ಕ್ ಮಾಡೋದು. ಹಾಗಾಗಿ ಆ ಥರ ಅವರು ಸೇವಿಂಗ್ ಮಾಡ್ಕೊಳ್ತಾರೆ ಅವರು ಕಂಪ್ನೀಸ್. ಸೊ ಆ ಥರನೂ ಮಾಡಿದ್ದಾರೆ ನಮ್ಮ ಕಂಪ್ನಿಯಲ್ಲಿ. ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ರೆಡ್ಯೂಸ್ಡ್ ಅವರ್ಸ್ ಮಾಡಿದ್ದಾರೆ. ಜಾಬ್ ಪ್ಲೇಸ್ಮೆಂಟ್ಸ್ ಕಮ್ಮಿ ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಇಂಟರ್ನಲ್ ಪ್ಲೇಸ್ಮೆಂಟ್ಸೇ ಮಾಡ್ತಾರೆ, ಹೊರಗಡೆಯಿಂದ ಬೇರೆಯವ್ರನ್ನ ತಗೊಳ್ತಾರೆ. ಒಳಗಡೆ ಯಾವ್ದೋ ಒಂದು ಟೀಮ್ ಅಲ್ಲಿ ಕಮ್ಮಿ ಜನ ಇದಾರೆ ಅಂದ್ರೆ ಇನ್ನೊಂದು ಟೀಮಿಗೆ ಹಾಕೊಳ್ತಾರೆ. ಆ ತರ ಆಗ್ತಾ ಇದೆ. ಅಂಡ್ ಫಸ್ಟ್ ಇಲ್ಲಿ ಪ್ರೊಬೇಷನ್ ಪೀರಿಯಡ್ ಅಂತ ಏನಿರುತ್ತಲ್ಲ, 6 months ಪ್ರೊಬೇಷನ್ ಇರ್ಬೋದು. ಒಂದು ಜಾಬ್ ಸಿಕ್ಕಿದ 6 months ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಪ್ಪ, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಸೊ ದಟ್ ದೇ ಡೋಂಟ್ ಹ್ಯಾವ್ ಅ ರೀಸನ್ ಟು ಫೈರ್ ಯು. ಯಾಕಂದ್ರೆ ಇಟ್ಸ್ ಅ ಮೋಸ್ಟ್ ವಲ್ನರಬಲ್ ಪಾರ್ಟ್ ಅಲ್ಲ. 6 months ಅಲ್ಲಿ ಈಸಿಲಿ ಅವ್ರು ತೆಗ್ದಾಕ್ಬೋದು. ಅದಾದ್ಮೇಲೆ ಅವ್ರಿಗೆ ತುಂಬಾ ಕಷ್ಟ ಇದೆ. ಇಲ್ಲಿ ರೂಲ್ಸ್ ಅಷ್ಟು ಸುಲಭದಲ್ಲಿ ತೆಗಿಯಕ್ಕಾಗಲ್ಲ. ನೀವು ಪ್ರೊಬೇಷನ್ ಪೀರಿಯಡ್ ಮುಗಿಸಿದ್ಮೇಲೆ ಇಲ್ಲಿ ತುಂಬಾ ಕಷ್ಟ ಇದೆ. ಒಬ್ರನ್ನ ಕೆಲಸದಿಂದ ಫೈರ್ ಮಾಡ್ಬೇಕಂದ್ರೆ ತುಂಬಾ ರೀಸನಿಂಗ್, ತುಂಬಾ ಬ್ಯೂರೋಕ್ರಾಟಿಕ್ ರೂಲ್ಸ್ ಎಲ್ಲ ತುಂಬಾ ಇದೆ. ಹಾಗಾಗಿ ಒಂದ್ ಜಾಬ್ ಅಲ್ಲಿ ಇದಾರೆ ಅಂದ್ರೆ ಒಂದ್ ಜಾಬ್ ಸಿಕ್ಕಿದೆ ಅಂದ್ರೆ ಆದಷ್ಟು ಒಂದ್ ಮೈಲ್ ಸ್ಟೋನ್ಸ್ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಜಾಬ್ ಹುಡ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಇಲ್ಲಿ. ಯಾಕಂದ್ರೆ ಬೆಂಗಳೂರಲ್ಲಿ ಹೇಗೆ ಒಂದ್ ಜಾಬ್ ಸೇರೋದು, ಓಕೆ ನೆಕ್ಸ್ಟ್ ಜಾಬ್ ಹುಡ್ಕೋದು, ಆ ತರ ತುಂಬಾ ಸ್ವಿಚಿಂಗ್, ಜಂಪಿಂಗ್ ತುಂಬಾ ಜಾಸ್ತಿ ಇರುತ್ತಲ್ಲ. ಇಲ್ಲಿ ಐ ಡೋಂಟ್ ನೋ, ನಂಗೆ ಗೊತ್ತಿದ್ದಂಗೆ ಇಲ್ಲಿ ಕಾಮನ್, ಇಲ್ಲಿನ ಜನ ಅಂತೂ ವರ್ಷಾನ್ಗಟ್ಲೆ ಒಂದೇ ಪೊಸಿಷನ್ ನಮ್ಮ ಕಂಪ್ನಿಯಲ್ಲಿ ಇದ್ದಾರೆ. ವರ್ಷ ಇಂಡಿಯಾದಲ್ಲೆಲ್ಲ ಹೇಗೆ IT ಕಂಪ್ನೀಸ್ ಆಗಲಿ ಅಥವಾ ಯಾವುದೇ ಆಟೋಮೋಟಿವ್ ಕಂಪ್ನೀಸ್ ಅಲ್ಲಿ ಒಬ್ಬ ಇಂಜಿನಿಯರ್ ಆಗಿದ್ದವನು ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಮ್ಯಾನೇಜರಿಯಲ್ ಪೋಸ್ಟಿಗೆ ಹೋಗ್ತಾನೆ. ಮತ್ತೆ ಅದೇ ತರ ಇಟ್ ಗೋಸ್, ದೇರ್ ಇಸ್ ಅ ಸೆಟ್ ಇದು ಅಲ್ಲ, ಸ್ಟೆಪ್ಸ್ ಇದೆ ಆ ತರ. ಆದ್ರೆ ಅಂದ್ರೆ ಒಂದ್ ಕಂಪ್ಲೀಟ್ ಫೀಲ್ಡ್ ಚೇಂಜ್ ಅಲ್ಲ, ಮ್ಯಾನೇಜರಿಯಲ್ ಫೀಲ್ಡೇ ಬೇರೆ, ಇಂಜಿನಿಯರಿಂಗ್ ಫೀಲ್ಡ್ ಆ ತರ ಕಾಮನ್ ಇಂಡಿಯಾದಲ್ಲ, ಬೆಂಗಳೂರಲ್ಲೆಲ್ಲ ಕಾಮನ್. ಬಟ್ ಇಲ್ಲಿ ಒಬ್ಬ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರೋನು, ಅವನ 20s ಅಥವಾ 30s ಅಲ್ಲಿ ಜಾಯ್ನ್ ಆದವನು ರಿಟೈರ್ ಆಗೋವರೆಗೆ ಅದೇ ಫೀಲ್ಡ್ ಅಲ್ಲಿ, ಈವನ್ ಅದೇ ಪೊಸಿಷನ್ ಅಲ್ಲಿ ಇರೋದು ನೋಡಿದೀನಿ ನಾನು. ಅದೇ ಪೊಸಿಷನ್ ಅಲ್ಲಿ ಅವ್ರು ಎಕ್ಸ್ಪರ್ಟ್, ಅಂದ್ರೆ ಒಂದೇನೋ ಒಂದು ವಿಷಯ ಅವರು ಫಸ್ಟ್ ಜಾಯ್ನ್ ಆದಾಗ ಒಂದು ಮಾಡಿರ್ತಾರೆ, ಅದ್ರದ್ದು ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ. ಇವಾಗ ಅದೇ ಪೊಸಿಷನ್ ಅಲ್ಲಿ ಕೊನೆವರೆಗೂ ಇರ್ತಾರೆ, ರಿಟೈರ್ ಆಗೋವರೆಗೂ ಅದ್ರಲ್ಲೇ ಇರ್ತಾರೆ. ವರ್ಕ್ ಕಲ್ಚರ್ ಇಲ್ಲಿ ಟೋಟಲಿ ಡಿಫ್ರೆಂಟ್. ನಮ್ಮ ಕಂಪ್ನಿಯಲ್ಲೇ ನೋಡ್ತೀನಿ ನಾನು. ಯಾಕಂದ್ರೆ ನಾನು ಪ್ರಾಪರ್ ಕಂಪೇರ್ ಮಾಡ್ಬೋದು. ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರು ನಾನು ಈಗಿರೋ ಕಂಪ್ನಿಯಲ್ಲಿ ದೇರ್ ಇಸ್ ಸೋ ಮಚ್ ಇದು ಕಮ್ಯುನಿಕೇಶನ್ ಅಥವಾ ವರ್ಕ್ ಬಿಟ್ವೀನ್ ಇಂಡಿಯಾ ಅಂಡ್ ನಮ್ಮ ಈಗಿನ ಕಂಪ್ನಿ. ಯಾಕಂದ್ರೆ ಅಷ್ಟು ಎಲ್ಲ ಕೆಲಸ ಆಲ್ಮೋಸ್ಟ್ ಇಂಡಿಯಾದಲ್ಲೇ ಆಗ್ತಿರೋದು, ಆಯ್ತಾ. ದೇರ್ ಈಸ್ ನೋ ಟೂ ಥಿಂಗ್ಸ್ ಅಬೌಟ್ ಇಟ್.
ಎಲ್ಲ ಕಂಪ್ನಿಗಳನ್ನು ಕೆಲಸ ಇಂಡಿಯಾದಲ್ಲೇ ಆಗ್ತಿರೋದು, ಇಲ್ಲಿ ಬರೀ ಕುತ್ಕೊಂಡು ಇದು ಮಾಡ್ತಾರೆ ಅಷ್ಟೇ, ಮ್ಯಾನೇಜ್ ಮಾಡ್ತಾರೆ ಅಷ್ಟೇ. ಜಾಸ್ತಿ ಕೆಲಸ ಇಂಡಿಯಾದಲ್ಲಿ ಆಗ್ತಿರೋದು. ನಮ್ಮ ಇದರಲ್ಲೂ ಕೌಂಟರ್ ಪಾರ್ಟ್ಸ್ ಎಲ್ಲ ಇಂಡಿಯನ್ ಟೀಮ್ಸ್ ಇದಾವೆ. ಹೇಗೆ ಅಂದ್ರೆ, ನಾವಿಲ್ಲಿ ಬೆಳಿಗ್ಗೆ ಆನ್ಲೈನ್ ಬಂದಾಗ ಅವರಲ್ಲಿ ಆನ್ಲೈನ್ ಇರ್ತಾರೆ, ನಾವು ಸಂಜೆ ಆಫ್ಲೈನ್ ಹೋಗುವಾಗಲೂ ಅವ್ರು ಆನ್ಲೈನ್ ಇರ್ತಾರೆ. ಸೊ ಮತ್ತೆ ಒಂದೇನೋ ಒಂದು ಅರ್ಜೆಂಟ್ ಇಶ್ಯೂ ಬಂದಿದೆ, ಏನೋ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕು, ಒಂದು ಪರ್ಸನ್ಗೆ ಮಾಡೋ ಆ ಕೆಲಸ ಮಾಡೋನಿಗೆ ಎಲ್ಲಾ ಕಡೆಯಿಂದ ಪ್ರೆಷರ್ ಹಾಕೋದು ನೋಡಿದೀನಿ ನಾನು ಇಂಡಿಯನ್ ಇದರಲ್ಲಿ ಕೌಂಟರ್ ಪಾರ್ಟ್ಸ್ ಟೀಮ್ ಅಲ್ಲಿ. ಎಲ್ಲಾ ಕಡೆಯಿಂದ ಮ್ಯಾನೇಜರ್, ಅವ್ರು ಇವರು, ಮೇಲಿನ ಇನ್ನೊಂದು ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರಾಜೆಕ್ಟ್ ಇದು ಲೀಡ್, ಯಾರ್ಯಾರು ಇದ್ದವರೆಲ್ಲ ತಲೆಬಡ, ಏನು ಗೊತ್ತಿಲ್ದಿದ್ದವರು, ಏನ್ ಆಗ್ತಿದೆ, ಏನ್ ಪ್ರಾಬ್ಲಮ್ ಆಗ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ದಿದ್ದವರು ಇದು ಏನು ತಡ್ಕೊಳಕ್ ಆಗ್ದಿರೋಷ್ಟು ಪ್ರೆಷರ್ ಹಾಕಿರೋದು ನಾನು ನೋಡಿದ್ದೀನಿ, ಆಯ್ತಾ. ಅಂಡ್ ಎಂಡ್ ಆಫ್ ದ ಡೇ ಎಲ್ಲ ಆದ್ಮೇಲೆ ಇಟ್ ಗೋಸ್ ನೋವೇರ್. ಎಲ್ಲ ಸೊಲ್ಯೂಷನ್, ಅಷ್ಟು ಕಷ್ಟಪಟ್ಟು ಸೊಲ್ಯೂಷನ್ ಆದ್ಮೇಲೂ ನಾನು ನೋಡಿದ್ದೀನಿ ಅದು ಅಲ್ಲೇ ಬಿತ್ಕೊಂಡಿದ್ದಿಂದ ನೋಡಿದ್ದೀನಿ ನಾನು. ಕೆಲಸ ಮುಂದೋಗ್ದೆ, ಎಲ್ಲ ಸೊಲ್ಯೂಷನ್ ಆಯ್ತು, ಏನೋ ಅಷ್ಟು ಅರ್ಜೆಂಟ್ ಇದೆ ಅಂತ ಹೇಳಿ ಮಾಡಿಸಿದ್ದು ಕೆಲಸ ಏನು ಮುಂದೆ ಹೋಗ್ದಿರೋದು ನಾನು ನೋಡಿದ್ದೀನಿ. ಅದೇ ಈ ಕಡೆ ನಮ್ಮ ವರ್ಕ್ ಕಲ್ಚರ್ ಇಲ್ಲಿ ಹೇಗಿದೆ ಅಂದ್ರೆ, ಮ್ಯಾನೇಜರ್ಸ್ ಎಲ್ಲ ಟೋಟಲಿ, ನನ್ನ ಮ್ಯಾನೇಜರ್ ನಾನು ಹೇಳ್ಬೋದು, ಲೈಕ್ ಟೋಟಲಿ ಚಿಲ್. ಏನು ಇವಾಗ ನೀನೇನಾದ್ರೂ ಜಾಸ್ತಿ ಬೆಳಿಗ್ಗೆ ಬೇಗ ಬಂದು ಸಂಜೆವರೆಗೆ ಕೆಲಸ ಮಾಡ್ತಾ ಇದೆಯಾ, ಆಯ್ತು ಇದು ಇವತ್ತು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾಳೆ ಮಾಡ್ಬೋದು, ಕೆಲಸ ಅಷ್ಟೇ. ಅವ್ರು ಜಾಸ್ತಿ ಇದೆಲ್ಲ ಹೋಗಲ್ಲ. ಮತ್ತೆ ಇನ್ನೊಂದು ಮೇನ್ ವಿಷಯ ಏನ್ ಹೇಳ್ಬೇಕಂದ್ರೆ, ಮೇನ್ ಡಿಫರೆನ್ಸ್ ಇವಾಗ ಸಿಕ್ ಲೀವ್ಸ್ ಇಂದು ಇಲ್ಲಿ ಸಪರೇಟ್ ಇರುತ್ತೆ. ನಾನು ನೋಡ್ದಂಗೆ ನಮ್ಮ ಇಂಡಿಯನ್ ಕೌಂಟರ್ ಪಾರ್ಟ್ ಟೀಮ್ ಅಲ್ಲಿ, ಸೊ ನಾರ್ಮಲ್ ಲೀವೇ ಸಿಕ್ ಲೀವ್, ಐ ಮೀನ್ ಸಿಕ್ ಆದ್ರೆ ನಾರ್ಮಲ್ ಲೀವ್ ಇಂದಾನೆ ಕಟ್ ಆಗುತ್ತೆ. ಇಲ್ಲಿ ಬೇಸಿಕ್ಲಿ ಸಿಕ್ ಲೀವ್ಗೆನೆ ಬೇರೆ ಇದೆ. ನಾರ್ಮಲ್ ಲೀವ್ 30 days ಏನೋ ಸಿಗುತ್ತೆ, ಅದು ಬಿಟ್ಟು ಸಿಕ್ ಲೀವ್ ಸಿಕ್ಕಾದ್ರೆ ಅದು ಬೇರೆ. ಅದು ಎಷ್ಟು ಸಿಗುತ್ತೆ ಅದೆಲ್ಲ ಇನ್ಶೂರೆನ್ಸ್, ನಮ್ದು ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರ್ಡ್ ಇರುತ್ತಲ್ವಾ, ಮ್ಯಾಂಡೇಟರಿ ಇನ್ಶೂರೆನ್ಸ್ ಇರುತ್ತೆ, ಅದರಿಂದ ಕನೆಕ್ಟ್ ಆಗಿರುತ್ತೆ. ಸೊ ನೀವು ಯಾವಾಗ ಸಿಕ್ ಲೀವ್ ತಗೊಳ್ತೀರಾ ಆ ದಿನ ಕಂಪ್ನಿ ನಿಮ್ಗೆ ಸ್ಯಾಲರಿನೇ ಕೊಡಲ್ಲ, ಆ ಸ್ಯಾಲರಿ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ. ಸೊ ಹಾಗಾಗಿ ಡೋಂಟ್ ಇವನ್ ಕೇರ್. ಸೊ ಆ ತರ ಎಲ್ಲ ಇರುತ್ತೆ. ಎರಡು ದಿನಕ್ಕಿಂತ ಜಾಸ್ತಿ ಸಿಕ್ಕಾದ್ರೆ ಡಾಕ್ಟರ್ ಲೆಟರ್ ತೋರಿಸು. ಎಷ್ಟೊಂದು ಜನ ನಮ್ಮ ಕಂಪ್ನಿಲೇ ನೋಡ್ತೀನಿ ನಾನು, ಸುಮ್ಮನೆ ಒಂದು ಏನೋ ಕೆಮ್ಮು ಜ್ವರ ಎಲ್ಲ ಬಂದ್ರೆ ಒಂದೊಂದು ವಾರ ರಜೆ ತಗೊಳ್ಳೋರಿದ್ದಾರೆ. ನಮಗೆ ಅದು ಫಂಡಮೆಂಟಲಿ ನಮಗೆ ಬರೋದೇ ಇಲ್ಲ ಆ ತರ ಮಾಡಕ್ಕೆ. ನಾನು ಇಲ್ಲಿವರೆಗೆ ಕಂಟಿನ್ಯೂಸ್ 2 ದಿನ ಲೀವೇ ಹಾಕಿಲ್ಲ, ಸಿಕ್ ಲೀವೇ ಹಾಕಿಲ್ಲ. That's something different because ಇಂಡಿಯಾದಲ್ಲಿ ಆ ತರ ಅಲ್ಲ. ಇವಾಗ ಏನಾದ್ರು ನಾರ್ಮಲ್ ಒಬ್ಬನಿಗೆ ಹೊರಗಡೆ ಹೋಗ್ಬೇಕು ಅಂದ್ರೆ ಸಿಕ್ ಲೀವ್ ಹಾಕ್ಬಿಟ್ಟೆ ಹೋಗ್ತಾನೆ. ಲೈಕ್ ರೀಸನ್ ಆಫ್ ಕೋರ್ಸ್ ಅಲ್ಲಿ ಪರ್ಸನಲ್ ಅಂತ ಹೇಳೋಕ್ ಒಂದು ಅವಕಾಶನೇ ಇಲ್ಲ ಅಂತ ಕೈಂಡ್ ಆಫ್ ನಂಗೆ ಆತರ ಅನ್ಸುತ್ತೆ. ಲೈಕ್ ನೀನು ಹುಷಾರಿಲ್ಲ ಅಂದ್ರೂ ಲೈಕ್ ಅದೇ ಹುಷಾರಿಲ್ಲ ಆ ತರ. ಇಲ್ಲಿ ನೀನು ಆಫೀಸಲ್ಲಿ ನೀನ್ ಕೆಲಸ ಮಾಡ್ತಾ ಇದ್ರೆ, ನೀ ಸ್ವಲ್ಪ ಏನಾದ್ರು ಕೆಮ್ಮಿದ್ರೆ ಅಥವಾ ಸ್ವಲ್ಪ ಮುಖದಲ್ಲಿ ಕಾಣುತ್ತಲ್ಲ ಹುಷಾರಿಲ್ಲ ಅಂದ್ರೆ, ಯಾರು ನೋಟಿಸ್ ಮಾಡಿದ್ರೆ ಬಂದು ಹೇಳ್ತಾರೆ. ಮ್ಯಾನೇಜರ್ ನನ್ಗೆ ಎಷ್ಟೋ ಸತಿ ಹೇಳಿದ್ದೆ, ಸ್ವಲ್ಪ ಏನಾದ್ರು ಹುಷಾರಿಲ್ದೇ ಇರೋಂಗಿದ್ರೆ ಮ್ಯಾನೇಜರ್ ನಿಂಗೆ ಹುಷಾರಿ ಇಲ್ದಿದ್ರೆ ನೀನು ಮನೆಗೆ ಹೋಗ್ಬಹುದು, ಮನೆಗೆ ಹೋಗು ನೀನು ಅಂತ ಅವರೇ ಇನ್ಸಿಸ್ಟ್ ಮಾಡ್ತಾರೆ. ನೀನ್ ಮನೆಗೆ ಹೋಗು, ನಿನ್ ಹುಷಾರಿಲ್ಲ ಅಂತ ಕಾಣ್ತಾ ಇದೆ ಅಂತ. ಆಮೇಲೆ ಇಫ್ ಐ ಜಸ್ಟ್ ನೀಡ್ ಟು ಟೇಕ್ ಅನ್ ಆಫ್, ಫಾರ್ ಎಕ್ಸಾಂಪಲ್ ಮೂಡ್ ಸರಿ ಇಲ್ಲ, ಮನ್ಸು ಸರಿ ಇಲ್ಲ, ನಂಗೆ ಇವತ್ತು ಆಫ್ ತಗೋಬೇಕು ಅಂತಿದ್ರೆ ಇಂಡಿಯಾದಲ್ಲಿ ಯು ಶುಡ್ ಗಿವ್ ಅ ರೀಸನ್. ರೀಸನ್ ಅಂತಂದ್ರೆ ಸಿಕ್ಕಿದೀನಿ ಅಂತ ಸುಮ್ಮನೆ ಅದು ನೀನ್ ಹೇಳಲೇಬೇಕು. ಸುಮ್ಮನೆ ಲಾಗ್ ಔಟ್ ಮಾಡಿ ಹೋಗ್ತಾ ಇರ್ಬೋದು, ಇಲ್ಲಿ ಏನ್ ಯಾರು ಕೇಳೋದೇ ಇಲ್ಲ. ನೀನ್ ಕೆಲಸ ಮಾಡಿದ್ಯಾ, ಎಂಡ್ ಆಫ್ ದ ಡೇ ನಿನ್ ಕೆಲಸ ಆಗಿದ್ರೆ ನೀನ್ ಯಾರೇನ್ ಕೇಳೋದು ಇಲ್ಲ. ಇವನ್ ಕೆಲಸ ಆಗ್ಲಿಲ್ಲ ಅಂದ್ರೂ ಎಷ್ಟೋ ಜನ ಅವ್ರ ಪರ್ಸನಲ್ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅಂತ ಹಾಕೊಂಡಿದ್ರೆ ಇವತ್ತು ಏನೋ ಒಂದು ತಲೆ ಬಿದ್ದೋಗೋ ಕೆಲಸ ಆಗಿಲ್ಲ, ಬಟ್ ನೀನ್ ಪರ್ಸನಲ್ ಅಪಾಯಿಂಟ್ಮೆಂಟ್ ಹಾಕಿದ್ಯಾ, ಮೀಟಿಂಗ್ ಅಲ್ಲಿ ಏನೋ ಒಂದು ಎಲ್ಲರೂ ಸೇರ್ಕೊಂಡು ತುಂಬಾ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇವರು ಸಾರಿ ಐ ಹ್ಯಾವ್ ಟು ಲೀವ್ ನೌ, ಐ ಹ್ಯಾವ್ ಅ ಪರ್ಸನಲ್ ಅಪಾಯಿಂಟ್ಮೆಂಟ್, ಗಾನ್ ಡನ್, ನಾಳೆ ನೋಡ್ಕೊಳ್ತೀನಿ ನಾನು, ಏನಿದ್ರು ನಾಳೆ, ಏನ್ ಬಿದ್ದೋಗೋಂಥದ್ದು ಎಂತದ್ದು ಇವತ್ತೇ ಆಗ್ಬೇಕು, ಎಲ್ಲ ಓಡೋಗ್ಬೇಕು ಅನ್ನೋ ನಾನು ಇಲ್ಲಿವರೆಗೆ ನೋಡಿಲ್ಲ. ಇಲ್ಲಿ ಆ ತರ ಪ್ರೆಷರ್ ಹಾಕಿರೋದು ನೋಡಿಲ್ಲ. ಅನ್ಲೆಸ್ ಆ ತರ ಆಕ್ಚುಲಿ ಪ್ರೆಷರ್ ಇರೋ ತನಕ ನಾನು ನೋಡೇ ಇಲ್ಲ. ಈ ತರ ತುಂಬಾನೇ ಬಿಡದ ಹಂಗೆ ಒಂದೇ ಇದರಲ್ಲಿ ಫ್ಲೋ ಅಲ್ಲಿ ಓಕೆ ಇದನ್ನ ಮಾಡ್ಲೇಬೇಕು, ಬೇಗ ಮಾಡ್ಬೇಕು ಅಂತ ಮಾಡೋದು ಬಾರಿ ಕಮ್ಮಿ, ಬಾರಿ ರೇರ್. ಓಕೆ, ಸೊ ಇದಿಷ್ಟು ವರ್ಕ್ ಕಲ್ಚರ್ ಬಗ್ಗೆ ಆಯ್ತು. ಸೊ ನಮ್ ಇವತ್ತಿನ ಡಿಸ್ಕಷನ್ ಲಾಸ್ಟ್ ಸೆಗ್ಮೆಂಟ್ ನಾನು ಬರ್ತಾ ಇದೀನಿ. ಲಾಸ್ಟ್ ಸೆಗ್ಮೆಂಟ್ ಏನಪ್ಪಾ ಅಂತಂದ್ರೆ, ಇವಾಗ ನಾವು ಪ್ರೋಸ್ ಬಗ್ಗೆ ಮಾತಾಡಿದ್ವಿ. ಲೈಕ್ ಜರ್ಮನಿ ಲೈಫ್ ಸ್ಟೈಲ್ ಹೆಂಗಿದೆ, ಏನ್ ಚೆನ್ನಾಗಿದೆ, ಯಾವ್ದ್ರಲ್ಲಿ ಹೆಂಗಿರತ್ತೆ ಕಂಪೇರ್ ಮಾಡಿದ್ವಿ. ಲೈಕ್ ವಿ ಆಲ್ಮೋಸ್ಟ್ ಕವರ್ಡ್ ಆಲ್ ದ ಟಾಪಿಕ್ಸ್. ಸೊ ಇವಾಗ ಕಾನ್ಸ್ ಬಗ್ಗೆ ಬರೋಣ. ಲೈಕ್ ಇವಾಗ
ಎಲ್ಲದ್ರಲ್ಲೂ ಜರ್ಮನಿ ಸೋ ಗುಡ್ ಓ ಹಂಗೆ Cons ತುಂಬಾ ವಲ್ನರೇಬಲ್ ಪಾರ್ಟ್ ಇದ್ದೇ ಇರತ್ತಲ್ವಾ ಎಲ್ಲಾ Cons ಕಡೆ. ತುಂಬಾ ಇದೆ. ಸೊ ಕಾನ್ಸ್ ಬಗ್ಗೆ ಒಂದು ಹೈಲೈಟ್ ಆಗುವ ಲೈಕ್ ಈಗ ಫ್ಯಾಮಿಲೀಸ್ ತುಂಬಾ ಜನ ನೋಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರ ಮಗ ಅವ್ರ ಮಗಳು ಅಥವಾ ಯಾರಾದ್ರೂ ಅಬ್ರಾಡ್ಗೆ ಹೋಗಕ್ಕೆ ಪ್ಲಾನ್ ಮಾಡ್ತಿರ್ತಾರೆ, ಜರ್ಮನಿಗೆ ಬಂದು ಸೆಟ್ಲ್ ಆಗೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅವ್ರಗಳಿಗೂ ಒಂದು ಐಡಿಯಾ ಇರಲ್ಲ ಲೈಕ್ ಈ ತರ ಇರ್ಬೋದು, ಈ ತರ ಇರಲ್ಲ ಅಂತ. ಸೊ ಫ್ಯೂ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್. ಈ ತರ ಆಗೋ ಚಾನ್ಸಸ್ ಇದೆ, ಆ ತರ ಆಗತ್ತೆ. ಲೈಕ್ ಕಾನ್ಸ್ ಬಗ್ಗೆ ಟು ಕೀಪ್ ಇನ್ ಲೈಕ್ ಅಷ್ಟೊಂದು ಸೀರಿಯಸ್ ಆಗಲ್ಲ, ಲೈಕ್ ಅದು ಎಕ್ಸ್ಪೀರಿಯನ್ಸ್ ಇಂದಾನೆ ಬರೋದು ಅಲ್ಲ ಆಲ್ಮೋಸ್ಟ್ ಆಲ್ ದ ಟೈಮ್. ಬಟ್ ಸಮಥಿಂಗ್ ಟು ಕೀಪ್ ಇನ್ ಮೈಂಡ್ ಲೈಕ್ ಈ ತರ ಆಗತ್ತೆ. ಕಾನ್ಸ್ ಇಂಡಿಯಾಗಿಂತ ಇಂಡಿಯಾ ಚೆನ್ನಾಗಿದೆ ಈ ರೇಂಜ್ ಅಲ್ಲಿ, ಬಟ್ ಚೆನ್ನಾಗಿ ಆಗಿಲ್ಲ ಅಂತ ಆ ತರ. ಕಾನ್ಸ್ ಅಲ್ಲಿ ತುಂಬಾ ಇದೆ. ಇವಾಗ ಸಿಂಪಲ್ ಜನರ ಜೊತೆ ಇಂಟ್ರಾಕ್ಷನ್ ಇರ್ಬೋದು, ತುಂಬಾ ಕಮ್ಮಿ ಆಗ್ಬಿಡುತ್ತೆ ಅನ್ಲೆಸ್ ನಿಮ್ಗೆ ಇಂಡಿಯನ್ಸ್ ಒಂದು ಗ್ರೂಪ್ ಸಿಕ್ಕಿಲ್ಲ ಅಂದ್ರೆ. ಐ ಮೀನ್ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಜನರು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಲ್ಚರ್ಸ್, ಬೇರೆ ಬೇರೆ ಜನರ ಜೊತೆ ಮಿಂಗಲ್ ಆಗೋರು ಓಕೆ ಆಗ್ತಾರೆ ಅನ್ಕೋತೀನಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಂಡಿಯನ್ಸ್ ಅವರಲ್ಲಿ ಯಾವುದೇ ಪಾರ್ಟ್ ಆಫ್ ದ ಇಂಡಿಯಾ ಆಗಿರಲಿ, ಆ ಒಂದು ಏನೋ ಒಂದು ಟ್ರೈಟ್ ಏನಿದೆ ಇಂಡಿಯನ್ಸ್ ಅಲ್ಲಿ ಒಂದು ಟ್ರೈಟ್ ಇದೆ, ಆ ಒಂದು ಜನರಲ್ಲಿ ಜೊತೆಗೆ ಒಂದೇನೋ ಒಂದು ಇದಾಗುವಂಥದ್ದು ಅದು ಮಿಸ್ಸಿಂಗ್ ಇದೆ ಇಲ್ಲಿನ ಜನರಲ್ಲಿ. ಇಲ್ಲಿನ ಜನರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ. ನೀವು ಫಾರ್ ಎಕ್ಸಾಂಪಲ್ ಇವಾಗ ಆಫೀಸಲ್ಲೇನೆ ಸೇ ಒಂದು ಜಾಬಿಗೆ ಜಾಯ್ನ್ ಆಗಿದ್ದೀರಾ, ಒಂದಷ್ಟು ಜನ ಟೀಮಲ್ಲಿ ಟೀಮ್ ಮೇಟ್ಸ್ ಎಲ್ಲ ಇದ್ದಾರೆ, ಇದು ಏನು ಕೊಲೀಗ್ಸ್ ಎಲ್ಲ ಇದ್ದಾರೆ. ಇಂಡಿಯಾದಲ್ಲಾಗಿದ್ರೆ, ಬೆಂಗಳೂರಲ್ಲಾಗಿದ್ರೆ ನೀವು ಒಂದು 2 ತಿಂಗಳೊಳಗಡೆ ಫ್ರೆಂಡ್ಸ್ ಆಗ್ತೀರಾ ಕೊಲೀಗ್ಸ್ ಜೊತೆ, ಹೌದಾ? ಫುಲ್ ಫ್ರೆಂಡ್ಸ್ ಆಗೋದು, ಏನು ಹೊರಗಡೆ ಹೋಗೋದು, ಮೂವೀಸ್ ಹೋಗೋದು, ಹ್ಯಾಂಗ್ ಔಟ್ ಹೋಗೋದು ಕಾಮನ್ ಅಲ್ವಾ? ಅದ್ರ ನಮ್ಮ ಇದ್ರಲ್ಲೆಲ್ಲ ಕಾಮನ್. ಬಟ್ ಇಲ್ಲಿ ವರ್ಷಾನ್ಗಟ್ಲೆ ಕೆಲಸ ಮಾಡಿದ್ರು ಲೆಟ್ಸ್ ಗೋ ಫಾರ್ ಟೀಮ್ ಲಂಚ್, ಟೀಮ್ ಡಿನ್ನರ್ ಅಂತ ಹೇಳ್ತಾರೆ. ಓಕೆ, ಐ ಸೆಂಡ್ ಯು ಔಟ್ಲುಕ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾರೆ. ಅಂಡ್ 2 ವಾರ ಮುಂಚೆ ಅಥವಾ 1 ವಾರ ಮುಂಚೆ ಯಾವಾಗ ನೀವು ಫ್ರೀ ಇದ್ದೀರಾ ಅಂತ ಡಿಸ್ಕಸ್ ಮಾಡಿ. ನಾನೊಂದು ಹೇಳೋದಿದೆ, ಎಷ್ಟೇ ವರ್ಷ ಕೊಲೀಗ್ಸ್ ಆಗಿದ್ರು ಕೊಲೀಗ್ಸ್ ಆಗೇ ಇರ್ತಾರೆ ಇಲ್ಲಿ. ವೆರಿ ರೇರ್ ಕೇಸಸ್ ನಾನು ಬಿಡ್ತೀನಿ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇದೇ ತರ ಇರುತ್ತೆ. ರೇರ್ ಕೇಸಸ್ ಮೇ ಬಿ ಕೆಲವರಿಗೆ ತುಂಬಾ ಫ್ರೆಂಡ್ಸ್ ಆಗಿರ್ಬೋದು, ನಾನು ಅದನ್ನ ಡಿನೈ ಮಾಡಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅವರು ಕೊಲೀಗ್ಸ್ ಆಗೇ ಉಳ್ಕೊಳ್ತಾರೆ. ಮತ್ತೆ ಎಷ್ಟೇ ಫ್ರೆಂಡ್ಸ್ ಆದ್ರೂ ಇಂಡಿಯನ್ ಫ್ರೆಂಡ್ಶಿಪ್ ತರ ಬರಲ್ಲ ಅವ್ರ ಜೊತೆ, ಅದೊಂದಿದೆ. ಮತ್ತೆ ನಮ್ಮಲ್ಲಂತೂ ಅಮಿತ್ ನಾವೆಲ್ಲ ಜಾಸ್ತಿ ವರ್ಷದಿಂದ ಫ್ರೆಂಡ್ಸೇ ಅಲ್ಲ, ಆದ್ರೆ ಲಂಚ್ ಟೈಮಲ್ಲೆಲ್ಲ ಜೊತೆಗೆ ಸಿದ್ದಾಗ ಬಂದು ನಂಗೆ ಆಲ್ಮೋಸ್ಟ್ 5-6 ಮಂತ್ಸ್ ಆಗಿದೆ. ಬಟ್ ಕಂಫರ್ಟ್ ಝೋನ್, ಈಗ ನಾವು ಆಲ್ಮೋಸ್ಟ್ ಸೇಮ್ ಏರಿಯಾದಿಂದ ಬಿಲಾಂಗ್ ಆಗ್ತೀವಿ. ಅಲ್ದಿದ್ರು ದ ಥಿಂಗ್ ಇಸ್ ಲೈಕ್ ನಾವು ಇಂಡಿಯನ್ಸ್, ಸೊ ನಮ್ದು ಅದ್ರಲ್ಲಿ ಒಂದು ಕನೆಕ್ಷನ್ ಪಾರ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಆಗಿದೆ, ಲೈಕ್ ದ ಫ್ರೆಂಡ್ಶಿಪ್ ಅದು ಇದು ಅಂತಲ್ಲ. ಸೊ ಇದನ್ನ ನೋಟಿಸೇಬಲ್ ಆಕ್ಚುಲಿ ಇಂಡಿಯನ್ಸ್ ಇದ್ದಲ್ಲಿ. ಆ ಒಂದು ಏನು ಫೆಸ್ಟಿವಲ್ಸ್ ಅಲ್ಲಿ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಯುಗಾದಿ ಇತ್ತು ನಾವಿಲ್ಲಿ ಬಂದಿರ್ತೀವಿ, ಸೊ ಆಲ್ ದೋಸ್ ಥಿಂಗ್ಸ್. ಸೊ ಅದೊಂದು ಲೈಕ್ ನೋಟಿಸೇಬಲ್. ಅದೊಂದು ಕ್ಲಿಯರ್ಲಿ ಮಿಸ್ ಆಗುತ್ತೆ. ಅದು ಏನೇ ಹೇಳಿದ್ರು ಇಲ್ಲಿ ಮಿಸ್ ಆಗುತ್ತೆ ಅದೊಂದು. ಮತ್ತೆ ಕಾನ್ಸ್ ಇಲ್ಲಿ ವೆದರ್ ಗೊತ್ತಿಲ್ಲ ನನ್ಗಂತೂ. ಸೊ ವೆದರ್ ನನ್ಗೆ ಪರ್ಸನಲಿ ನಂಗೆ ಏನ್ ಅನ್ಸ್ತು ಅಂದ್ರೆ, ಎಲ್ರಿಗೂ ಇರುತ್ತೆ ಆಯ್ತಾ, ನಾವು ಇಂಡಿಯನ್ಸ್ ಅಲ್ಲ, ಎಲ್ಲ ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಅವರು. ಅಲ್ಲಿಂದ ಬರೋವಾಗ ನಮ್ಗೆಲ್ಲರಿಗೂ ಒಂದೊಂಥರ ಏನೊಂದು ಡ್ರೀಮ್ ಟೈಪ್ ಎಲ್ಲ ಇರುತ್ತೆ. ಓ ಸ್ನೋ ಬೀಳುತ್ತೆ, ಫಸ್ಟ್ ಟೈಮ್ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಆತರ ಎಲ್ಲ ಇರುತ್ತೆ. ಹೌದು, ಆದ್ರೆ ನನ್ಗಂತೂ ಪರ್ಸನಲ್ ಒಪಿನಿಯನ್, ಬೇರೆಯವರಿಗೆಲ್ಲ ಸ್ನೋ ಇಷ್ಟ ಇರ್ಬೋದು, ವಿಂಟರ್ ಇಷ್ಟ ಇರ್ಬೋದು. ನಂಗೆ ಗೊತ್ತು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಸಮ್ಮರ್ ಪರ್ಸನ್ ಅಂತ ನಂಗೆ ಗೊತ್ತಿತ್ತು. ನಾನ್ ಸಮ್ಮರ್ ಪರ್ಸನ್ ಹೌದು, ಅಂಡ್ ವಿಂಟರ್ ಈಸ್ ಓವರ್ ರೇಟೆಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಚಳಿಯಲ್ಲಿ ಯಾರು ಎಂಜಾಯ್ ಅಂತ ಆಸ್ ಅ ವೆದರ್ ಚಳಿನ ಎಂಜಾಯ್ ಮಾಡಲ್ಲ. ಆಸ್ ಅ ಹ್ಯೂಮನ್ ಬೀಯಿಂಗ್ ಅನಾಟಮಿನೇ ವಾರ್ಮ್ ಇರೋಕೆ ಡಿಸೈನ್ ಆಗಿರುವಂತದ್ದು. ಹಾಗಾಗಿ ಸೊ ವಿಂಟರ್ ಓಕೆ, ಫಸ್ಟ್ ಸ್ನೋಫಾಲ್ ಅದೆಲ್ಲ ಚೆನ್ನಾಗಿ ಅನ್ಸ್ಬೋದೇನೋ, ಆದ್ರೆ ವಿಂಟರ್ ಹ್ಯಾಸ್ ಅದರ್ ಥಿಂಗ್ಸ್. ಅದ್ರ ಜೊತೆಗೆ ಗ್ಲೂಮಿ ವೆದರ್, ಮತ್ತೆ ಬೇಗ ಕತ್ಲಾಗೋದು. 4 o'clock ಅಷ್ಟೊತ್ತಿಗೆ ಫುಲ್ ಕತ್ಲೆ, ಬೆಳಗ್ಗೆ ಆಗೋದು ಲೇಟ್, ಬೆಳಿಗ್ಗೆ 10-11 ಗಂಟೆವರೆಗೂ ಕತ್ಲೆ, ಏನು ಬೆಳಕಾಗಲ್ಲ. ಮತ್ತೆ ಮಳೆ ಬರುತ್ತೆ, ಸ್ನೋ ತುಂಬಾ ಇದ್ರ ತರ ಯಾವಾಗ್ಲೂ ಇದು ಎಲ್ಲಾ ಕಡೆ ಕ್ಲೀನ್ ಹೊರಗಡೆ ಹೋಗಕ್ಕಾಗಲ್ಲ. ಎಲ್ಲ ಒಂದಷ್ಟು ಬಟ್ಟೆ, ಜಾಕೆಟ್ ಅದೆಲ್ಲ ಹಾಕೊಂಡು ಹೋಗ್ಬೇಕು, ಗ್ಲವ್ಸ್ ಅದೆಲ್ಲ ನೋಡಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಆಯ್ತಾ. ಐಸ್, ಸ್ನೋ ಕ್ಯಾಪ್ ಮೌಂಟೇನ್ಸ್ ಅದೆಲ್ಲ ಚೆನ್ನಾಗಿ ಚೆನ್ನಾಗಿ ವಾರ್ಮ್ ಆಗಿ ಕುತ್ಕೊಂಡು ವಿಡಿಯೋದಲ್ಲಿ ನೋಡ್ರೆ ಚೆನ್ನಾಗಿ ಕಾಣುತ್ತೆ. ಅಲ್ಲೇ ಹೋಗಿ ಮೇ ಬಿ ಸ್ಕೀಯಿಂಗ್ ಎಲ್ಲ ಮಾಡಕ್ ಓಕೆ, ಅದು ಅಡ್ವೆಂಚರ್ ಸ್ಪೋರ್ಟ್ ಅದೆಲ್ಲ ಚೆನ್ನಾಗ್ ಆಗ್ಬೋದು. ಬಟ್ ಸುಮ್ನೆ
ವಿಂಟರ್ ಪ್ರತಿ ವರ್ಷ 6 ತಿಂಗಳು 7 ತಿಂಗಳು ಒಂಥರ ಗ್ಲೂಮಿ ವೆದರ್ ಮತ್ತೆ ಗ್ಲೂಮಿ ಕಂಡೀಷನ್ಸ್ ಇದೆಯಲ್ಲ, ಮೈಂಡ್ ಮೇಲೂ ಎಫೆಕ್ಟ್ ಆಗುತ್ತೆ. ಅದು ತುಂಬಾನೇ ಒಂಥರ ಒಂದು ಪರ್ಸನ್ ಅನ್ನು ಒಂದು ಆ ಸ್ಟೇಟಿಗೆ ತಗೊಂಡೋಗುತ್ತೆ. ಏನು ಮಾಡಕ್ ಇಂಟ್ರೆಸ್ಟ್ ಆಗಲ್ಲ. ಹೊರಗಡೆ ಹೋಗ್ಬೇಕಂದ್ರೆ ಅಯ್ಯೋ ಚಳಿ ಇದೆ, ಒಂದು ಜಾಕೆಟ್ ಹಾಕೊಳ್ಬೇಕು, 2 ಲೇಯರ್ ಜಾಕೆಟ್ ಹಾಕ್ಬೇಕು, ಇಟ್ಸ್ ಆಲ್ವೇಸ್ ಹಾರ್ಡ್. ಅದೊಂದು ಕಾನ್ ಅಂತ ಅನ್ಸುತ್ತೆ ನನ್ಗಂತೂ. ನನಗೆ ಇದು ಕಾನ್ ಅನ್ಸುತ್ತೆ, ಇಲ್ಲಿದು ನೀರು. ಏನಾಗುತ್ತೆ ನೀರಿಂದ? ಇಲ್ಲಿ ನೀರ್ ನನಗೊಂಥರ ಅನ್ಸುತ್ತೆ, ಲೈಕ್ ಐ ಡೋಂಟ್ ನೋ ವೈ, ಯಾಕೋ ಅಂತಾರೆ ಅದು ನೀರು ಅಂತ ಅನ್ಸಲ್ಲ ನಂಗೆ ಇಲ್ಲಿ. ಯಾವ ಸ್ಪಿರಿಟ್ ಅದು ಇದು ಶವರ್ ವಾಟರ್ ಅದು. ಯಾಕಂದ್ರೆ ಇಲ್ಲಿನ ಮೇಜರ್ ಡಿಫ್ರೆನ್ಸ್ ಅದು. ಇಲ್ಲಿ ನಾರ್ಮಲ್ ನೀರ್ ಕುಡಿಯಲ್ಲ ಇವರು, ಸೋಡಾ ವಾಟರ್, ಸ್ಪಾರ್ಕ್ಲಿಂಗ್ ವಾಟರೇ ಕುಡಿಯೋದು ಇವರು. ಅದ್ ಹೆಂಗ್ ಕುಡಿತಾರೆ ದೇವ್ರಿಗೆ ಗೊತ್ತು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಜನ ಕೇಳಿದ್ದೆ ಸ್ಪಾರ್ಕ್ಲಿಂಗ್ ವಾಟರ್ ಕುಡಿತಾರೆ ಅಂತ. ಲಿಟ್ರಲಿ ಸೋಡಾ ನೀರು ನಾನು ಇಲ್ಲಿ ತನಕ ಟೇಸ್ಟೇ ಮಾಡಿಲ್ಲ ಆಕ್ಚುಲಿ. ಚಪ್ಪೆ ಸೋಡಾ, ಅದು ಊರಲ್ಲೆಲ್ಲ ಚಪ್ಪೆ ಸೋಡಾ ಅಂತಾರೆ. ಚಪ್ಪೆ ಸೋಡಾ ಕುಡಿಸ್ತೀವಿ ಅದು ಡೈಲಿ. ಲಿಂಬು ಸೋಡಾ ಇದಾದ್ರೂ ಪರವಾಗಿಲ್ಲ. ಇಲ್ಲಿ ಬಾಯಿಗೆ ಆದಾಗ ಯಾರು ನಾರ್ಮಲ್ ನೀರು ಅಂತ ಕುಡಿಯಲ್ಲ, ಸ್ಟಿಲ್ ವಾಟರ್ ಅಂತ ಯಾರು ಕುಡಿಯಲ್ಲ. ಸ್ಟಿಲ್ ವಾಟರ್ ಕುಡಿಯೋದೇ ಇಲ್ಲ ಇಲ್ಲಿ, ನೀರ್ ಕುಡಿಯೋದ ಕಷ್ಟ ಇದು. ಅದು ಆಕ್ಚುಲಿ ಟ್ರೂ. ನಾನ್ ನೋಡ್ದಂಗೆ ಕೋಕ್ ಕುಡಿಯೋದು, ಸ್ಪ್ರೈಟ್ ಕುಡಿಯೋದು, ತುಂಬಾ ಕೋಕ್ ಕುಡಿತಾರೆ. ನನ್ ಟೀಮ್ಮೇಟ್ ಕಲೀಗ್ ಒಬ್ಬ ಹಾಗೆ ಬರೀ ಕೋಕ್ ಕುಡಿತಾ ಇದ್ದ. ಅವ್ನ್ ಕಿಡ್ನಿ ಸ್ಟೋನ್ ಆಯ್ತು ಮೊನ್ನೆ, ಅದ್ ಬೇರೆ ವಿಷಯ. ಬರೀ ಕೋಕ್ ಕುಡಿಯೋದು. ಅವನಿಗೆ ಒಂದಿನ ಹಿಂಗೆ ನಾನು ಎಷ್ಟು ಕೋಕ್ ಕುಡಿತಾನೆ ಡೈಲಿ. ಅದಕ್ಕೆ ಸುಮ್ನೆ ಹಿಂಗೆ ಕೇಳಿದೆ, ನೀನು ನೀರ್ ಕುಡಿಯಲ್ವಾ ಅಂತ. ಯಾವಾಗಾದ್ರೂ ಒಮ್ಮೆ ಕುಡಿತೀನಿ ಅಂತ ಹೇಳ. ಗುರು ನೀನ್ ನೀರ್ ಕುಡಿಯಲ್ವಾ ಅಂತ ಕೇಳಿದ್ರೆ ಯಾವಾಗಾದ್ರೂ ಒಮ್ಮೆ ಕುಡಿತೀನಿ ಅಂತ ಯಾರು ಹೇಳ್ತಾರೆ? ನೀರನ್ನ ಬರೀ ಕೋಕೆ ಕುಡಿಯೋದು ಇವರು. ಅದನ್ನು ಕೋಕ್ 0 ಅಂತ ಅದೇನೇನೋ ಕುಡಿತಾರೆ. ಒಟ್ನಲ್ಲಿ ಅವರಿಗೆ ಇದಿರ್ಬೇಕು, ಕಾರ್ಬನೇಟೆಡ್ ಆಗಿರ್ಬೇಕು ಅದು ಡ್ರಿಂಕ್. ಕಾರ್ಬನೇಟೆಡ್ ಡ್ರಿಂಕ್ ಕುಡಿತಾರೆ. ಅದು ನೀರನ್ನು ಅಷ್ಟು ಕಾರ್ಬನೇಟೆಡ್ ಮಾಡ್ಕೊಂಡು ಕುಡಿತಾರೆ. ಇನ್ನೊಂದು ಫನಿ ನಂಗೆ ಅನ್ಸಿರೋದು ವಾಶ್ರೂಮ್ಸ್. ಓಕೆ, ಇದ್ರ ಬಗ್ಗೆ ನಾರ್ಮಲಿ ಯಾರು ಯಾಕೆ ಮಾತಾಡೋ ಅಂತ ಕಾಯ್ತಾ ಇರ್ತೀನಿ ಕೂತ್ಕೊಂಡು. ಲೈಕ್ ಲಿಟ್ರಲಿ ಟಿಶ್ಯೂಸ್ ಬಿಟ್ರೆ ಹೋಗಿ ನೀರು ಯೂಸ್ ಮಾಡೋದು ನನ್ಗೆ ಯಾಕೋ ಇದು ಐ ಥಿಂಕ್ ಹಿಸ್ಟಾರಿಕಲ್ ಎಫೆಕ್ಟ್ ಅಂತ ಅನ್ಸುತ್ತೆ ನನ್ಗೆ. ನನ್ನ ಪರ್ಸನಲ್ ಅನಾಲಿಸಿಸ್ ಇದು. ಜರ್ಮನಿಯನ್ನ ವರ್ಲ್ಡ್ ವಾರ್ ಆದ್ಮೇಲೆ ಅಮೆರಿಕನ್ಸ್, ಮೋಸ್ಟ್ ಪಾರ್ಟ್ ಆಫ್ ಜರ್ಮನಿಯನ್ನ ಅಮೆರಿಕನ್ಸ್ ಆಕ್ಯುಪೈ ಮಾಡಿ ಅವರೇ ಆಲ್ಮೋಸ್ಟ್ ಪಾರ್ಶಿಯಲಿ ಅವರೇ ನಡೆಸಿರೋದು ಜರ್ಮನಿಯನ್ನ. ಸೊ ಆಲ್ಮೋಸ್ಟ್ 50 years ಇಂದು US ಇದಿದೆ, ಏನು ಇನ್ಫ್ಲೂಯೆನ್ಸ್ ಇದೆ, ಮೋಸ್ಟ್ಲಿ ಇದೆ. ಇವ್ರದ್ದು ಪಾಪ್ ಕಲ್ಚರಿಗೆ ಇದೆ, ಇವ್ರದ್ದು ಹ್ಯಾಬಿಟ್ಸ್ ಗೆ, ಇವ್ರದ್ದು ಇದಕ್ಕೆ ಮೇ ಬಿ ಇಟ್ಸ್ ಅನ್ ಇನ್ಫ್ಲೂಯೆನ್ಸ್ ಆಫ್ US ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಯುರೋಪ್ ಅಲ್ಲಿ ತುಂಬಾ ಕಡೆ ಬಿಡೆ ಇದೆ, ಅದು ಸ್ಪ್ರೇ, ಜೆಟ್ ಸ್ಪ್ರೇ ಇದೆ. ಬಟ್ ಇಲ್ಲಿ ಮಾತ್ರ ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಐ ಥಿಂಕ್ ಸೊ. ಇದು ಮೇ ಬಿ ಅದಕ್ಕೆ ಅಂತ ಅನ್ಸುತ್ತೆ. ಇಲ್ಲಿ ಇವನ್ ಆಪ್ಷನ್ ಇರಲ್ಲ, ಬಿಡೆ ಸ್ಪ್ರೇಗೂ ಆಪ್ಷನ್ ಇರಲ್ಲ. ಹೇಳಕ್ಕೆ ನಾವು ಹೇಳ್ತೀವಲ್ಲ, ಡೆವಲಪ್ಡ್ ಕಂಟ್ರಿ ಸಿಸ್ಟಮ್ ತುಂಬಾ ಹಿಂದೆ ಇದೆ ಇವ್ರದ್ದು. ತುಂಬಾ ಏನ್ ಹೇಳ್ತಾರೆ, ಕನ್ಸರ್ವೇಟಿವ್ ಸಿಸ್ಟಮ್, ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಆಗಿರ್ಲಿ ಅಥವಾ ಏನೇ. ಇವಾಗ ಅದೇ ಏನಾದ್ರೂ ನಾವು ಫಾರಿನರ್ಸಿಗೆ ಯಾವಾಗ್ಲೂ ಅವಾಗ ಇದಕ್ಕೆ ಹೋಗ್ಬೇಕಾಗಿರುತ್ತಲ್ಲ, ಫಾರಿನರ್ಸ್ ಆಫೀಸ್ ಇದೆ, ನ್ಯೂಸ್ಲ್ಯಾಂಡರ್ ಔಟ್ ಅಂತ ಏನ್ ಹೇಳ್ತೀವಿ, ವೀಸಾ ಎಕ್ಸ್ಟೆಂಡ್ ಮಾಡೋದು, ವೀಸಾ ಎಕ್ಸ್ಟೆಂಡ್ ಮಾಡಿಸೋದು, ಅಥವಾ ಏನೋ ಒಂದು ಬೇಕು, ಕಾರ್ಡ್ ಹೊಸದ್ ಮಾಡಿಸ್ಬೇಕು, ಪಾಸ್ಪೋರ್ಟ್ ಅಪ್ಡೇಟ್ ಮಾಡಿದ್ವಿ, ಇದನ್ನ ಅಪ್ಡೇಟ್ ಮಾಡ್ಬೇಕು. ಪ್ರತಿಯೊಂದು ಟಿಡಿಎಸ್ ಪ್ರಾಸೆಸ್. ಎಲ್ಲದಕ್ಕೂ ಈ ನಾವಿರೋ ಊರು ಯಾಕೋ ಪುಣ್ಯಕ್ಕೆ ಒಂದು ವೆಬ್ಸೈಟ್ ಇದೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡಕ್ ಒಂದು ವೆಬ್ಸೈಟ್ ಇದೆ ಸ್ಟುಟ್ಗಾರ್ಟ್ ಅಲ್ಲಿ. ಅದು ಅದೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕಂದ್ರೆ ನಿಂಗೆ 3 ತಿಂಗಳ ಮುಂಚೆ ಕನ್ಸ್ ಬಿದ್ದಿರ್ಬೇಕು, ದಟ್ ನಿಂಗೆ ವೀಸಾ ಮಾಡಿಸ್ಬೇಕು, ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅಂತ 3 ತಿಂಗಳು 4 ತಿಂಗಳ ಮುಂಚೆ ಕನ್ಸ್ ಬಿದ್ದಿದ್ರೆ ನೀನ್ ಅಪಾಯಿಂಟ್ಮೆಂಟ್ ಇವಾಗ ಸಿಗುತ್ತೆ ಪ್ರೆಸೆಂಟ್ ಡೇಟಿಗೆ. ನೀನ್ ಇವಾಗ ಸಡನ್ ನಿಂಗೇನೋ ಆಯ್ತು, ಇದು ವೀಸಾ ಏನೋ ಚೇಂಜ್ ಆಗ್ಬೇಕು, ಸಡನ್ ಏನೋ ಇದು ಆಗ್ಬೇಕು ಅಂದ್ರೆ ಸಿಗಲ್ಲ, ಆಯ್ತಾ. ಮತ್ತೆ ಅಪ್ಲೈ ಮಾಡಿದ್ರೆ 8 weeks ವೇಟ್ ಟೈಮ್. ಮತ್ತಿನ್ನೇನೋ ಆಗುತ್ತೆ, ಅದ್ರಲ್ಲೆಲ್ಲೋ ಲೆಟರ್ ಕಳ್ಸಿದ್ದು ಅವ್ರು ಬರಲ್ಲ. ಮತ್ತೆ ಎಲ್ಲಾ ಪ್ರತಿಯೊಂದಕ್ಕೂ ಲೆಟರ್ ಸಿಸ್ಟಮ್. ಇನ್ನು ಇಂಟರ್ನೆಟ್ ಅನ್ನೋದು ಇವರು ಬಹಳ ಹಿಂದೆ ಇದ್ದಾರೆ, ಡೆವಲಪ್ ಕಂಟ್ರಿ ಅಂತ ಹೇಳ್ಕೊಂಡು. ಎಷ್ಟು ಹಿಂದೆ ಇದ್ದಾರೆ ಅಂದ್ರೆ ಪ್ರತಿಯೊಂದೂ ಅವರಿಗೆ ಫೋನ್ ಮಾಡಿ ಹೇಳಿ ಅಥವಾ ಮೇಲ್ ಆದ್ರೂ ಮಾಡಿ ಅಂತ ಹೇಳಿದ್ರೆ ಇಲ್ಲ, ನಾವು ಲೆಟರ್ ಕಳಿಸ್ತೀವಿ, ಬಂದಾಗ ಬರುತ್ತೆ ಅಂತ. ಆತರ ನಮ್ ಸ್ಪೀಡಲ್ಲಿ ನಾವು ಹೋಗ್ತೀವಿ, ನೀವು ಬೇಕಿದ್ರೆ ವೆಯ್ಟ್ ಮಾಡಿ ಅಂತ. ಪ್ರತಿಯೊಂದಕ್ಕೂ ಲೆಟರ್ ಅಂದ್ರೆ ಇವ್ರಿಗೆ ಏನ್ ಇಷ್ಟನೋ ಗೊತ್ತಿಲ್ಲ, ಪೇಪರಲ್ಲಿ ಬರೆದು ಕಳ್ಸೋದು, ಪೇಪರಲ್ಲಿ ಲೆಟರ್ ಬರೆದು ಕಳ್ಸೋದು. ಇದು ಇಟ್ಸ್ ಅ ಮೇಜರ್ ಕಾನ್ ಅಂತ ನಾನು ಹೇಳ್ತೀನಿ. ಇಲ್ಲಿಂದು ತುಂಬಾ ಬ್ಯೂರೋಕ್ರಸಿ, ತುಂಬಾ ಸ್ಲೋ, ಅಂಡ್ ಏನ್ ಹೇಳ್ತೀವಿ, ಆರಾಮಾಗಿ ಇದು ಮಾಡೋದು. ಅವರು ಜಾಸ್ತಿ ಜನನೂ ಇರಲ್ಲ. ಮತ್ತೆ ಅಪಾಯಿಂಟ್ಮೆಂಟ್ ಒಂದಿನದಲ್ಲಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ.
ಬಟ್ ಅಪಾಯಿಂಟ್ಮೆಂಟ್ಸ್ ಅಂತೂ ಒಂದೊಂದು ಅರ್ಧ ಗಂಟೆ ಸ್ಲಾಟ್ ಇಟ್ಟಿರ್ತಾರೆ, 5-5 ನಿಮಿಷ ಕೆಲಸ ಇರುತ್ತೆ. ಅರ್ಧ ಗಂಟೆ ಸ್ಲಾಟ್ ಅಲ್ಲಿ ದಿನಕ್ಕೆ ಅವರು 12 ಜನನೇನೋ ಇಂಟರ್ವ್ಯೂ ಮಾಡ್ತಾರ ಏನೋ, ಬಟ್ 5 ನಿಮಿಷ ಸ್ಲಾಟ್ ಎಷ್ಟು ಜನ ಮಾಡ್ಬೋದು, ಎಷ್ಟು ಜನ ಸುಮ್ಮನೆ ವೆಯ್ಟ್ ಮಾಡಿಸ್ತಾರೆ, ಎಷ್ಟು ಜನಕ್ಕೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಈ ತರ. ಮತ್ತೆ ಅಪ್ಲೈ ಮಾಡಿದ್ಮೇಲೆ ನಮ್ದು ಹಾಗೆ ಆಗಿದೆ. ಈಗ ಅಪ್ಲೈ ಮಾಡಾಗಿದೆ, ಬಟ್ ಬರ್ತಾ ಇಲ್ಲ. 8 ವೀಕ್ಸ್ ಆದ್ಮೇಲೆ ವೆಯ್ಟ್ ಮಾಡಿ ನೋಡಿದ್ರೆ ಅವರು ನಾವು ಅಪ್ಲಿಕೇಶನ್ ಎಲ್ಲ ಹಾಕಾಗಿದೆ, ಅವ್ರಿಗೆ ಗೊತ್ತೇ ಇಲ್ಲ ನಾವು ಅಪ್ಲಿಕೇಶನ್ ಹಾಕಿರೋದು. ಇವಾಗ ನಾವು ಕಾಲ್ ಮಾಡಿ ಅವರಿಗೆ ಮೇಲ್ ಮಾಡಿ ನಾವು ಮಾಡಿದೀವಿ ನೋಡಿ ಇಲ್ಲಿ ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ಮೇಲೆ, ಓ ಹೌದಲ್ಲ ಸಾರಿ ನಾವು ನೋಡಿರ್ಲಿಲ್ಲ ಅಂತ ಇವಾಗ ಇನ್ಮೇಲಿಂದ 8 ವೀಕ್ಸ್ ನಾವು ಕಾಯ್ಬೇಕು ಪುನಃ. ಸೊ ಗ್ರೇಟ್ ಡ್ರಾಬ್ಯಾಕ್ ಇವರು. ಇವಾಗ ಬ್ಯಾಂಕ್ ಇಂಡಿಯಾದಲ್ಲೆಲ್ಲ ಹೀಗೆ ಕಳ್ಸಿದ್ರೆ ದುಡ್ಡು ಹೋಗುತ್ತೆ, ಇಲ್ಲಿ ಕಳಿಸಿ ಒಂದಿನ ವೆಯ್ಟ್ ಮಾಡಿ ಆ ತರ ಇದೆ ಸಿಸ್ಟಮ್. ಡೈರೆಕ್ಟ್ ದುಡ್ಡೆಲ್ಲ ಹೋಗಕ್ ಚಾನ್ಸೇ ಇಲ್ಲ. ಐ ಥಿಂಕ್ ಡೈರೆಕ್ಟ್ ಬೇಗ ಹೋಗಕ್ಕೆ ದುಡ್ಡು ಕಟ್ ಆಗುತ್ತೆ ಅನ್ಕೋತೀನಿ ನಾನು. ಬಟ್ ನೀವು ಫ್ರೀಯಲ್ಲಿ ಕಳಿಸ್ಬೇಕು ಅಂದ್ರೆ ಆರಾಮಾಗಿ ಹೋಗುತ್ತೆ ಅದು. ಇವಾಗ ಸ್ಯಾಟರ್ಡೆ ಎಲ್ಲ ಕಳಿಸಿದ್ರೆ, ಫ್ರೈಡೆ ಈವ್ನಿಂಗ್ ಎಲ್ಲ ಕಳಿಸಿದ್ರೆ ಮರ್ತೇ ಬಿಡಿ, ಮಂಡೇ ಇಲ್ಲ ಟ್ಯೂಸ್ಡೇ ಹೋಗುತ್ತೆ, ಅಷ್ಟು ಸ್ಲೋ. ಬ್ಯಾಕ್ ಗ್ರೌಂಡ್ ಗೊತ್ತಾ ಅದ್ರದ್ದು? ಈ ತರ ಮಾಡೋದ್ರಿಂದ ಅವ್ರು ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ ಗೊತ್ತಾ ಬ್ಯಾಂಕಿಂಗ್ ಸಿಸ್ಟಮ್ ಅವರು. ಇವಾಗಿನ ಕಾಲದಲ್ಲಿ ನೀನೊಂದು ದುಡ್ಡನ್ನ ಅದು ಫ್ರಮ್ ಎ ಟು ಬಿ ಕಳಿಸ್ತಾ ಇದೆಯಾ ಅಂದ್ರೆ, ಫ್ರಮ್ ಎ ಟು ಬಿ ವಿದಿನ್ ಮಿನಿಟ್ಸ್ ಬಂತು ಅಂದ್ರೆ ದ ದುಡ್ಡು ಲೀವ್ಸ್ ಹಿಯರ್ ಅಂಡ್ ಕಮ್ಸ್ ಹಿಯರ್ ಅಲ್ವಾ? ದರ್ ಇಸ್ ನೋ ಆಪ್ಷನ್ ಆಫ್ ಡೂಯಿಂಗ್ ಎನಿಥಿಂಗ್ ವಿತ್ ದಟ್ ಮನಿ. ಬಟ್ ಈ ದುಡ್ಡು ನೀನ್ ಫ್ರೈಡೆ ಹಾಕಿದ್ಯಾ, ಮಂಡೇ ಅಥವಾ ಟ್ಯೂಸ್ಡೇ ನಿಂಗೆ ಬರುತ್ತೆ ಅಂದ್ರೆ ಆ ಮಧ್ಯದಲ್ಲಿ ಬ್ಯಾಂಕ್ ಅವರು ಅದನ್ನ ಏನೇನೆಲ್ಲ ಮಾಡ್ಬೋದು, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಅವರು ಇದು ತೆಗೆದು ಏನೆಲ್ಲ ಮಾಡ್ಬೋದು. ಸೊ ಅದೇ ಆಗೋದು ಇಲ್ಲಿ. ಅದಕ್ಕೆ ಈ ಬ್ಯಾಂಕಿಂಗ್ ಸಿಸ್ಟಮ್ ಸ್ಲೋ ಇರೋದ್ರಿಂದ ಇದು ಅವರು ಬೇಕಾದಷ್ಟು ಅದರಲ್ಲಿ ಪ್ರಾಫಿಟ್ಸ್ ಮಾಡ್ತಾರೆ. ನಮ್ ಟ್ರಾನ್ಸ್ಫರ್ ಆಗೋ ದುಡ್ಡನ್ನ ಅವರು ಆರಾಮಾಗಿ ದುಡ್ಡು ಮಾಡ್ಕೊಳ್ತಾರೆ ಅದರಲ್ಲಿ. ಒಂದು ಇನ್ನೊಂದು ಏನಂತಂದ್ರೆ ಇಲ್ಲಿ ಸ್ಕ್ಯಾನರ್ ಇಲ್ಲ ಎಲ್ಲ ಕಡೆ, ಲೈಕ್ ಕ್ರೆಡಿಟ್ ಕಾರ್ಡ್ ತಗೊಂಡು ಹೋಗೋದು. ಕೊರೋನಾ ಬರೋವರೆಗೆ ದುಡ್ಡು ತಗೊಂಡು ಹೋಗ್ಬೇಕಾಗಿತ್ತು ಎಲ್ಲ ಕಡೆ. ಯಾವ ರೆಸ್ಟೋರೆಂಟ್ ಅಲ್ಲೂ, ಎಷ್ಟೊಂದು ರೆಸ್ಟೋರೆಂಟ್ ಅಲ್ಲಿ ಇಲ್ಲಿ ಕಾರ್ಡ್ ಪೇಮೆಂಟ್ ಇರ್ತಿರ್ಲಿಲ್ಲ. ದುಡ್ಡು ಬರೀ ದುಡ್ಡೇ. ಎಷ್ಟು ಕ್ಯಾಶ್ ರನ್ ಇಕಾನಮಿ ಇದು, ತುಂಬಾ ಕ್ಯಾಶ್ ರನ್ ಇಕಾನಮಿ. ಫೋನ್ ಪೇ, ಗೂಗಲ್ ಪೇ ಎಲ್ಲ ಇಂಡಿಯಾ ನಾನು ಹೇಳ್ತೀನಿಲ್ಲ, ಇಂಡಿಯಾ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಗೋ ಕ್ಯಾಶ್ಲೆಸ್. ಅದು ಮಾತ್ರ ಗ್ಯಾರಂಟಿ. ಇವಾಗ್ಲೇ ಆಲ್ರೆಡಿ ಎಲ್ಲ ಕಮ್ಮಿ ಆಗಿದೆ, ಯಾರ ಹತ್ರನೂ ದುಡ್ಡು ನೋಟ್ಸ್ ಕ್ಯಾಶ್ಲೆಸ್ ಹೋಗ್ಬೇಕು ಆಕ್ಚುಲಿ. ಮತ್ತೆ ಬೇರೆ ಕಾನ್ಸ್ ಅದೇ, ಮತ್ತೆ ಇಲ್ಲಿ ಏನು ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡ್ಕೊಂಡಿರ್ಬೇಕು, ಅದು ತುಂಬಾ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಎಲ್ಲ. ಮತ್ತೆ ಇನ್ನೊಂದು, ನಿಂಗೆ ಮಾತಾಡಕ್ ಜರ್ಮನ್ ಎಷ್ಟು ಬರುತ್ತೋ ಅದು ಬೇರೆ ವಿಷಯ. ಬಟ್ ನಿಂಗೆ ಈ ಹೆಣ್ಮಕ್ಳು ಲೆಟರ್ಸ್ ಕಳಿಸ್ತಾರಲ್ಲ, ಅದು ಯಾವನ್ಗೂ ಅರ್ಥ ಆಗಲ್ಲ. ಟ್ರಾನ್ಸ್ಲೇಟರ್ ಅಲ್ಲಿ ನೋಡಿದ್ರು ಬಾರಿ ಕಷ್ಟ ಅರ್ಥ ಆಗೋದು, ಯಾಕಂದ್ರೆ ಅದ್ರಲ್ಲಿ ಇರೋ ಏನು ಅಫಿಷಿಯಲ್ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಂಗೆ ನಾರ್ಮಲ್ ಡೇ ಟು ಡೇ ಮಾತಾಡೋ ಟಾಪಿಕ್ಸ್ ಗಿಂತ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನ್ ಲೆಟರ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅರ್ಥನೇ ಆಗಲ್ಲ. ಎಷ್ಟೊಂದು ವಿಷಯಗಳಲ್ಲಿ ಇಲ್ಲಿ ಎಷ್ಟೊಂದು ಥಿಂಗ್ಸಿಗೆ ಇನ್ಶೂರೆನ್ಸ್ ಇರಬೇಕು. ಲೈಕ್ ಡ್ಯಾಮೇಜ್ ಇನ್ಶೂರೆನ್ಸ್ ಅಂದ್ರೆ, ನೀನ್ ಯಾರ್ದಾರು ಏನಾದ್ರು ಡ್ಯಾಮೇಜ್ ಮಾಡಿದ್ರಿ, ನೀನ್ ಯಾರ್ದಾರು ಫೋನ್ ಬೀಳ್ಸಿದ್ಯಾ ಅಂದ್ರೆ, ನೀನ್ ಈ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ, ಡ್ಯಾಮೇಜ್ ಇನ್ಶೂರೆನ್ಸ್ ನಿನ್ನ ಹತ್ರ ಇದ್ರೆ, ಅವರು ನಿನ್ ಮೇಲೆ ಇದ್ ಮಾಡಿದ್ರೆ ಅಥವಾ ನಿನ್ನ ಇನ್ಶೂರೆನ್ಸ್ ನ ಅವರು ಕ್ಲೈಮ್ ಮಾಡ್ಬೋದು. ನೀನ್ ಮಾಡ್ಸಿರೋ ಇನ್ಶೂರೆನ್ಸ್ ನ ಅವರು ನೀನು ಹಾಳು ಮಾಡಿದ್ಯಾನಂತ ಅಂತ ಕಾಂಪೆನ್ಸೇಷನ್ ನೀನ್ ಇನ್ಶೂರೆನ್ಸ್ ಇಂದ ಹೋಗುತ್ತೆ. ಇಲ್ಲ ಅಂದ್ರೆ ಅವ್ರು ಎಷ್ಟು ಬೇಕಿದ್ರು ಕೇಳಿದ್ರೆ ಕೊಡ್ಬೇಕಾಗುತ್ತೆ ಆತರ. ಸೊ ಡ್ಯಾಮೇಜ್ ಇನ್ಶೂರೆನ್ಸ್. ಮತ್ತೆ ಮನೆದು ಹಾಗೆ, ನೀನೀಗ ಒಂದು ಮನೆ ರೆಂಟ್ ಏನಾದ್ರು ಹಾಳಾಯ್ತು, ಫೈರ್ ಹಜಾರ್ಡ್ ಏನಾದ್ರು ಆಯ್ತು ಅಂದ್ರೆ, ಡ್ಯಾಮೇಜ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇದೆಯಲ್ಲ, ತುಂಬಾ ದುಡ್ಡು ಹೋಗುತ್ತೆ. ಯಾಕಂದ್ರೆ ಫೈರ್ ಆಂಬ್ಯುಲೆನ್ಸ್ ಅನ್ನ ಕರೆಯೋದಂದ್ರೆ ಸುಮ್ಮನೆ ಅಲ್ಲ, ತುಂಬಾ ದುಡ್ಡು ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಈ ಇನ್ಶೂರೆನ್ಸ್ ಅಲ್ಲೇ ಇದ್ರೆ ಅದರಲ್ಲಿ ದುಡ್ಡು ಕಾಂಪೆನ್ಸೇಟ್ ಆಗುತ್ತೆ. ಹಾಗೆ ತುಂಬಾ ಇನ್ಶೂರೆನ್ಸ್ ಅಲ್ಲೇ ಇದೆ, ಕಾರ್ ಇನ್ಶೂರೆನ್ಸ್, ಮತ್ತೆ ಏನೇನು ಡ್ಯಾಮೇಜ್ ಮಾಡಿರೋದು ಇನ್ಶೂರೆನ್ಸ್, ಅದರ ಎಲ್ಲದಕ್ಕೂ ತುಂಬಾ ಇನ್ಶೂರೆನ್ಸ್ಗಳೆಲ್ಲ ಇದೆ. ಈ ದೇಶನೇ ಇನ್ಶೂರೆನ್ಸ್ಗಳ ದೇಶ. ಎಷ್ಟು ಇನ್ಶೂರೆನ್ಸ್ ಇದೆ ಅಂದ್ರೆ ಪ್ರತಿಯೊಂದು ವಿಷಯನೂ ಗೊತ್ತಿರ್ಬೇಕು, ಆದ್ರೆ ನಮ್ಗೆಲ್ಲ ಅಷ್ಟು ಗೊತ್ತೇ ಇರಲ್ಲ. ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ನೋಡಿ ಕಲ್ತ್ಕೊಳ್ಳೋರು ಇದಾರೆ ಇವಾಗ ತುಂಬಾ ಜನ, ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡೋರೆಲ್ಲ ಇದಾರೆ. ಆದ್ರೆ ನಾವೆಲ್ಲ ಅಷ್ಟೆಲ್ಲ ಮಾಡೋದು, ನಮಗೆ ಗೊತ್ತಿರೋದನ್ನ 3-4 ಇನ್ಶೂರೆನ್ಸ್ ಅದನ್ನ ಮಾಡ್ಕೊಂಡಿಟ್ಟಿರ್ತೀವಿ. ಲಾಯರ್ ಇನ್ಶೂರೆನ್ಸ್ ಅದೊಂದು ಇಂಪಾರ್ಟೆಂಟ್. ಏನಾದ್ರು ಲಾಯರ್ ಕೇಸ್ ಆಯ್ತಂದ್ರೆ, ಲಾಯರ್ ಕೋರ್ಟ್ ಕೇಸ್ ವಿನ್ ಆಗುತ್ತಾ ಬಿಡುತ್ತಾ ಅದು ಬೇರೆ ವಿಷಯ, ಬಟ್ ಲಾಯರ್ ಫೀಸ್ ಒಂದಷ್ಟು ರಾಶಿ ದುಡ್ಡು ಕೊಡೋಕಿರುತ್ತೆ. ಆದ್ರೆ ಈ ಇನ್ಶೂರೆನ್ಸ್ ಇದ್ರೆ ಜಾಸ್ತಿ ಇದಾಗಲ್ಲ ಆತರ.
ಬಟ್ ಇಲ್ಲಿ ಲೇಬರ್ಸ್ ಕೂಡ ಸಿಗಲ್ಲ ಕೆಲಸ ಮಾಡ್ಬೇಕು ಅದು ಒಂದು ಇವಾಗ ಯಾರೋ ಪರಿಚಯದವ್ರು ಇದಾರೆ ಲೇಬರ್ ನಮ್ಮ ಪರಿಚಯದವ್ರನ್ನ ಅವ್ರು ಹಿಂಗೆ ಕರೆದು ಬರೋದು ಅದೆಲ್ಲ ಚಾನ್ಸ್ ಇಲ್ಲ, ಮರ್ತೆ ಬಿಡು. ಬಿಗ್ಗೆಸ್ಟ್ ಕಾನ್ ಆಯ್ತಾ. ನಮ್ ದೇಶದ ತರ ಒಂದು ಯಾರೋ ಒಬ್ರು ಕೆಲಸದವ್ರು ಪರಿಚಯದವ್ರು ಆತರ ಬೇರೆ ದೇಶದವ್ರು ಇದ್ರೆ ಅದಾಗುತ್ತೋ ಏನೋ ಸ್ವಲ್ಪ ಆಯ್ತಾ. ಈಗ ಇಲ್ಲಿನ ಮೈಗ್ರೆಂಟ್ಸ್, ಬೇರೆ ದೇಶದ ಮೈಗ್ರೆಂಟ್ಸ್ ಆ ತರ ಕೆಲಸ ಮಾಡ್ತಿರೋರು ಮಾಡ್ತಾರೇನೋ, ಬಟ್ ಈ ಒಂದು ನಮ್ ದೇಶದವ್ರ ಜೊತೆ ಏನು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತರ ನಾವು ಏನ್ ಮಾಡ್ತೀವಿ ನಮ್ಮ ಊರಲ್ಲೆಲ್ಲ. ಯಾರೋ ಕಾರ್ಪೆಂಟರ್ ಪರಿಚಯದವ್ರು ಇರ್ತಾರೆ, ಪೇಂಟ್ ಮಾಡೋರು ಪರಿಚಯದವ್ರು ಇರ್ತಾರೆ, ಆ ತರ ಇಲ್ಲವೇ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ ಅದೊಂದು ಮೇಜರ್ ಡಿಫ್ರೆನ್ಸ್ ಅಥವಾ ಮೇಜರ್ ಕಲ್ಚರಲ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಇಲ್ಲಿ ನೀನ್ ಸುಮ್ನೆ ಯಾರೋ ಒಬ್ರು ಪರಿಚಯದವ್ರದ್ದು ಗ್ಯಾರೇಜ್ ಇದೆ ಅಲ್ಲಿ ಹೋಗಿ ನಾನು ಕೆಲಸ ಮಾಡಿ ಗ್ಯಾರೇಜ್ ಕೆಲಸ ಕಲ್ತ್ಕೊಳ್ತೀನಿ, ನೋ. ನೀನು ಮೆಕ್ಯಾನಿಕ್ ಆಗ್ಬೇಕಾ, ನೀನ್ ಮೆಕ್ಯಾನಿಕ್ ಟ್ರೈನಿಂಗ್ ಮಾಡ್ಬೇಕು. ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಇವಾಗ ಏನ್ ನಮ್ಮ ದೇಶದಲ್ಲಿ ಬರ್ತಾ ಇದೆ, ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಮಾಡೋದು ಅದು ಅಂತ. ನಾವು ಮುಂಚೆ ಇಲ್ಲ ಅಂದ್ರೆ ಇಲ್ಲ, ಎಲ್ಲರೂ ಶಾಲೆ ಅದೇ ಕಲಿಯುತ್ತಾನೆ, 10th ವರೆಗೆ 12th ವರೆಗೆ ಅದನ್ನೇ ಕಲಿಯೋದು, ಮ್ಯಾಥ್ಸ್ ಸೈನ್ಸ್ ಅದೇ ಕಲಿಯೋದು. ಬಟ್ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಒಂಥರ ಡಿಫ್ರೆಂಟ್ ಇದೆ. ಇಲ್ಲಿ ಹೆಂಗೆ ಅಂದ್ರೆ ಸಣ್ಣ ಮಕ್ಕಳಿಗೆ ಎಷ್ಟೊಂದು ಏಜ್ ವರೆಗೆ, ಎಷ್ಟೊಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ವರೆಗೆ ಎಲ್ರಿಗೂ ಸೇಮ್ ಕಲಿಸ್ತಾರೆ. ಅಂಡ್ ದರ್ ಇಸ್ ಒನ್ ಪಾಯಿಂಟ್ ಅಲ್ಲಿ ಅವರು ಮಕ್ಕಳಿದ್ದು ಆ ಲೆವೆಲ್ಗೆ ಅವರ ಡೆವಲಪ್ಮೆಂಟ್, ಅವರ ಇದ್ರ ಡೆವಲಪ್ಮೆಂಟ್ ನೋಡ್ಬಿಟ್ಟು ಅವರನ್ನ ಸೆಗ್ರಿಗೇಟ್ ಇದು ಮಾಡ್ತಾರೆ. ಬೇರೆ ಬೇರೆ ಟೈಪ್ ಆಫ್ ಸ್ಕೂಲ್ಸಿಗೆ ಹಾಕ್ತಾರೆ. ಒಂದು ಸ್ಕೂಲ್ ಇದೆ ಅದರಲ್ಲಿ ಫುಲ್ ಪ್ರಾಪರ್ ಮ್ಯಾಥ್ಸ್ ಸೈನ್ಸ್ ಆ ಥರ ಸ್ಕೂಲ್ ಕಲಿಯೋದು, ಒಳ್ಳೆ ಕಲಿಯೋ ಮಕ್ಕಳನ್ನ ಅಲ್ಲಿಗೆ ಹಾಕ್ತಾರೆ. ಮತ್ತೆ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ಇದೆ ಆ ಥರ ಇರೋ ಮಕ್ಕಳನ್ನ ಇನ್ನೊಂದು ರಿಯಾಲ್ ಸ್ಕೂಲ್ ಅಂತ ಇರುತ್ತೆ ಅದಕ್ಕೆ ಹಾಕ್ತಾರೆ. ಆ ಥರ ಹಾಗೆ ಮೂರು ಡಿವೈಡ್ ಮಾಡ್ತಾರೆ. ಬಟ್ ದೆರ್ ಆರ್ ಸರ್ಟನ್ ಲೆವೆಲ್ಸ್. ಬೇರೆ ಸ್ಕೂಲ್ ಬೇರೆ ಟೈಪ್ ಆಫ್ ಸ್ಕೂಲಲ್ಲಿರೋ ಮಕ್ಕಳು ಅಲ್ಲಿ ಮತ್ತೆ ಪರ್ಫಾರ್ಮೆನ್ಸ್, ಯಾಕಂದ್ರೆ ಮಕ್ಕಳು ಕೆಲವೊಬ್ರು ಸ್ಲೋ ಬೂಮರ್ಸ್ ಇರ್ತಾರಲ್ಲ, ಲೇಟ್ ಬೂಮರ್ಸ್ ಅಂತ ಏನ್ ಹೇಳ್ತೀವಿ, ಲೇಟ್ ಬ್ಲೂಮರ್ಸ್ ಅಂತ ಏನಿರ್ತೀವಲ್ಲ, ಅವರು ಮತ್ತೆ ಚೆನ್ನಾಗಾಗ್ಬೋದು. ಫಸ್ಟಿಗೆ ಸ್ವಲ್ಪ ಡಲ್ ಇರ್ಬೋದು ಕಲಿಯೋದ್ರಲ್ಲಿ, ಮತ್ತೆ ಇಂಟ್ರೆಸ್ಟ್ ಬರ್ಬೋದು. ಆಮೇಲೆ ದೇ ಹ್ಯಾವ್ ಅ ಚಾನ್ಸ್ ಟು ಗೋ ಟು ಗಿಮ್ನಾಸಿಯಂ, ಅದೇನದು ಹೈಯರ್ ಲೆವೆಲ್ ಇನ್ ಸ್ಕೂಲ್ ಏನಿದೆ ಗಿಮ್ನಾಸಿಯಂ ಅಂತ ಹೆಸರು. ಸೊ ಗಿಮ್ನಾಸಿಯಂ ಹೋಗಕ್ಕೆ ಅವ್ರಿಗೆ ಚಾನ್ಸ್ ಇರುತ್ತೆ. ಅದೇ ತರ ಗಿಮ್ನಾಸಿಯಂ ಅಲ್ಲಿರೋ ಮಕ್ಕಳು ಫಸ್ಟಿಗೆ ಬ್ರೈಟ್ ಇದ್ದಿದ್ ಮಕ್ಕಳು, ಆಮೇಲೆ ಏನೋ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಥವಾ ಕಮ್ಮಿ ಇದು ಇದೆ ಅಂತ ಅಂದ್ರೆ ಅವರು ಬೇರೆ ಸ್ಕೂಲಿಗೆ ಜಂಪ್ ಆಗುವಂತ ಚಾನ್ಸಸ್ ಇದೆ, ಲೈಕ್ ಬೇರೆ ಟೈಪ್ ಸ್ಕೂಲ್. ಬಟ್ ಅದೇನ್ ಅಬಿ ಅಂತ ಹೇಳ್ತಾರೆ, ಲೈಕ್ 13 years ನಮ್ಮಲ್ಲಿ 10th ಸ್ಟ್ಯಾಂಡರ್ಡ್ ಆತರ ಅಥವಾ 12th ಅಂತ ಏನೋ ಹೇಳ್ಬೋದು, ಅಲ್ಲಿವರೆಗೆ ಜಾಸ್ತಿ ಜನ ಮಾಡೋದಿಲ್ಲ ಆಯ್ತಾ. ಕಾಮನ್ ಪೀಪಲ್ ಎಲ್ಲ 13th ಕ್ಲಾಸ್ ವರೆಗೇನೋ ಮಾಡ್ತಾರೆ. ಅದ್ರಲ್ಲಿ ಏನಂದ್ರೆ ಅವರು ಚೂಸ್ ಮಾಡ್ತಾರೆ, ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳೆಲ್ಲ ಇರ್ತವೆ ಆಯ್ತಾ. ಏನು ಅಲ್ಲಿ ಹೇಗೆ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ತಗೊಂಡ್ರೆ ಅಂದ್ರೆ ಈ ಮ್ಯಾಥ್ಸ್ ಸೈನ್ಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ದಿರೋರು ಈ ತರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಕಡೆ ಹೋಗ್ತಾರೆ. ಅಲ್ಲಿ ಹೇಗೆ ಅಂದ್ರೆ ಅವರಿಗೆ ಕೆಲವೊಂದೆಲ್ಲ ಲ್ಯಾಂಗ್ವೇಜ್, ಕೆಲವೊಂದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಸ್ಕೂಲ್ ತರ. ಐ ಥಿಂಕ್ ಮೇ ಬಿ ವೀಕ್ಲಿ 1 or 2 days ಸ್ಕೂಲಿಗೆ ಹೋಗ್ಬೇಕು. ಅದರ್ ಡೇಸ್ ಅವ್ರದ್ದು ಏನ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನಿರುತ್ತೆ ಆ ಕೋರ್ಸ್ ಪ್ರಾಕ್ಟಿಕಲ್ ಕಲಿಯೋದು, ಮೆಕ್ಯಾನಿಕಾ ಪೇಂಟ್ ಎಲ್ಲದ್ರದ್ದು ಕೋರ್ಸ್ ಇರುತ್ತೆ. ಎಲ್ಲದ್ರದ್ದು ಪ್ರಾಪರ್ ಸರ್ಟಿಫೈಡ್ ಕೋರ್ಸ್ ಇರುತ್ತೆ. ಎಷ್ಟೋ ವರ್ಷ ಹೌಸ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಅದಕ್ಕೆಲ್ಲ, ಹೌಸ್ ಬಿಲ್ಡಿಂಗ್ ಮಾಡ್ಬೇಕು ಅದನ್ನ. ಸೊ 4 ವರ್ಷನೋ ಏನೋ ಎಷ್ಟೋ ಒಂದು ವರ್ಷದ ಕೋರ್ಸ್ ಇರುತ್ತೆ ಅದು. ಅಷ್ಟು ವರ್ಷ ಮಾಡಿದ್ಮೇಲೆ ಅದಕ್ಕೆ ನೀನು ಸರ್ಟಿಫೈ ಆಗ್ತೀಯ, ನೀನು ಸರ್ಟಿಫೈಡ್ ಮೆಕ್ಯಾನಿಕ್ ಆಗ್ತೀಯ, ನೀನು ಸರ್ಟಿಫೈಡ್ ಇಲೆಕ್ಟ್ರಿಷಿಯನ್ ಆಗ್ತೀಯ. ಈಗ ಎಲ್ಲರೂ ಪ್ರೋಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಇದಿದೆ ಅದಿದೆ ಅಂತ, ಬಟ್ ಒಂದು ಟೈಮ್ ಅಲ್ಲಿ ನಾನು ನೋಡಿದ್ದೇನೆ, ಹೌದು ಕಾನ್ಸ್ ನ ಡಿಸ್ಕಸ್ ಮಾಡ್ಬೇಕು, ಹೌದು. ಬಟ್ ನಾನು ಇನ್ನೊಂದೆಂತ ನೋಡಿದ್ದೇನೆ ಅಂದ್ರೆ ಇವಾಗೆಲ್ಲ ತುಂಬಾ ಗೊತ್ತಲ್ಲ ಇನ್ಫ್ಲೂಯೆನ್ಸರ್ಸ್ ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ನೋಡಿ ಈ ತರ ಜರ್ಮನಿಯಲ್ಲಿ ಬಂದ್ರೆ ಇದಕ್ಕೆ ಇಷ್ಟು ಖರ್ಚಾಗ್ತದೆ, ಇದಕ್ಕೆ ಇಷ್ಟು ಖರ್ಚಾಗ್ತದೆ, ಜಾಸ್ತಿ ಏನು ಉಳಿಯುವುದೇ ಇಲ್ಲ, ಹಾಗೆ ಹೀಗೆ ಆತರ ಎಲ್ಲ ನಾವೇ ಮಾಡ್ಕೊಳ್ಬೇಕು ಆತರ ಎಲ್ಲ. ಯಾಕಂದ್ರೆ ಇಂಡಿಯಾದಲ್ಲೆಲ್ಲ ಇವಾಗ ಇದು ಮನೇಲಿ ಕೆಲ್ಸಕ್ಕೆ ಬೆಂಗಳೂರು ಕಡೆ ಎಲ್ಲ ಆದ್ರೆ ಕೆಲ್ಸಕ್ಕೆ ಮಾಡ್ಲಿಕ್ಕೆ ಜನ ಬರ್ತಾರೆ ಕೆಲಸದವರು. ಇಲ್ಲೆಲ್ಲ ಅದೆಲ್ಲ ಇಲ್ಲ, ನಾವೇ ಮಾಡ್ಕೊಳ್ಬೇಕು. ಕುಕ್ ನಾವೇ ಮಾಡ್ಕೊಳ್ಬೇಕು. ಇಲ್ಲ ಹೊರಗಡೆ ತಿನ್ಬೇಕಾದ್ರೆ ಜಾಸ್ತಿ ಆಗ್ತದೆ. ಇಂಡಿಯಾದಲ್ಲೆಲ್ಲ ಡೆಲಿವರಿ ಅದು ಇದು ಎಲ್ಲ ಇಂಡಿಯಾದಲ್ಲಿ ಕಾಫಿ ಎಲ್ಲ ಡೆಲಿವರಿ ಮಾಡ್ತಾರಂತ ಮಾರೆ. ಇಲ್ಲಿ ಡೆಲಿವರಿ ಉಂಟು, ಇಲ್ಲಿ ಡೆಲಿವರಿ ಇಲ್ಲ ಅಂತಲ್ಲ, ಬಟ್ ನೀನ್ ಡೆಲಿವರಿ ಹೊರಗಡೆ ತಗೊಂಡ್ರೆ ಆಪ್ಷನ್ಸ್ ಏನಿದೆ ಇಂಡಿಯಾದಲ್ಲಿ ತರ ತಗೊಳ್ಳಿಕ್ಕೆ. ಇಲ್ಲಿನ ಇಂಡಿಯನ್ ರೆಸ್ಟೋರೆಂಟ್ಸ್ ಗಳ ಬಗ್ಗೆ ಇನ್ನೊಂದು ಬೇರೆನೆ ಇದು ಪಾಡ್ಕಾಸ್ಟ್ ಮಾಡ್ಬೇಕು ನಾವು, ಅದೇ ವಿಷಯ. ಆ ತರ ಅಲ್ಲ, ಆಪ್ಷನ್ಸ್ ಜಾಸ್ತಿ ಇಲ್ಲ. ನೀನು ಓಕೆ ನೀನ್ ವೆಜಿಟೇರಿಯನ್ ಆದ್ರೆ ಇನ್ನೂ ಕಮ್ಮಿ, ನಾನ್ ವೆಜಿಟೇರಿಯನ್ ಅಂತ ಮರ್ತ್ಬಿಡು. ನಾನ್ ವೆಜಿಟೇರಿಯನ್ ಅನ್ಕೊಂಡೆ ಇಲ್ಲಿ ಜಾಸ್ತಿ ಆಪ್ಷನ್ ಅಂತ ಅಲ್ವೇ ಅಲ್ಲ. ಐ ಡೋಂಟ್ ಎಗ್ರಿ. ಇಂಡಿಯನ್ ನಾನ್ ವೆಜಿಟೇರಿಯನ್ ಡಿಶಸ್ ತರ ಇಲ್ಲಿ ಎಂತದ್ದು ಸಿಗುದಿಲ್ಲ. ಇಲ್ಲಿ ನಾನ್ ವೆಜಿಟೇರಿಯನ್ ದೇಶ ಆಗಿದ್ರು ನನ್ನ ಮಕ್ಕಳು ಬರೀ ನೀರಲ್ಲಿ ಬೇಯಿಸ್ಕೊಂಡು ತಿನ್ನೋದು ಆಯ್ತಾ.
ಅದು ಬೇರೆನೇ ಟಾಪಿಕ್. ನಾನು ಇಲ್ಲಿನ ಫುಡ್ ಬಗ್ಗೆ ನಾನು ಇಡೀ ಒಂದು ನೆಕ್ಸ್ಟ್ ಒಂದು ಪಾಡ್ಕಾಸ್ಟ್ ಬರೀ ಫುಡ್ ಬಗ್ಗೆ ಹಾಗೆ start ಮಾಡ್ಬೇಕಾಗತ್ತೆ. ಮಾತಾಡ್ಬೋದು. ನನ್ಗನ್ಸುತ್ತೆ ಇಫ್ ಯು ಪ್ಲಾನ್ ಅಲ್ಲ, ನಿನ್ಗೆ ಇಟ್ಸ್ ಯುವರ್ ಲೈಫ್, ನಿನ್ನ ಪ್ಲಾನಿಂಗ್ ಇರಬೇಕು. ಒಂದು ಲೈಫ್ ಹೇಗೆ ನೀನು ಯಾವ್ದಕ್ಕೆ ಎಷ್ಟು ಖರ್ಚು ಮಾಡ್ತಿ, ಎಷ್ಟು ಹೊರಗಡೆ ಆರ್ಡರ್ ಮಾಡ್ತೀಯ, ಅಥವಾ ಎಷ್ಟು ಹೊರಗಡೆ ನೀನು ಹೇಗೆ ಲೈಫ್ ಸ್ಟೈಲ್ ಹೇಗೆ ಇರ್ತೀನಿ ನೀನು ಇಲ್ಲಿ, ದ್ಯಾಟ್ ಡಿಪೆಂಡ್ಸ್. ಇಲ್ಲಿ ಹೇಗೆ ಎಷ್ಟು ಸಂಬಳದಲ್ಲಿ, ತುಂಬಾ ಜನ ನಾನು ಕೇಳಿದ್ದಾರೆ ಇಲ್ಲಿ ಮಿನಿಮಮ್ ವೇಜ್ ಇಷ್ಟು ಸಂಬಳದಲ್ಲಿ ಹೇಗೆ ಲೈಫ್ ಸ್ಟೈಲ್ ಹೇಗೆ ಇರ್ತದೆ, ಎಷ್ಟು ಖರ್ಚಾಗುತ್ತೆ, ಮನೆ ರೆಂಟ್ ಎಷ್ಟಾಗುತ್ತೆ, ಗ್ರಾಸರೀಸ್ ಎಷ್ಟು ಖರ್ಚಾಗುತ್ತೆ, ಅದು ಇದು ಇನ್ಶೂರೆನ್ಸ್ ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ಎಲ್ಲ ಕೇಳ್ತಾರೆ. ಆ ಥರ ಈ ಇನ್ಸ್ಟಾಗ್ರಾಮ್ ಅವರಲ್ಲಿ ನಾನು ನೋಡಿದ್ದೇನೆ ಎಷ್ಟೋ ಜನ ಎಲ್ಲ ಖರ್ಚಾಗಿ ಏನು ಉಳಿಯೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ರೀಲ್ಸ್ ಮಾಡೋದು ನೋಡಿದ್ದೇನೆ. ಇಫ್ ಯು ಪ್ಲಾನ್ ವೆಲ್ ಅಲ್ಲ, ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕು. ಅದು ಯಾವತ್ತು ಹಾಗೆ ಸುಮ್ಮನೆ ಬರೀ ಹೊರಗಡೆಯಿಂದ ತಗೊಳ್ಳೋದು ಆ ತರ ಎಲ್ಲ ಮಾಡಿದ್ರೆ ಯಾರಿಗೂ ಎಂತದ್ದು ಉಳಿಯೋದಿಲ್ಲ, ಯಾವ್ದನ್ನು ಓವರ್ ಮಾಡ್ಕೊಳ್ಳೋದು. ಹೌದು, ಇಲ್ಲಿನ ಲೈಫ್ ಸ್ಟೈಲ್ ನಾವು ಪ್ಲಾನ್ ಮಾಡೇ ಮಾಡಬೇಕು. ಡಿಪೆಂಡಿಂಗ್ ಆನ್ ಯೋರ್ ವಾಟ್ ಎವರ್ ಜಾಬ್ ಎಷ್ಟು ಪೇ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಆರಾಮಾಗಿ ಇದು ಮಾಡ್ಬೋದು. ಅದೊಂದು ಅಂತೂ ನಾನು ಗ್ಯಾರಂಟಿ ಹೇಳ್ತೇನೆ, ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಡ್ಬೇಕು ಎಲ್ಲದಕ್ಕೂ. ಸ್ಪಾಂಟೇನಿಯಸ್ ಆಗಿ ಖರ್ಚು ಮಾಡೋದು ಅದೆಲ್ಲ ಮಾಡಿದ್ರೆ ಅದು ಡಿಪೆಂಡ್ಸ್, ಅವ್ರವ್ರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ನಾವು ಕವರ್ ಮಾಡಿದೀವಿ. ಆಲ್ಮೋಸ್ಟ್ ಏನೇನ್ ಕ್ವಶನ್ಸ್ ಈಗ ಎಲ್ರು ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಅದನ್ನೆಲ್ಲ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಮೆಂಟ್ಸ್ ಅಲ್ಲಿ ಇವಾಗ ಕೇಳೋಣ. ಇವಾಗ ಯಾರಿಗಾದ್ರು ಏನಾದ್ರು ಕ್ವಶನ್ಸ್ ಇದ್ರೆ ಸೊ ದೇ ಕ್ಯಾನ್ ಕಮೆಂಟ್ ಮಾಡಿ ಅವ್ರ ಸೊಲ್ಯೂಷನ್ಸ್ ಆಗಿರ್ಲಿ ಅಥವಾ ಅವ್ರಿಗೆ ಏನಾದ್ರು ಬೇರೆ ಡೌಟ್ಸ್ ಇದೆ ಅಂತಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ಈ ತರ ಪಾಡ್ಕಾಸ್ಟ್ ಮಾಡಿದಾಗ ವಿ ಕ್ಯಾನ್ ಕ್ಲಿಯರ್ ದಾಟ್ ಆಲ್ಸೋ. ಸೊ ಇದೇ ತರ ಚಾನೆಲ್ಗೆ ನಿಮ್ ಪ್ರೀತಿನ ತೋರಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಮೇ ಬಿ ಜೊತೆಲಿ ಸಿಗ್ತೀವಿ ನಾವು ಅಗೇನ್. ಶೋರ್ ಮಾಡೋ. That's it. Bye. Bye. Cause I'm feeling so